ಘಟನೆಗಳನ್ನು ಆಧರಿಸಿವೆ. ಪಾತ್ರದ ಹೆಸರುಗಳು, ಘಟನೆ ನಡೆದಂಥ ಸ್ಥಳಗಳು ಹಾಗೂ ಘಟನೆ ನಡೆದಂಥ ಕಾಲವನ್ನು ಬದಲಾಯಿಸಲಾಗಿದೆ. Yes, I can see you. 'Cause every girl here wanna be you. Oh, she's a diva. I feel the same and I wanna meet her. Yes, I can see you. ಟನ್ ಹಾಯ್ ಫ್ರೆಂಡ್ಸ್, ನೀವೀಗ ನೋಡ್ತಾ ಇರೋದು ಜಗತ್ತಿನ ಇಬ್ರು ಸೂಪರ್ ಸ್ಟಾರ್ಸ್, ಒಂದು ಇವಳು, ಇನ್ನೊಂದು ನಾನು. ಜನವರಿ 14, 2015ರಂದು 18 ವರ್ಷದ ಯುವತಿ ಮೋನಿಕಾ ಡಿಸೋಜಾ ಇದ್ದಕ್ಕಿದ್ದಂತೆ ಕಣ್ಮರೆಯಾದಳು. ಅಲ್ಲಿಂದ 3 ವಾರಗಳ ನಂತರ ಅವಳ ಗೆಳತಿ ಐಶ್ವರ್ಯ ಕೂಡ ನಿಗೂಢವಾಗಿ ಕಣ್ಮರೆಯಾದಳು. ಆ ಹುಡುಗಿಯರು ಬಳಸಿದ ಮೊಬೈಲ್ಗಳಿಂದ ದೊರೆತ ವಿಡಿಯೋ ಕ್ಲಿಪ್ಸ್, ಕಂಪ್ಯೂಟರ್ ಫೈಲ್ಸ್, ಹ್ಯಾಂಡಿಕ್ಯಾಮ್ ಫುಟೇಜ್, ಅವರು ಭೇಟಿ ನೀಡಿದ ಸ್ಥಳಗಳಲ್ಲಿ ದೊರೆತ ಸಿಸಿಟಿವಿ ಫುಟೇಜ್ ಹಾಗೂ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳನ್ನಾಧರಿಸಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ. ಲೇ ಐಶು, ನಮ್ಮ ದೇಶದಲ್ಲಿ ಎಂಥ ಕರ್ಮನೇ, ನ್ಯೂ ಕಾಲೇಜಿಗೆ ಲೀವ್ ಕೊಡಲ್ಲ ಅಂತ ಹೇಳ್ತಾರೆ. ರಾತ್ರಿ ಪಾರ್ಟಿ ಹ್ಯಾಂಗ್ ಓವರ್ ತಲೆಯಿಂದ ಇನ್ನೂ ಹೋಗಿಲ್ಲ, ಆಗಲೇ ಬಂದು ಕಾಲೇಜಲ್ಲಿ ಕೂತ್ಕೋಬೇಕು. ಈ ಯೂತ್ಸ್ ಕಂಡ್ರೆ ಎಲ್ಲರಿಗೂ ಹೊಟ್ಟೆ ಉರಿ ಕಣೆ, ಮಜಾ ಮಾಡ್ತೀವಿ ಅಂತ. ಲೇ ಐಶು, ನ್ಯೂ ಇಯರ್ ಫೀಲೇ ಇಲ್ವಲ್ಲೇ? ಏನು ಬೇಕಿತ್ತೆ ನಿಂಗೆ? ರಜೆ ಕಣೆ, ರಜೆ. ನ್ಯೂ ಇಯರ್ಗೆ ಅಂತ ಒಂದು 15 ದಿವಸ ರಜೆ ಕೊಟ್ಬಿಟ್ಟಿದ್ರೆ ಹೇಗಿರ್ತಿತ್ತೆ? ಒಟ್ಟಿಗೆ ಸಂಕ್ರಾಂತಿ ಮುಗಿಸ್ಕೊಂಬರ್ಬೋದಾಗಿತ್ತಲ್ವಾ? ಬಿಟ್ರೆ ನೀನು ಯುಗಾದಿನೂ ಮುಗಿಸ್ಕೊಂಬರ್ತೀಯ. ಸರಿ, ನಂಗೊಂದು ಸ್ವಲ್ಪ ಲಿಪ್ಸ್ಟಿಕ್ ಕೊಡೆ. ಓಹ್ ಮಚ್ಚಿ, ನೀನು ಮೇಕಪ್ ಮಾಡ್ಕೋತೇನೆ? ನನ್ನ ಹತ್ರ ಬೇಬಿ ಪೌಡ್ರ್ ಇಲ್ಲಮ್ಮ. ಗೌರಮ್ದಿರು ಮೇಕಪ್ ಮಾಡ್ಕೋಬಾರ್ದು, ಡಿಗ್ನಿಟಿ ಕಡಿಮೆ ಆಗತ್ತೆ. ಓಹ್, ಅಮೂಲ್ ಬೇಬಿಗೆ ಎಷ್ಟು ಬೇಗ ಕೋಪ ಬಂದ್ಬಿಡುತ್ತೆ, ಒಂಚೂರು ಏನೂ ಅನ್ನಂಗೆ ಇಲ್ಲ, ಆಗಲೇ ಮುಖ ಪೂರಿ ಥರ ಉಚ್ಕೊಂಡ್ಬಿಡ್ತೀಯ. ನಿನ್ನ ಸಖತ್ ಸೆನ್ಸಿಟಿವ್ ಕಣೆ ನೀನು. ಎಷ್ಟು ಸಾರಿ ಹೇಳಿದ್ದೀನಿ ಬೋಲ್ಡ್ ಆಗಿರು ಅಂತ. ನೀನೇನಮ್ಮ ಇಡೀ ಕಾಲೇಜ್ಗೆ ಸೆಲೆಬ್ರಿಟಿ, ಅದಕ್ಕೆ ಬೋಲ್ಡ್ ಆಗಿದ್ಯಾ. ನಾನು ಹಂಗಲ್ವಲ್ಲ. ಏಯ್ ಗೂಬೆ, ನಾನು ಸೆಲೆಬ್ರಿಟಿ ಆಗಿರೋದ್ರಿಂದ ಬೋಲ್ಡ್ ಆಗಿಲ್ಲ, ನಾನು ಬೋಲ್ಡ್ ಆಗಿರೋದ್ರಿಂದನೇ ಸೆಲೆಬ್ರಿಟಿ ಆಗಿರೋದು. ನಿನಗಿದೆಲ್ಲ ಅರ್ಥ ಆಗೋಷ್ಟೊತ್ತಿಗೆ ನನ್ನ ಮೇಕಪ್ ಎಲ್ಲ ಡಲ್ಲಾಗೋಗುತ್ತೆ. ತಗೋ, ಬೇಗ ರುಬ್ಕೋ. ಯಾವನ್ನಾರು ಸೌಂಡಾಗಿರೋ ಬಕ್ರ ಬುಟ್ಟಿಗೆ ಬೀಳಿ. ನನಗೆ ಆ ಥರ ಏನೂ ಇಂಟೆನ್ಷನ್ ಇಲ್ಲ. ಅದಕ್ಕೆ ನಿನ್ನ ಗೌರಮ್ಮ ಅಂತ ಹೇಳೋದು. ಅಲ್ಲ ಕಣೆ, ಒಂದು ಹುಡುಗಿಯಾಗಿ ಹುಟ್ಟಿದ್ಮೇಲೆ ಒಂದು 10 ಹುಡುಗರನ್ನ ಲವ್ ಮಾಡಿ, ಒಂದು 20 ಹುಡುಗರಿಗೆ ಕೈ ಕೊಟ್ಟು, ಒಂದು 50 ಹುಡುಗರಿಗೆ ಚಮಕ್ ಕೊಡದೇ ಇದ್ರೆ ಹೆಂಗೆ? ಲೈಫ್ ವೇಸ್ಟ್ ಆಗಿಬಿಡುತ್ತೆ. ಅದು ಹುಡುಗಿರ ಜಾತಿಗೆ ಅವಮಾನ. ಲವ್ ಅನ್ನೋದು ಹೋಲಿ ಥಿಂಗ್ ಅಲ್ವಾ? ಅಲ್ಲ, ಅದು ಸಿಲ್ಲಿ ಥಿಂಗ್. ನೋಡು, ಆ ಕಳ್ಳನ ಮಗಂಗೆ ಅವಳು 3ನೇ ಲವರು, ಅವಳಿಗೆ ಅವನು 10ನೇ ಲವರು. ಹೆಂಗಿದಾರೆ ನೋಡು, ಲವ್ ಎಟ್ ಫಸ್ಟ್ ಸೈಟ್ ಥರ. ಆದರೆ ಅದು ಲವ್ ಫಾರ್ ಫಸ್ಟ್ ನೈಟ್ ಅಷ್ಟೆ. ಯಪ್ಪ, ಹೀಗೆಲ್ಲ ಇರುತ್ತಾ? ಇನ್ನೂ ಹೆಂಗೆಂಗೋ ಇರುತ್ತೆ. ಸರಿ, ಈಗ ಟೈಮ್ ಆಯಿತು, ಬಾ. ಆ ಮುದುಗೂಬೆ ಪ್ರೊಫೆಸರು ನಾನು ಹೋಗೋ ತನಕ ಕ್ಲಾಸೇ ಸ್ಟಾರ್ಟ್ ಮಾಡೋದಿಲ್ಲ. ಯು ಆರ್ ಮೈ ಸ್ಟಿಮ್ಯುಲೇಷನ್ ಅಂತ ಮೆಸೇಜ್ ಬೇರೆ ಮಾಡ್ತಾನೆ. ನಡಿ. ಹಾಯ್ ಅನು. ಹಾಯ್. ಏನೇ ಅನು, ಒಬ್ಳೆ ಆರಾಮಾಗಿ ಹಾರ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ನಿನ್ ಜೊತೆ ಒಬ್ಬ ಹುಡುಗ ಇಲ್ಲ ಅಂದ್ರೆ ನೀನ್ ನೋಡೋಕೆ ಆಗಲ್ಲ ಕಣೆ. ಅದಿರ್ಲಿ, ನಿಂಗೆ ಸ್ಟಫ್ ಸಿಕ್ತಾ? ಆ ಕಳ್ಳನ ಮಗ ವೆಂಕಿ ಸಿಕ್ಕಿ 2 ವೀಕ್ಸ್ ಆಯ್ತು. ಲಾಸ್ಟ್ ವೀಕೆ ಕೊಡ್ತೀನಿ ಅಂತ ಹೇಳಿ ಕೈಗೆ ಸಿಕ್ಕಿಲ್ಲ ಬಡ್ಡಿ ಮಗ. ನಿಂಗೇನು, ನಂಗೂ ಸಿಕ್ಕಿಲ್ಲ. ಬಟ್ ಇವತ್ತು ಗೋಶಲ್ ತಗೊಂಡ್ಬರ್ತೀನಿ ಅಂತ ಹೇಳಿದಾನೆ. ಸೊ ನಾವಿಬ್ರು ಸೇರ್ಕೊಂಡು ಪಾರ್ಟಿ ಮಾಡ್ತಿದ್ವಿ. ಓಹ್, ನಿಂಗೇನಮ್ಮ, ಡೈಲಿ ಪಾರ್ಟಿ ಮಾಡ್ತಾನೆ ಇರ್ತೀಯ. ಈ ಪೊಲಿಟಿಷಿಯನ್ಸು ಪಾರ್ಟಿ ಚೇಂಜ್ ಮಾಡ್ತಿರೋ ಥರ ನಿನ್ನ ಬಾಯ್ ಫ್ರೆಂಡ್ಸ್ನ ಚೇಂಜ್ ಮಾಡ್ತಾನೆ ಇರ್ತೀಯ. ಲೈಫಲ್ಲಿ ಏನಿದೆ ಬಿಡ. ಅದಿರ್ಲಿ, ಘೋಷಾಲ್ ನಿನ್ನ ರೂಮಿಗೆ ಬರ್ತಿದ್ದಾನ? ನೋ, ನಾನೇ ಅವನ ರೂಮಿಗೆ ಬಂದಿದ್ದೀನಿ. ನನಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದಾನೆ ಅವನು. ಅನು, ಘೋಷಾಲ್ ಅಲ್ಲಿದ್ದಾನ? ಛೇ, ವಾಟ್ ಇಸ್ ದಿಸ್ ಅನು? ಇದು ಪ್ರೈವೇಟ್ ಕಾನ್ವರ್ಸೇಷನ್ ಅಂತ ಹೇಳಿರ್ಲಿಲ್ವಾ?
ಅವನಿದ್ದಾನೆ ಅಂತ ಮೊದಲೇ ಯಾಕೆ ಹೇಳಲಿಲ್ಲ? ಲೀವ್ ಇಟ್ ಮೋನಿಕಾ, ನಮ್ಮಲ್ಲಿ ಅಂಥದ್ದೇನಿದೆ? ನಿಂದು ಹೊಳಗಿಂದು ಹೊರಗಿಂದು ಎಲ್ಲ ನನಗೆ ಗೊತ್ತಿರೋದು ತಾನೆ. ಶಟ್ ಯುವರ್ ಬ್ಲಡಿ ಮೌತ್. ಬಾಯಿ ಮುಚ್ಕೋಬೋದು, ಆದರೆ ಹಿಸ್ಟ್ರಿ ಮುಚ್ಕೊಳಕ್ಕಾಗತ್ತಾ? ಫಸ್ಟ್ ಎಲ್ಲ ನಮ್ಮಿಬ್ರ ಮಧ್ಯೆ ಏನೇನೆಲ್ಲ ನಡೆದಿಲ್ಲ. ಇವಾಗ್ಲೂ ಬಾ, ಇಬ್ರು ಮೇಂಟೈನ್ ಮಾಡ್ತೀನಿ. ಕನ್ಸಲ್ಲೂ ನೆನ್ಸ್ಕೊಂಬೇಡ ಅದನ್ನ. ನಾನು ಏನು ಮಾಡಬಾರ್ದು ಮಾಡ್ತೀನಿ. ಎಷ್ಟೋ ಸಲ ನಾವು ಮಾಡಿರೋದು ತಾನೇ ಮಾಡೋದು. ಕಮಾನ್, ಇವತ್ತು ನಿನಗೋಸ್ಕರ ಸ್ಪೆಷಲ್ ಐಟಮ್ ಬೇರೆ ತಂದಿದ್ದೀನಿ, ಬೇಗ ಬಂದ್ಬಿಡು. ನಿನ್ಗೂ ನಿನ್ ಸ್ಪೆಷಲ್ ಐಟಮ್ಗೂ ದೊಡ್ಡ ನಮಸ್ಕಾರ ಗುರು. ಲೇ ಮೋನಿ, ನನ್ನ ಪ್ರೋಗ್ರಾಮ್ ರೆಕಾರ್ಡ್ ಮಾಡಿಲ್ವೇನೆ? ಓ ಸಾರಿ ಮಾಮ್, ರೆಕಾರ್ಡರ್ ಡಿಸ್ಕನೆಕ್ಟ್ ಮಾಡಿ ಗೇಮ್ಸ್ ಆಡ್ತಿದ್ದೆ. ಅಯ್ಯೋ ಮನೆ ಹಾಳಿ, ನಾನು 8 hours ದುಡ್ದು ಮನೆಗೆ ಬರ್ತೀನಿ. ನೀನು ನನ್ನ ಫೇವ್ರೆಟ್ ಪ್ರೋಗ್ರಾಮ್ ರೆಕಾರ್ಡ್ ಮಾಡೋಕ್ಕಾಗಲ್ವಾ? ನಿನ್ಗೆ ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ವಲ್ಲೇ? ನೀನ್ ಮಾತ್ರ ನನ್ಗೆ ಅದ್ಬೇಕು ಇದ್ಬೇಕು ಅಂತ ಇಷ್ಟುದ್ದ ಲಿಸ್ಟ್ ರೆಡಿ ಮಾಡ್ಕೊಂಡು. ಹಲೋ, ಏನ್ ಮಾಡ್ತಿದ್ಯಾ ಮಚ್ಚಿ? ನಥಿಂಗ್. ಅನು ಆನ್ಲೈನಲ್ಲಿದ್ಲು, ಮಾತಾಡ್ತಿದ್ದೆ. ಏನು ಗೊತ್ತಾ, ಇವತ್ತಮ್ಮ ಮಾಲ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬ ಅಂದ್ರು ಕಣೆ. ಫ್ರೀ ಇದ್ರೆ ಬಾರೆ, ಇಬ್ರು ಹೋಗಿ ಬರೋಣ. KFC ಚಿಕನ್ ತಿನ್ಕೊಂಡು ಹಾಗೆ ಸ್ವಲ್ಪ ಐಟಮ್ಸ್ ತರೋಣ. ಇವಾಗ ನಂಗೆ ಹೊರಗಡೆ ಬರೋ ಮೂಡಿಲ್ಲ ಕಣೆ. ಅಮ್ಮನ ಜೊತೆ ಸ್ವಲ್ಪ ಜಗಳ ಆಯಿತು. ಬೇಕಾದ್ರೆ ನಾಳೆ ಕಾಲೇಜ್ ಮುಗಿಸ್ಕೊಂಡ್ಮೇಲೆ ಈವ್ನಿಂಗ್ ಶಾಪಿಂಗ್ ಮಾಡೋಕ್ಕೋದ್ರೆ ಆಯಿತು ಬಿಡು. ಯಾಕೆ, ಏನಾಯಿತು? ಅಂಥದ್ದೇನಿಲ್ಲ, ಜಸ್ಟ್ ಫಾರ್ ಸಿಲ್ಲಿ ಮ್ಯಾಟರ್. ಅದೇ ಒಂದೊಂದ್ಸಲ ತುಂಬ ಡಿಸ್ಟರ್ಬ್ ಆಗೋಗುತ್ತೆ. ಸಮ್ಟೈಮ್ಸ್ ಯಾಕಾದ್ರೂ ಬದುಕಿರಬೇಕು ಅನಿಸುತ್ತೆ. ಇಟ್ಸ್ ಓಕೆ ಡಾರ್ಲಿಂಗ್. ಈ ಸಾರಿ, ಥ್ಯಾಂಕ್ಸ್ ಇವೆಲ್ಲ ಫ್ರೆಂಡ್ಶಿಪ್ಪಲ್ಲಿರಲ್ಲ, ಓಕೆನಾ? ಎನಿವೇ, ಊಟ ಮಾಡಿಬಿಟ್ಟು ಮಲ್ಕೋ, ಬೆಳಿಗ್ಗೆ ಸಿಗೋಣ. ಸರಿ ಕಣೆ. ಹಲೋ ಮೇಡಮ್, ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ. ನೋ ಥ್ಯಾಂಕ್ಸ್, ನಾವು ಮಾರ್ನಿಂಗ್ ಕಾಲೇಜಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್. ಹೇ, ಒಂದು ಮುತ್ತು ಕೊಡೆ. ತಗೋ, ನಾನೇ ಕೊಡ್ತೀನಿ. ಲವ್ ಯು, ಮಿಸ್ ಯು, ಬಾಯ್ ಬಾಯ್. ಹೇ ಮೋನಿ ಡಿಯರ್, ಚಿಯರ್ ಅಪ್, ಕಮಾನ್ ಡ್ಯೂಡ್. ನಿನ್ನ ಮನಸ್ಸಿಗಾಗಿರೋ ಪ್ರೆಷರ್ನೆಲ್ಲ 5 minutesಲ್ಲಿ ಕ್ಲಿಯರ್ ಮಾಡ್ತೀನಿ. ಇಲ್ಲಿಗೆ ಬಾ. ಇದನ್ನು ಟ್ರೈ ಮಾಡು. ಸ್ವರ್ಗದಲ್ಲಿ ತೇಲೋಗ್ತೀಯಾ. ಓಕೆ ಗೈಸ್, ಸಿ ಯು ಲೇಟರ್, ಬಾಯ್. Yes, come in. ಹಾಯ್ ಐಶು ಡಿಯರ್, ಕಾಲೇಜಿಗೆ ರೆಡಿ ಆಗ್ತಿದ್ಯಾ ಪುಟ್ಟ ನೀನು? Yes, daddy. ಏನು ಮಾಡೋಣ, ನಿನ್ನ ಬರ್ತ್ಡೇ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡಿದ್ದೆ. ಎಲ್ಲ ಪಾರ್ಟಿ ಹಾಲು ಬುಕ್ ಆಗಿದೆ, ಯಾವುದು ಸಿಗ್ತಿಲ್ಲ. ಏನು ಮಾಡೋದು ಇವಾಗ? ಬೇಡ ಬಿಡಿ ಡ್ಯಾಡ್, ಇನ್ನು ಪಾರ್ಟಿ ಹಾಲ್ಗಳಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾನೇನಾದರೂ ಫೀಡಿಂಗ್ ಬೇಬಿನಾ? ನಾನಿವಾಗ ದೊಡ್ಡೋಳಾಗಿದ್ದೀನಿ. ನೋ ಮೋರ್ ಚೈಲ್ಡಿಶ್ ಆಕ್ಟಿವಿಟೀಸ್. ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ಮಗಳೇ ನೀನು? ನನಗಿದು 18th ಬರ್ತ್ಡೇ ಡ್ಯಾಡ್. ಐ ಆಮ್ ಬಿಕಮಿಂಗ್ ಮೆಚೂರ್. ಇಷ್ಟು ಬೇಗ ಅಷ್ಟು ದೊಡ್ಡೋಳಾಗ್ಬಿಟ್ರೆ ನಾನು ಮುದ್ಕ ಆಗ್ಬಿಡ್ತೀನಿ ಮಗಳೇ. ಅಷ್ಟೆಲ್ಲ ದೊಡ್ಡೋಳಾಗ್ಬಿಡ ಮಗಳೇ ನೀನು. ನೀವು ಯಾವತ್ತೂ ಮುದ್ಕ ಆಗೋಲ್ಲ ಡ್ಯಾಡ್. ಯು ಆರ್ ಆಲ್ವೇಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನಮ್ಮಪ್ಪ ಯಾವತ್ತೂ ಹೀರೋನೇ. ನೀನು ಹೇಳೋದು ನಿಜಾನೇ. ಇನ್ನು 2 ದಿನ ಆದಮೇಲೆ ಯು ವಿಲ್ ಬಿಕಮ್ ಇಂಡಿಪೆಂಡೆಂಟ್. ಯು ಕ್ಯಾನ್ ಡಿಸೈಡ್ ಎನಿಥಿಂಗ್. You can love anyone, you can marry anyone. We can't oppose you. If we oppose, it will become a crime. ಗೀತಾ, ಇನ್ನು ಮುಂದೆ ನಮ್ಮಿಬ್ಬರಿಗೆ ನಾವೇ ಗತಿ. ಡೋಂಟ್ ಸೇ ದ್ಯಾಟ್ ಡ್ಯಾಡ್. ಮನೇಲಿ ಪ್ರೀತಿ ಸಿಗ್ದವರು ಹೊರಗಡೆ ಪ್ರೀತಿ ಹುಡ್ಕೊತಾರೆ, ಮನೇಲಿ ಕಂಪ್ನಿ ಸಿಗ್ದವರು ಹೊರಗಡೆ ಕಂಪ್ನಿ ಹುಡ್ಕೊತಾರೆ. ನನಗಿವೆರಡು ಬೇಕಾದಷ್ಟು ಸಿಕ್ಕಿದೆ. ನಿಮ್ಮ ಪ್ರೀತಿ, ಅಮ್ಮನ ಕಂಪ್ನಿ, ಇದಕ್ಕಿಂತ ಹೆಚ್ಚಾಗಿ ನಂಗೆ ಏನು ಬೇಕು ಡ್ಯಾಡ್? ಯು ಗೈಸ್ ಹ್ಯಾವ್ ಮೇಡ್ ಮೈ ಲೈಫ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಅವಳು ನನ್ನ ಮಗಳು ರೀ, ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಬಂಗಾರು ಅದು. ಇಬ್ರು ಸೇರ್ಕೊಂಡ್ಬಿಟ್ರಾ? ಎಷ್ಟೇ ಆಗ್ಲಿ, ಅಮ್ಮ ಮಗಳು ಒಂದೇ ಜಾತಿ ಅಲ್ವಾ? ಇರ್ಲಿ, ಈ ನೀನ್ 18th ಬರ್ತ್ಡೇಗೆ ಒಂದು ಒಳ್ಳೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ನಿನ್ಗೇನ್ ಬೇಕು ಕೇಳು. ನನಗೆ ಡಾಲು, ಡ್ರೆಸ್ಸು, ಜ್ಯುವೆಲ್ರಿ ಏನೂ ಬೇಡ. ನಂಗೊಂದು ಒಳ್ಳೆ HD ಹ್ಯಾಂಡಿಕ್ಯಾಮ್ ಕೊಡಿಸ್ಬಿಡಿ ಡ್ಯಾಡ್. ಐ ವಾಂಟ್ ಟು ಮೇಕ್ ಮೈ ಲೈಫ್ ಡಾಕ್ಯುಮೆಂಟ್ರಿ. HD ಕ್ಯಾಮ್ರಾನ? ಅದೆಷ್ಟು ಕಾಸ್ಟ್ಲಿ ಗೊತ್ತಾ ನಿನಗೆ? ಏನೇ ಆದರೂ ನಿಮ್ಮ ಮಗಳ ಪ್ರೀತಿಗಿಂತ ಹೆಚ್ಚಾ? ಅಲ್ಲ, ಓಕೆ, ಅದೇ ಕೊಡಿಸ್ತೀನಿ. ಏನೇ ಆಗಲಿ, ನನ್ನ ಮಗಳು ರಾಜ್ಕುಮಾರಿ ಥರ ಏನೋ, ರಾಜ್ಕುಮಾರಿನೇ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಗೀತಾ, ಟೈಮ್ ಆಗ್ತಿದೆ, ಬೇಗ ಬಂದ್ಬಿಡಿ. ನಿಮ್ಮ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತೀನಿ. ಐಶು, ಬೇಗ ರೆಡಿಯಾಗಿ ಬಾ ಅಮ್ಮ, ಡ್ಯಾಡಿ ಹೊರಗಡೆ ವೇಟ್ ಮಾಡ್ತಾ ಇರ್ತಾರೆ. ಓಕೆ ಮಾಮ್.
ರಾಜ್ಕುಮಾರಿ ಅಲ್ಲ, ಯುವರಾಣಿ. ಹೇ ಹಾಯ್ ಭರತ್. ಹಾಯ್, ಏನ್ರಿ ಎಲ್ಲ ಬ್ಯೂಟಿಫುಲ್ ಬೇಬ್ಸು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ನೀನೊಬ್ಬ ಮಿಸ್ ಆಗ್ಬಿಟ್ಟಿದ್ಯಲ್ಲೋ. ಅವ್ನ್ ಬೇಬಿ ಅಲ್ಲ ಕಣೆ, ಬೇಬಿ ತರ ಕಣೋ ಬಾಯ್. ಯು ಆರ್ ಅ ಕ್ರೇಜಿ ಗರ್ಲ್ಸ್. ಹುಡುಗಿಯರಿಗೆ ಹುಡುಗರನ್ನ ಕಿಂಡಲ್ ಮಾಡ್ಲಿಲ್ಲ ಅಂದ್ರೆ ಟೈಮ್ ಪಾಸೇ ಆಗಲ್ಲ ಅನ್ಸುತ್ತೆ, ತಿಂದಿದ್ದು ಡೈಜೆಷನ್ ಆಗಲ್ಲ ಅಂತಾನು ಅನ್ಸುತ್ತೆ. ಹೇ ಭರತ್, ವಾಟ್ಸ್ ಅಪ್ ಮ್ಯಾನ್? ವಾಟ್ಸ್ ದ ವೀಕೆಂಡ್ ಪ್ರೋಗ್ರಾಮ್? ದಿಸ್ ವೀಕೆಂಡ್ ವಿಲ್ ಬಿ ಅಮೇಜಿಂಗ್ ಕಣೆ ಮೋನಿ. ಒಂದೊಳ್ಳೆ ಪಾರ್ಟಿನ ಆರ್ಗನೈಸ್ ಮಾಡ್ತಿದ್ದೀನಿ. ಸೊ ಯು ಆಲ್ ಆರ್ ಮೋಸ್ಟ್ ವೆಲ್ಕಮ್. ಅಕ್ಷಯನ ಕರ್ಕೊಂಡ್ ಬರ್ಲಾ? ನೋ, ಯಾವುದೇ ಕಾರಣಕ್ಕೂ ಬೇಡ. ಯಾಕೋ? ಯಾಕೆ ಅಂದ್ರೆ ಅದ್ ನನ್ ಪಾರ್ಟಿ, ನನ್ ರೂಲ್ಸ್. ಸೊ ಹೌದು ಕಣೆ, ಪಾರ್ಟಿ ರೂಲ್ಸ್ ನೀನ್ ಫಾಲೋ ಮಾಡ್ಲೇಬೇಕು. ಶಟ್ ಅಪ್. ನೀನ್ ರೂಲ್ಸ್ ಫಾಲೋ ಮಾಡಿರೋ ವಿಡಿಯೋ ನನ್ನ ಹತ್ರ ಇದೆ, ತೋರ್ಸ್ಲಾ? ಹೇ ಭರತ್, ಈ ಸಲ ಐಶನ್ ಕರ್ಕೊಂಡ್ ಬರ್ತೀನಿ ಕಣೋ. ಯಾವ ಐಶು? ಆ ಗೌರಮ್ಮನ? ಲೇ ಮೋನಿ, ಅದು ಪಾರ್ಟಿ ಕಣೆ, ದೇವಸ್ಥಾನದಲ್ಲಿ ನಡೆಯೋ ಹರಿಕತೆ ಅಲ್ಲ. ಹೇ ಮಚ್ಚ, ಅವಳಿಗೂ ಪಾರ್ಟಿ ಅಂದ್ರೆ ಇಷ್ಟ ಕಣೋ. ಇಷ್ಟ ಇದ್ರೆ ಸಾಕ, ಪಾರ್ಟಿ ಸೆನ್ಸ್ ಇರ್ಬೇಕು. ಹಂಗಂತ ಯಾರೇನೋ ಕರ್ಕೊಂಡ್ ಬರೋದಲ್ಲ. ಅವಳು ಯಾಕೆ ಅಲ್ಲಿ ಸುಮ್ನೆ ಶಿವ ಪೂಜಲ್ ಕಡಿ ಬಿಟ್ಟಂಗೆ? ಹೇ ನೀ ಸುಮ್ನಿರ್ರೆ. ಹೇ ಭರತ್, ಅವಳು ನನ್ನ ಫ್ರೆಂಡು, ಅವಳಿಗೂ ಪಾರ್ಟಿ ರುಚಿ ತೋರಿಸ್ಬೇಕು. ಲೆಟರ್ ಟು ಎಂಜಾಯ್. ಅವಳಿಗೆ ಪಾರ್ಟಿ ಸೆನ್ಸ್ ಇಲ್ಲ ಕಣೆ. ಗೌರಮ್ಮನ್ ತರ ಬಟ್ಟೆ ಹಾಕೊಂಡು ಮೂಗ್ ಬಸವಿ ತರ ಸುಮ್ನೆ ಇದ್ರೆ ಏನ್ ಎಂಜಾಯ್ ಮಾಡ್ತಾಳೆ? 1947 ಮಾಡೆಲ್ ತರ. ಹೇ ಯು ನೋ ಒನ್ ಥಿಂಗ್, ಅವಳು ಸೆಕ್ಸಿ ಆಗಿದ್ದಾಳು ಕಣೋ, ನೀನು ಸರಿಯಾಗಿ ನೋಡಿಲ್ಲ ಅಷ್ಟೇ. ಅವಳು ಸೆಕ್ಸಿ ಆಗಿದ್ರೆ ನಿನ್ ಪಕ್ಕದಲ್ಲಿರೋ ಲೂಸಿ ಬಿಡ್ತಿದ್ಲ? ಚಿಟ್ಕಿ ಹೊಡಿಯೋಷ್ಟ್ರಲ್ಲಿ ರಾವಣ ಸೀತೆನ ಎತ್ತಾಕೊಂಡು ಹೋದಂಗೆ ಇವಳು ಅವಳನ್ನ ಎತ್ತಾಕೊಂಡು ಹೋಗ್ತಿದ್ಲು, ಗೊತ್ತಾ? ಅವಳು ಯಾವಾಗ್ಲೂ ನನ್ನ ಜೊತೆ ಇರಕ್ಕೆ ಇಷ್ಟಪಡ್ತಾಳು ಕಣೋ. ಅವಳು ಹೆಂಗ್ ಬಿಟ್ಟು ಬರೋದು? ಅದು ಅಲ್ದೆ ಅವಳ್ದು 18 ಬರ್ತಡೆ ಕೂಡ ಹತ್ರ ಬರ್ತಾ ಇದೆ. ಒಂದ್ ಸರ್ಪ್ರೈಸ್ ಕೊಟ್ಟಂಗಿರುತ್ತೆ. ಓಕೆ ಬಾಯ್ ಮೋನಿಕಾ. ಬಾಯ್. ಲೇ ಮೋನಿ ಡಾರ್ಲಿಂಗ್, ಅವಳು ಬಂದ್ರೆ ಅವಳಿಗೆ ಇರಿಟೇಷನ್ ಆಗೋದು. ಈ ಪಾರ್ಟಿ ಎಲ್ಲ ಅವಳಿಗೆ ಜಸ್ಟ್ ಆಗಲ್ಲ ಕಣೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಬರಬೇಕು ಅಂದ್ರೆ ಅವಳು ಬರ್ತಾಳೆ, ಇಲ್ಲ ಅಂದ್ರೆ ನಾನು ಬರಲ್ಲ. ಓ ಮೋನಿ, ನನ್ನ ಪಾರ್ಟಿ ಅಂದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡು ಡಿಗ್ನಿಟಿ ಇದೆ, ಅದು ಹಾಳಾಗಬಾರ್ದು ಅಂತ ಅಷ್ಟೇ. ಓಕೆ, ಒಂದು ಕೆಲಸ ಮಾಡು, ಅವಳನ್ನ ಮಾಡರ್ನ್ ಆಗಿ ರೆಡಿಯಾಗಿ ಕರ್ಕೊಂಬ. ಹಾಗೆ ಸ್ವಲ್ಪ ಪಾರ್ಟಿ ಮ್ಯಾನರ್ಸು ಹೇಳ್ಕೊಡು. ಇದಕ್ಕೂ ಮೀರಿ ಪಾರ್ಟಿಯಲ್ಲಿ ಅವಳಿಂದ ಏನಾದರೂ ಅವಾಂತರ ಆದ್ರೆ ಅದಕ್ಕೆ ನೀನೇ ರೆಸ್ಪಾನ್ಸಿಬಿಲಿಟಿ. ಓಕೆ ಓಕೆ, ಥ್ಯಾಂಕ್ ಯು ಡಾ, ಥ್ಯಾಂಕ್ ಯು ಸೋ ಮಚ್. ಅವಳನ್ನ ಹೇಗೆ ರೆಡಿ ಮಾಡ್ಕೊಂಬರ್ತೀನಿ ನೋಡು. ಓ ಮೈ ಗಾಡ್, ಎಲ್ಲರೂ ಫ್ಲ್ಯಾಟ್ ಆಗಿಬಿಡ್ಬೇಕು ಅವಳನ್ನ ನೋಡಿ. ಓಕೆ ಡಾರ್ಲಿಂಗ್, ಐ ವಿಲ್ ವೇಟ್ ಫಾರ್ ಯು ಬೋತ್. ಹಾಗೆ ನನ್ನ ಪರ್ಸ್ನಲ್ ನೆನಪಿದೆ ತಾನೆ? ಆಯ್ತಪ್ಪ, ನೀನು ಐಶುನ್ ಕರ್ಕೊಂಬರಕ್ಕೆ ಒಪ್ಪಿದ್ಯಾ ಅಂದಮೇಲೆ ನಾನು ಅಷ್ಟು ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ವಾ? ಓಕೆ, ಟೇಕ್ ಕೇರ್. ಬಾಯ್. ನಾನಿಷ್ಟು ಟೈಟ್ ಶಾರ್ಟ್ ಎಲ್ಲ ಹಾಕಲ್ಲ ಕಣೆ, ನನಗಿದೆಲ್ಲ ರೂಢಿ ಇಲ್ಲ. ಇನ್ನೇನು ಪಾರ್ಟಿಗೆ ಗೌರಮ್ಮನ ಥರ ಬರ್ತೀಯಾ? ಏನೇ ನೀನು 18 ಇಯರ್ಸಿಗೆ ಕಾಲಿಡ್ತಿದ್ಯಾ, ಇನ್ನು ಚಿಕ್ಕ ಮಗು ಥರ ಆಡ್ತೀಯಾ? ಹಂಗಲ್ಲ, ಈ ಥರ ಎಲ್ಲ ಡ್ರೆಸ್ ಹಾಕಿದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ. ಅಪ್ಪ ಅಮ್ಮನ ಮುಂದೆ ಯಾಕೆ ಹಾಕ್ಕೊಂತ್ಯಾ? ಒಳಗಡೆ ಹಾಕೊಂಬಾ, ಇಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಬಾ, ಅಲ್ಲಿ ಚೇಂಜ್ ಮಾಡಿದ್ರೆ ಆಯಿತು. ಆಲ್ಮೋಸ್ಟ್ ಹುಡುಗಿರೆಲ್ಲ ಈಗಿನ ಕಾಲದಲ್ಲಿ ಹಾಗೆ ಮಾಡೋದು. ಹೌದಾ? ಹೌದು. ಅಯ್ಯೋ, ನಿನ್ನ ಅಪ್ಡೇಟ್ ಮಾಡೋಷ್ಟೊತ್ತಿಗೆ ನಾನು ಔಟ್ಡೇಟೆಡ್ ಆಗಿ ಹೋಗ್ತೀನಿ ನೋಡು. ಈ ಡ್ರೆಸ್ ನಿಂಗೆ ತುಂಬ ಚೆನ್ನಾಗಿದೆ, ಸುಮ್ಮನಿರು. ಹಲೋ, ನೀನು ಯಾರಪ್ಪ? ಅವಳಿಗೂ ನಿನಗೂ ಏನು ಸಂಬಂಧ? ಏಯ್ ಗುರು, ಅವಳು ನನ್ನ ಫ್ರೆಂಡು, ಐ ವಿಲ್ ಟೇಕ್ ಕೇರ್ ಆಫ್ ಹರ್. ಇದು ಅಮ್ಕಿ ಹಾಕೋ ಕೆಲಸ ನನ್ನ ಹತ್ರ ಇಟ್ಕೊಳಕ್ಕೆ ಹೋಗ್ಬೇಡ. ಏಯ್ ಇಡೋ ಫೋನು. ಯಾರೇ ಅದು? ಯಾರೋ ಗೊತ್ತಿಲ್ಲ. ಐಶು ಒಳ್ಳೆ ಹುಡುಗಿ, ಅವಳನ್ನ ಹಾಳು ಮಾಡ್ತಿದ್ಯಾ, ಅವಳಿಗೆ ಶಾರ್ಟ್ ಡ್ರೆಸ್ ಹಾಕ್ಸ್ಬೇಡ, ಪಾರ್ಟಿ ಕರ್ಕೊಂಡು ಹೋಗ್ಬೇಡ ಅಂತ ನನಗೆ ಆರ್ಡರ್ ಮಾಡ್ತಿದ್ದಾನೆ. ಇಂಥ ನನ್ನ ಮಕ್ಕಳನ್ನ ನಾನು ಎಷ್ಟು ಜನ ನೋಡಿಲ್ಲ. ಏ ಐಶು, ಯಾವನಾರು ನೀನು ಹಿಂದೆ ಬಿದ್ದಿದ್ದಾನೇನೆ? ಹೇ ಇಲ್ಲಪ್ಪ, ನಾನು ಹುಡುಗರು ಸವಸ ಮಾಡೋದೇ ಇಲ್ಲ. ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ಇರಲಿ ಬಿಡು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಮುಗ್ದೋಯ್ತು. ಒಂದು ಹುಡುಗಿ ಅಪ್ಡೇಟ್ ಆಗ್ತದಾಳೆ ಅಂದರೆ ಎಲ್ರಿಗೂ ಹೊಟ್ಟೆ ಉರಿ. ಕಮಾನ್ ಲೆಟ್ಸ್ ಗೋ.
ಸರ್ ಇದೊಂದು ಸ್ವಲ್ಪ ಪ್ಯಾಕ್ ಮಾಡಿ. Hi babies, come on. Guys get 2000 rupees, girls get 50% off. Elli 1000 rupees kodi. Come on, enjoy the party. ಓಹೋ ಗೌರಿ ಕಾಳಿ ಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲ ಶಕ್ತಿ ದೇವತೆಗಳು ಬರಬೇಕು. ಎಲ್ಲಿ 1000 rupees ಕೊಡಿ. ಎಲ್ಲಿ ಕೊಡು 1000 rupees. ವಾವ್. ವೆಲ್ಕಮ್ ಟು ದ ಪಾರ್ಟಿ ಫಾರ್ ದಿ ಫಸ್ಟ್ ಟೈಮ್. ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡು, ಎಡವಟ್ ಮಾತ್ರ ಮಾಡಬೇಡ. ಓಕೆ ಕಮ್. ಎಲ್ಲಿ ಫೀಸು 1000 rupees. ವಾವ್, ಹೋಗಿ ಎಂಜಾಯ್ ಮಾಡಿ. ಕಮ್ ಆನ್. ಪ್ಲೀಸ್ ದುಡ್ಡಿಲ್ಲ ಕಣೋ, ನೆಕ್ಸ್ಟ್ ವೀಕ್ ಕೊಡ್ತೀನಿ. ಸಂಬಳ ಆಗಿಲ್ಲ. ದುಡ್ಡಿಲ್ವಾ? ಇಲ್ಲ. ಆಮೇಲೆ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ ಥ್ಯಾಂಕ್ ಯು. ಒಂಚೂರು ಎಕ್ಸ್ಪೋಸ್ ಮಾಡ್ರೆ. ಒಬ್ಬರೇ ಹೊಡಿತಾ ಇದೀಯಾ? ಹೋಗ ಆ ಕಡೆ. ನೀನೇ ಸುಮ್ಮನಾಗ್ಬಿಟ್ರೆ ಹೆಂಗೆ? ಒಂಚೂರು ಏನಾದ್ರು ಮಾಡೆ. ಓ ಓಕೆ, ಟೆಲ್ ಮಿ ಶ್ರುತಿ, ನಿನ್ ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀಯೇ? ಮದ್ವೆಗೆ ಮುಂಚೆನೆ ಒಂದು 10 ಜನ ಹುಡುಗರಿಗೆ ಕೈ ಕೊಟ್ಟು 50 ಲಕ್ಷ ದುಡ್ಡು ಮಾಡೋಣ ಅಂತಿದ್ದೀನಿ. ಓ ವಾವ್, ಬಿಗ್ ಡ್ರೀಮ್. ಸರಿ, ಇಲ್ಲೇನ್ ಮಾಡ್ತಿದೀಯ ಇವಾಗ? ಯಾವ ನನ್ನ ಮಗ ಸೌಂಡ್ ಆಗಿದೆ ಅಂತ ಹುಡುಕ್ತಾ ಇದ್ದೀನಿ. ಓ ಆಲ್ ದ ಬೆಸ್ಟ್, ಬೇಗ ಹುಡುಕೋ.
ಆಗ್ತಿದ್ದೆ ನಿಂಗೆ. ಪಾರ್ಟಿ ಎಂಜಾಯ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಕಮಾನ್. ನಿನ್ನ ಅಜ್ಜೆ ನನ್ನೇ ಕಳ್ತೇನೆ. ನಿನ್ನ ಸತಿ ಸಾವಿತ್ರ ಅನ್ಕೊಂಡಿದ್ಯಾ? ಏನ್ ಗುರು ಮ್ಯಾಟ್ ರಿಂಗ್ ಆಗೋಯ್ತು. ನೀನು ಪಂಟ ಅನ್ಕೊಂಡ್ಬಿಟ್ಟಿದ್ನಲ್ಲಪ್ಪ. ಏನ್ ಹುಡುಕ್ತಾ ಇದೀಯ ಚಿನ್ನ? ಈ ಕಡೆ ಬರಬಾರ್ದಮ್ಮ ನೀನು. ಅಯ್ಯೋ ಎಲ್ಲೋಗ್ತಾಳಪ್ಪ ಇವಳು? ಬೇಡ ಕಣೆ. ಕಮಾನ್. ಏ ಆಯುಷು, ಏ ಹೋಗೆ ಆ ಕಡೆ. ಏ ನೀನು ಹೋಗೋ ಆ ಕಡೆ. ಏ ಹೋಗೋ. ಒಳ್ಳೆ ಜಾಗ ಹುಡಿಕೊಂಡ್ರಪ್ಪ. ಸ್ವಲ್ಪ ಹಚ್ಚೆ. ಓಹೋ ಯಪ್ಪ, ಏನ್ರಿ ಹುಡುಗರು ಹೊಡೆಯಲ್ವಲ್ರಿ ಈ ರೇಂಜ್ಗೆ ಗಾಂಜಾ? ನಿನ್ನ ಅಜ್ಜಿ ನನ್ನ ಹೊಡಿತ್ಯಾ? ಅವನಿನ್ ಸೊಂಟ ಕೈ ಹಾಕದ್ನಲ್ಲ, ಅದಕ್ಕೆ ಒದೆ ತಿಂದ ಅನ್ಸುತ್ತೆ. ಡೂ ಸಮಥಿಂಗ್ ಸ್ಪೆಷಲ್ ಯಾರ್. ಕಮ್ ಆನ್. ಸ್ಪೆಷಲ್ ಅಂದ್ರೆ ಏನು? ಏನ್ ಬಟ್ಟೆಲ್ಲ ಬಿಚ್ಚಾಕೊಂಡು ಕೂತ್ಕೋಬೇಕಾಯ್ತು? ನೋ 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 ನೋ, ಅದು ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ ಕಣೆ. ನೀವಿಬ್ರು ಸೇರಿ ಏನಾದ್ರು ಒಂಚೂರು ಡಿಫ್ರೆಂಟ್ ಮಾಡ್ರೆ. ಇರು ನೋಡು. ಯಾಕೆ ಬರ್ತಿರೋ ಪಾರ್ಟಿಗೆ ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರು? ಓ ಎಲ್ಲ ವೇಸ್ಟ್ ಮಾಡ್ಬಿಟ್ಟು ಈ ಹೊಸ ಹುಡುಗಿ. ಬಡ್ಕೊಂಡೆ ಪಾರ್ಟಿ ಕರಿಯೋದ್ ಬೇಡ ಅಂತ ನನ್ನ ಮೂಡನ್ನ ಹಾಳು ಮಾಡ್ಬಿಟ್ಲು. ಹಾಯ್ ಯಶು, ಏನೇ ಇನ್ನು ಮಲ್ಗಿಲ್ವಾ? ಮೋನಿಕಾ, ಐ ಆಮ್ ಸಾರಿ ಕಣೆ. ಯಾಕೆ? ವಾಟ್ ಹ್ಯಾಪನ್? ನಾನು ಪಾರ್ಟಿಲ್ ಮಾಡಿದ್ದು ಎಡ್ವರ್ಡ್ಗೆ. ನನಗಿದು ಫಸ್ಟ್ ಟೈಮ್ ಅಲ್ವಾ, ಅದು ಅಲ್ಲದೆ ನಾನು ಯಾವತ್ತೂ ಬಿಯರ್ ಬೇರೆ ಕುಡ್ದಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಹಾಳಾಗೋಯ್ತು. ಎಲ್ರಿಗೂ ಬೇಜಾರು ಮಾಡಿಬಿಟ್ಟೆ. ಅಯ್ಯೋ ಇರಲಿ ಬಿಡೆ, ಅದಕ್ಕೆಲ್ಲ ಫೀಲ್ ಮಾಡ್ಕೊಂಡು ಕೊರಗಬೇಡ. ಫಸ್ಟ್ ಟೈಮ್ ಇದೆಲ್ಲ ಮಾಮೂಲಿನೇ. ಬಿಗ್ನಿಂಗಲ್ಲಿ ನಮ್ಗಾಗಿರೋ ಅವಾಂತರಗಳನ್ನ ನಿಂಗೆ ಹೇಳ್ಬಿಟ್ರೆ ಬೆಳಗ್ಗೆ ತನಕ ನೀನು ಬಿದ್ದು ಬಿದ್ದು ನಗ್ತ್ಯ ಮರಗಿತ್ತಿ. ಬಟ್ ಏನೇ ಆಗಲಿ ನನ್ನಿಂದ ನಿಂಗೆ ನಿನ್ನ ಫ್ರೆಂಡ್ಸ್ ಮುಂದೆ ತಲೆ ತಗ್ಸೋಗಾಯ್ತು. ಅವ್ರಿಗೆಲ್ಲ ಹೊಡಿಯೋ ಗೋಲಿ ಎಲ್ರ ಯೋಗ್ಯತೆನೋ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಪ್ಯೂರ್ ಗೋಲ್ಡು ಕಣೆ. ನಿನ್ನ ಪಾರ್ಟಿಗೆ ಕರ್ಕೊಂಡೋಗಿ ನಾನೇನೋ ತಪ್ಪು ಮಾಡೋದ್ನೋ ಅನ್ನಿಸ್ತಿದ್ದೆ. ಎನಿವೆ ಐಶು, ನಂಗೆ ಇತ್ತೀಚೆಗೆ ನೀನು ಬಿಟ್ಟಿರೋಕ್ಕಾಗ್ತಿಲ್ಲ ಕಣೆ. ಐ ಲವ್ ಯು ಜಾನು. ನೀ ನನ್ನ ಜೊತೆ ಇರಬೇಕು,
24 hours ನಿನ್ನ ಜೊತೆ ಮಾತಾಡ್ತಿರ್ಬೇಕು ಅನ್ಸುತ್ತೆ. ಹೌದು ಕಣೆ ಮೋನಿಕಾ, ನನಗೂ ಹಾಗೆ ಅನಿಸುತ್ತೆ. ನಿನ್ನ ಲೈಫ್ ಸ್ಟೈಲು ನನ್ನ ಲೈಫ್ ಸ್ಟೈಲು ತುಂಬ ಡಿಫ್ರೆಂಟು. ಬಟ್ ನನಗೂ ಯಾವಾಗಲೂ ನಿನ್ನ ಜೊತೆನೇ ಇರ್ಬೇಕನ್ಸುತ್ತೆ. ನಿನ್ನ ಜೊತೆ ಇದ್ರೆ ನಂಗೊಂಥರ ಧೈರ್ಯ. ನಾವೆಲ್ಲೋ ಹಿಂದಿನ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ವು ಅನ್ಸುತ್ತೆ. ಓ, ಅಂದರೆ ನೀನು ಹೇಳ್ತಾ ಇರೋದು ಈ ಜನ್ಮದಲ್ಲೂ ನಾವಿಬ್ರು ಮದುವೆ ಮಾಡ್ಕೊಂಬೇಡ ಅಂತನಾ? ನೋ, ನಾಟ್ ಲೈಕ್ ದ್ಯಾಟ್. ನೀನು ಮದುವೆ ಆಗಿ ನಿನ್ನ ಗಂಡನ ಜೊತೆ ಎಲ್ಲೋ ದೂರ ಹೋಗಿ ಸೆಟ್ಲ್ ಆದರೆ ನಿನ್ನ ಬಿಟ್ಟು ನಾನು ಹೇಗೆ ಇರಲಿ? ಅಷ್ಟೇನಾ? ಒಂದು ಕೆಲಸ ಮಾಡೋಣ, ನಾವಿಬ್ರು ಒಬ್ಬನ್ನೇ ಮದುವೆ ಆಗ್ಬಿಡೋಣ. ಬಟ್ ನನಗೆ ಮಾತ್ರ ಮಗು ಬೇಡಪ್ಪ. ನಿಂಗೆ ಮಗು ಆಗಲಿ. ಲೈಫಲ್ಲಿ ನಾನು ಯಾವಾಗಲೂ ಫ್ರೀ ಆಗಿರಬೇಕು. ವೀಕೆಂಡಲ್ಲಿ ಮಾತ್ರ ನಿನ್ನ ಮಗು ಜೊತೆ ಪಾರ್ಕಿಗೆ ಹೋಗಿ ಉಯ್ಯಾಲೆ ಆಡ್ಕೊಂಬರ್ತೀನಿ. ಆದರೆ ಒಂದು ಕಂಡೀಷನ್, ವಾರದಲ್ಲಿ 3 ದಿವಸ ನೀನು ನಿನ್ನ ಗಂಡನ ನನಗೆ ಬಿಟ್ಕೊಡ್ಬೇಕಷ್ಟೇ ಸಾಕು. ಬಿಟ್ಕೊಡೋದೇನೂ ಇಲ್ಲ, ಯಾವಾಗಲೂ ಜೊತೆಗೆ ಇರೋಣ. ಎನಿವೆ, ಪಾರ್ಟಿ ಹೇಗಿತ್ತು? ಇಷ್ಟ ಆಯ್ತಾ? ಎಂಜಾಯ್ ಮಾಡ್ತೀಯಾ? ಲಾಸ್ಟಿನೊಂದು ಬಿಟ್ಟು ಎಲ್ಲ ಚೆನ್ನಾಗಿತ್ತು. ಆದರೆ ಒಂದು ಶಾಕು, ನೀನೇನೆ ಸೆಕ್ಸಲ್ಲಿ ಅಷ್ಟೊಂದು ಡೀಪಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಸ್ವಲ್ಪನೂ ಯೋಚನೆ ಮಾಡಲ್ಲ. ಅದು ಅಲ್ಲದೆ ಯಾರ್ಯಾರ ಜೊತೆನೋ ಸೆಕ್ಸ್ ಮಾಡೋದು ಅಷ್ಟೊಂದು ಸುಲಭನಾ? ನಂಗಂತೂ ಗಾಬರಿನೇ ಆಗೋಯ್ತು. ಎಕ್ಸ್ಪೀರಿಯನ್ಸ್ ಆಗೋ ತನಕ ಎಲ್ಲ ಹುಡುಗಿರಿಗೂ ಹಾಗೆ ಅನಿಸೋದು. ಆಮೇಲೆ ಎಲ್ಲ ಕಾಮನ್ ಆಗಿ ಹೋಗುತ್ತೆ. ಕೆಲವ್ರು ತೋರಿಸ್ಕೊತಾರೆ, ಕೆಲವ್ರು ತೋರಿಸ್ಕೊಳ್ಳಲ್ಲ ಅಷ್ಟೆ. ಇವಾಗೆಲ್ಲ ಅದು ಕಾಮನ್ ಕಣೆ. ಹೌದೇನೆ? ನನ್ನ ಲೈಫಲ್ಲಿ ಸೆಕ್ಸ್ ಅನ್ನೋದು ಮಸಾಲೆ ದೋಸೆ ತಿಂದಂಗೆ. ಅದರಲ್ಲಿ ಗಾಬರಿ ಆಗೋಂಥದ್ದೇನಿದೆ? ಎಲ್ಲ ಸಂಬಂಧಗಳು ನಿಂತಿರೋದು ಒಂಥರ ಸೆಕ್ಸ್ ಮೇಲೇನೆ. ಸಿಗ್ಮಂಡ್ ಫ್ರಾಯ್ಡ್ ಥಿಯರಿ ಓದು, ಅರ್ಥ ಆಗತ್ತೆ. ನಿಂಗೆ ತುಂಬ ವಿಷಯಗಳು ಗೊತ್ತಲ್ವಾ? ನೀನು ಯಾವಾಗಲೇ ತಿಳ್ಕೊಂಡೆ ಇದನ್ನೆಲ್ಲ? ನಾನು 10th ಸ್ಟ್ಯಾಂಡರ್ಡಲ್ಲಿದ್ದಾಗ. ಆವಾಗದು ಸಿಲೆಬಸ್ನಲ್ಲೇ ಇರಲಿಲ್ವಲ್ಲ? ಎಸ್ ಮೈ ಡಿಯರ್ ಐಶು, ಬಟ್ ಲೈಫ್ ಅನ್ನೋ ಸಿಲೆಬಸ್ಸಲ್ಲಿತ್ತು. ನಾನು 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಬೇಕಾದ್ರೆ ನನ್ನ ಟ್ಯೂಷನ್ ಮಾಸ್ಟ್ರು ನನ್ನನ್ನು ತನ್ನ ಸೆಕ್ಸ್ ಪ್ಲೇಗೆ ಬಳಸ್ಕೊಂಡ. ನಿನ್ನನ್ನು ನಿಮ್ಮ ಕ್ಲಾಸ್ ಹುಡುಗಿರಿಗಿಂತ ಟಾಪ್ ಬರಂಗೆ ಮಾಡ್ತೀನಿ, ಹೆಚ್ಚಿಗೆ ಮಾರ್ಕ್ಸ್ ಸಿಗಂಗೆ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಬಲೆಗೆ ಹಾಕ್ಕೊಂಡ. 1 ವರ್ಷ ಪೂರ್ತಿ ನನ್ನ ಯೂಸ್ ಮಾಡಿಕೊಂಡ. ಅವನೇ ಈ ಥಿಯರಿಗಳೆಲ್ಲ ನಂಗೆ ಹೇಳ್ಕೊಟ್ಟಿದ್ದು. ರಿಯಲಿ? ಅಲ್ಲ, ನಿಂಗೆ ಆ ವಯಸ್ಸಿಗೆ ಅಂಥ ಎಕ್ಸ್ಪೀರಿಯನ್ಸಾ? ಅದು ಅಲ್ಲದೆ ನೀನು ಅವಾಗ ಚಿಕ್ಕ ಹುಡುಗಿ ಅಲ್ವಾ? ಭಯ ಆಗಲಿಲ್ವಾ ನಿನಗೆ ಫಸ್ಟ್ ಟೈಮ್? ಅದು ಫಸ್ಟ್ ಟೈಮ್ ಅಂತ ಯಾರೇ ಹೇಳಿದ್ದು? ನಾನು 12 ವರ್ಷದವಳಿದ್ದಾಗಲೇ ನನ್ನ ವರ್ಜಿನಿಟಿ ಹೊರಟೋಗಿತ್ತು. ಏಯ್, ಏನು ಹೇಳ್ತಿದೀಯ ನೀನು? ನಿಜ ಕಣೆ. ನಾವೆಲ್ಲ ಆವಾಗ ಇನ್ನೂ ಚಿಕ್ಕ ಮಕ್ಕಳು. ದಿನ ಆಟ ಆಡೋದೇ ನಮ್ಮ ಕೆಲಸ. ಅವತ್ತು ಅಪ್ಪ ಅಮ್ಮ ಆಟ ಆಡ್ತಾ ಇದ್ವಿ. ನಾನು ಅಮ್ಮ ಆಗಿದ್ದೆ. ಪಕ್ಕದ ಮನೆ ನವೀನ್ ಅನ್ನೋ ಹುಡುಗ ಅಪ್ಪ ಆಗಿದ್ದ. ಅವನು ನನಗಿಂತ 5 ವರ್ಷ ದೊಡ್ಡವನು. ಹೀಗೆ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಬೇರೆ ಹುಡುಗರು ನಮ್ಮನ್ನು ಒಂದು ರೂಮಲ್ಲಿ ಕೂಡ ಹಾಕಿ ಹೊರಟೋದ್ರು. ಅದು ನವೀನನ ಮನೆ. ಅವ್ರ ಮನೇಲಿ ಯಾರೂ ದೊಡ್ಡವ್ರು ಇರಲಿಲ್ಲ. ಅವ್ರ ರಿಲೇಟಿವ್ ಮನೆಗೆ ಹೋಗಿದ್ರು. ಅವತ್ತು ನವೀನ ಆ ರೂಮಲ್ಲಿ ನಿಜವಾದ ಅಪ್ಪ ಅಮ್ಮನ ಆಟ ಆಡ್ದ. ನನಗಿನ್ನೂ ಪ್ರಪಂಚದ ಜ್ಞಾನ ಬಂದಿರಲಿಲ್ಲ. ಅದನ್ನೂ ಒಂದು ಆಟದ ಥರನೇ ತಿಳ್ಕೊಂಡೆ. ಇಟ್ ವಾಸ್ ದ ಫಸ್ಟ್ ಸೆಕ್ಸ್ ಪ್ಲೇ ಆಫ್ ಮೈ ಲೈಫ್. ಅಬ್ಬಾ, ನಂಗೆ ತುಂಬ ನೋವಾಯಿತು. ನಾನು ಕಿರ್ಚ್ಕೊಂಡೆ. ಅವ್ನು ನನ್ನ ಬಾಯಿ ಅದುಮ್ದ. ಕಿರ್ಚ್ಕೋಬೇಡ, ನಿಮ್ಮ ಅಪ್ಪ ಅಮ್ಮ ರೂಮಲ್ಲಿ ಮಲ್ಕೊಂಡಿದ್ದಾಗ ಹಿಂಗೆ ಕಿರ್ಚ್ಕೊತಾರಾ? ಇಲ್ಲ ತಾನೆ? ನೀನು ಕಿರ್ಚ್ಕೊಳ್ಳೋದು ಹೊರಗಡೆ ಹುಡುಗರು ಕೇಳಿಸ್ಕೊಂಡ್ರೆ ನಿಂಗೆ ಆಟ ಆಡೋಕ್ಕೆ ಬರಲ್ಲ ಅಂತ ಆಡ್ಕೊತಾರೆ. ಇವತ್ತು ಒಂದಿನ ಕಷ್ಟಪಟ್ಟು ತಡ್ಕೊಂಡ್ರೆ ಇನ್ಮೇಲೆ ಪ್ರತಿ ವಾರ ಈ ಥರ ಆಟ ಆಡ್ಬೋದು ಅಂತ ಹೇಳಿ ನನ್ನ ಈಡಿಯಟ್ ಮಾಡ್ದ. ನಾನು ಅವನು ಹೇಳಿದ್ನೆಲ್ಲ ನಿಜ ಅಂದ್ಕೊಂಡೆ. ಕಷ್ಟಪಟ್ಟು ನೋವು ತಡ್ಕೊಂಡೆ. ಕೊನೆಗೆ ಬ್ಲಡ್ ಬಂದ್ಬಿಡ್ತು. ಅದನ್ನ ನೋಡಿ ಕಿರ್ಚ್ಕೊಂಬಿಟ್ಟೆ. ಅವನಿಗೆ ಗಾಬರಿ ಆಗೋಯ್ತು. ಮತ್ತೆ ಬಾಯಿ ಮುಚ್ಚಿದ. ಹೊರಗಡೆ ಹುಡುಗರು ಏನಾಯ್ತು ಅಂತ ಕೂಗಿದ್ರು. ಅವನು ಅಮ್ಮ ತಪ್ಪು ಮಾಡಿದಾಗ ಅಪ್ಪ ಹೊಡೆಯಲ್ವಾ, ಅಮ್ಮ ಕಿರ್ಚಲ್ವಾ, ಇದೆಲ್ಲ ಮಾಮೂಲಿ, ಹೋಗಿ ಇನ್ನು ಅರ್ಧ ಗಂಟೆ ಬಿಟ್ಕೊಂಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟ. ಆ ಹುಡುಗರು ಅದನ್ನ ನಂಬಿದ್ರು. ಆಮೇಲೆ ಮೇಲಿಂದ ಮೇಲೆ 4-5 ಸಲ ಅಪ್ಪ ಅಮ್ಮನ ಆಟ ಆಡಿದ್ವಿ. ಮೊದಲು ನೋವಿಗೆ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ನಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಬರ್ತಾ ಬರ್ತಾ ರೂಢಿ ಆಗ. ಏ ಮೋನಿ, ಇಷ್ಟೊತ್ತಾದ್ರೂ ಮಲಗದೆ ಯಾವನ್ ಜೊತೆ ಚಾಟ್ ಮಾಡ್ತಾ ಇದೀಯಾ? ಅಮ್ಮ, ಅದು ಐಶು ಜೊತೆ ಮಾತಾಡ್ತಿದ್ದೆ. ಆಂಟಿ, ನಾನು ಐಶು. ಡೋಂಟ್ ವರಿ, ನಾಳೆ ಸ್ಪೆಷಲ್ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸರಿ ಸರಿ,
ಅರ್ಧ ರಾತ್ರಿ ಆಯ್ತು ಮಲ್ಕೊಳ್ಳಿ. ಈಗಿನ ಕಾಲದ ಹುಡುಗಿರ್ ಕೈಲಿ ಮೊಬೈಲ್ ಸಿಕ್ಬಿಟ್ರೆ ಸಾಕು, ವಾಟ್ಸಪ್ ಫೇಸ್ಬುಕ್ ಅಂತ ಹಗಲು ರಾತ್ರಿ ಚಾಟ್ ಮಾಡ್ತಾನೆ ಇರ್ತಾರೆ. ಏನೇ ನಿಮ್ಮಮ್ಮ ಅಷ್ಟೊಂದು ರ್ಯಾಶು. ಅವ್ರು ಹಂಗೆ ಯಾವಾಗಲೂ ದೆವ್ವ ಬಂದಿರೋರ ಥರ ಆಡ್ತಿರ್ತಾರೆ. ಎನಿವೇ ಯಶು, ನನ್ನ ಕತೆ ಹೀಗಾಗೋಯ್ತು. ನೀನು ಮಾತ್ರ ಹುಷಾರಾಗಿರು. ಈ ಫೇಕ್ ಲವರ್ಸು, ಫೇಕ್ ವೆಲ್ ವಿಷರ್ಸು ಇಂಥವರಿಂದ ದೂರ ಇರು. ನನ್ನ ಪ್ರೊಟೆಕ್ಷನ್ಗಂತ ನೀನಿರ್ಬೇಕಾದ್ರೆ ನಾನು ಯಾಕೆ ಎದರ್ಲಿ? ಮೋನಿಕಾ ಹೇಳಿದ ಅರ್ಥ ಆಗಿಲ್ವಾ? ಟೈಮ್ ಆಯ್ತು, ಸುಮ್ಮನೆ ಮಲ್ಗೆ. ಓಕೆ ಮೋನಿಕಾ, ಮಾರ್ನಿಂಗ್ ಮಾತಾಡೋಣ. ಬಾಯ್, ಗುಡ್ ನೈಟ್, ಲವ್ ಯು, ಮಿಸ್ ಯು, ಬಾಯ್ ಬಾಯ್. ಹಾಯ್ ಚೋಟು, ಏನು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಕೈಯಲ್ಲಿ ಬೊಕ್ಕೆ ಬೇರೆ ಇಟ್ಕೊಂಡ್ಬಂದಿದ್ಯಾ? ಏನ್ ಸಮಾಚಾರ? ಸಮಾಚಾರ ಇರೋದಕ್ಕೆ ಬಂದಿರೋದು, ತಗೊಳ್ಳಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ವಾವ್, ಥ್ಯಾಂಕ್ ಯು ಚೋಟು. ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಈ ಬೊಕ್ಕೆ ತಂದಿರೋದು ನಾನಲ್ಲ, ಯಾರೋ ಒಬ್ಬ ಹುಡ್ಗ ಈ ಬೊಕ್ಕೆ ನಿಮ್ಗೆ ಕೊಟ್ಟು ವಿಶ್ ಮಾಡಿ ಬಾ ಅಂದ. ಹೌದಾ? ಯಾರ ಅವನು? ಹೇಗಿದ್ದ ನೋಡಕ್ಕೆ? ನೋಡಕ್ಕೆ ಚೆನ್ನಾಗಿದ್ದ, ಆದ್ರೆ ನನ್ನಷ್ಟೇನಿಲ್ಲ. ಯಾರವನು? ನಿಮ್ ಬಾಯ್ ಫ್ರೆಂಡಾ? ನನಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಕಣೋ, ತರ್ಲೆ. ಅಬ್ಬಾ, ನಂಗೆ ಈಗ ಸಮಾಧಾನ ಆಯ್ತು. ನಾನು ಟ್ಯೂಷನ್ಗೆ ಹೋಗ್ಬೇಕು, ಬಾಯ್. ಯಾರ್ದೇ ಇದು ಅನ್ನೋನ್ ನಂಬರು? ಈ ಫ್ಲವರು, ಈ ನಂಬರು, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಅಯ್ಯೋ ಪುಕ್ಲಿ, ಯಾಕೆ ಎದುರ್ತ್ಯಾ? ಲೌಡ್ ಸ್ಪೀಕರ್ ಹಾಕು. ಹಲೋ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಐಶ್ವರ್ಯ. ಸಾರಿ, ಯಾರು ನೀವು? ಇಷ್ಟರಲ್ಲೇ ಗೊತ್ತಾಗತ್ತೆ ಐಶು, ನಿನಗೆ 18 ಇಯರ್ಸ್ ಕಂಪ್ಲೀಟ್ ಆಗಲಿ ಅಂತ ಇಷ್ಟು ದಿನ ನಿನಗೆ ಪ್ರಪೋಸ್ ಮಾಡಿದೆ. ನನ್ನ ಪ್ರೀತಿನ ನನ್ನ ಎದೆಯಲ್ಲೇ ಬಚ್ಚಿಟ್ಕೊಂಡಿದ್ದೆ. ಇವತ್ತಿಂದ ನಿನ್ನ ಮೆಚೂರ್ಡ್ ಐಶು. ಸದ್ಯದಲ್ಲೇ ನಾನು ನಿನ್ನ ಹತ್ರ ಬಂದು ನಿನಗೆ ಪ್ರಪೋಸ್ ಮಾಡ್ತೀನಿ. ಅಲ್ಲಿ ಮೋನಿಕಾ ಇದ್ದಾಳ? ಹೌದು, ಇದ್ದಾಳೆ. ಕೊಡವಳಿಗೆ. ಹಲೋ. ಹೇಯ್, ಹೇಳಿರ್ಲಿಲ್ವ ನಿನಗೆ ಐಶುಗೆ ಶಾರ್ಟ್ ಡ್ರೆಸ್ ಹಾಕ್ಸ್ಬೇಡ, ಪಾರ್ಟಿಗೆ ಕರ್ಕೊಂಡು ಹೋಗ್ಬೇಡ, ಡ್ರಿಂಕ್ಸ್ ಎಲ್ಲ ಕುಡಿಸ್ಬೇಡ ಅಂತ ಹೇಳಿದ ಅರ್ಥ ಆಗಲ್ವಾ ನಿಂಗೆ? ನೀನು ಹಾಳಾಗೋದಲ್ದೆ ಅವಳನ್ನು ಹಾಳು ಮಾಡ್ತಾ ಇದೀಯಾ. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಅವಳ ಜೊತೆ ಸೇರ್ಬೇಡ, ಅದು ಇದು ಅಂತ ಕೆಟ್ಟದ್ದು ಕಲ್ಸ್ಬೇಡ, ಅರ್ಥ ಆಯ್ತಾ? ಏಯ್, ಯಾರೋ ನೀನು? ಪುಕ್ಕಲ್ ನನ್ನ ಮಗನ ಥರ ಫೋನ್ ಮಾಡಿ ಮಾಡಿ ಎದುರಿಸ್ತ್ಯಾ? ತಾಕತ್ತಿದ್ರೆ ಮುಂದೆ ಬಂದು ಮಾತಾಡು. ಐಶು ನನ್ನ ಕ್ಲೋಸ್ ಫ್ರೆಂಡು, ಅವಳನ್ನ ನಾನು ಬಿಡಲ್ಲ. ನಿನ್ನಂಥವ್ರಿಗೆ ನಾನು ಕೇರೇ ಮಾಡಲ್ಲ. ಮುಚ್ಕೊಂಡಿಡೋ ಫೋನು. ಯಾರೇ ಇವನು? ಲವ್ವು ಪ್ರಪೋಸು ಅಂತ ಏನೇನೋ ಮಾತಾಡ್ತಾ ಇದ್ದಾನೆ. ಯಾರೋ ಏನೋ, ನಂಗಂತೂ ಭಯ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಯಾರಾದರೂ ಭಯ ಪಡ್ತಾರಾ? ನಡಿಯೇ. ಬೊಗಳ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗಳಲ್ಲ. ಇಷ್ಟಕ್ಕೂ ನಾನಿಲ್ವಾ ನಿನ್ನ ಜೊತೆ? ಹಾಯ್, ಏನದ್ ಕೈಯಲ್ಲಿ? ನನ್ನ ಕ್ಯೂಟ್ ಡಾಲ್. ಚೆನ್ನಾಗಿದೆ. ಮತ್ತೆ ಏನೇ ಸಮಾಚಾರ? ಯಾರ ಜೊತೆ ಚಾಟ್ ಮಾಡ್ತಿದ್ದೆ? ಯಾರೋ ಒಬ್ಬ ಹೊಸ ಹುಡುಗ ಕಣೆ, ಅಜಯ್ ಅಂತೆ. ತುಂಬಾ ಸ್ಮಾರ್ಟ್ ಆಗಿದ್ದಾನೆ. ಹೌದಾ? ಮತ್ ಕ್ಯಾಚ್ ಹಾಕೊಳ್ಳೋದಲ್ವಾ? ನಿಂದ್ ಯಾವಾಗ್ಲೂ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾನೆ ಕಣೆ. ಹೆಚ್ಚಾಗ ಅವನು ಕ್ರಿಕೆಟ್ ಪ್ಲೇಯರ್ ಅಂತೆ. ಅವನ್ ಪ್ರೊಫೈಲ್ ನೋಡ್ದೆ, ಇಂಪ್ರೆಸ್ ಆಯ್ತು. ಸಖತ್ ಸ್ಮಾರ್ಟ್ ಆಗಿದ್ದಾನೆ ಕಣೆ. ಏನ್ ಸ್ಮೈಲ್ ಮಾಡ್ತಾನೆ ಬಡ್ಡಿ ಮಗ, ಕಳೆದು ಹೋಗ್ಬಿಡ್ಬೇಕು. ಅಲ್ಲೆಲ್ಲೆಲ್ಲೆ, ಏನಮ್ಮ ಮದ್ವೆ ಆಗ್ಬಿಡೋಣ ಅನ್ಕೊಂಡಿದ್ಯಾ? ನೀನು ನೋಡಿ ಅವನ್ ಪ್ರೊಫೈಲು. ಶೇಷಾದ್ರಿ ಕಾಲೇಜ್ ಹುಡುಗ ಅಂತೆ. ನಿನ್ ಥರನೇ ಅವನು ಅಲ್ಲಿ ಸೆಲೆಬ್ರಿಟಿ ಅಂತೆ. ನೋಡ್ತೀನಿರು. ಏನ್ ಪ್ರೊಫೈಲ್ ಒಂದು? ಅಜ್ಜು ಕ್ರಿಕೆಟರ್ ಅಂತ ಇದೆ ನೋಡು. ಸಿಕ್ತು. ಬಟ್ ಫೋಟೋನೇ ಇಲ್ಲ. ಹೌದು, ಬಟ್ ನನ್ನ ಹತ್ರ ಒಂದು ಫೋಟೋ ಇದೆ, ಹಾಕ್ತೀನಿ ನೋಡು. ನೋಡಕ್ ಸ್ವಲ್ಪ ಸುದೀಪ್ ತರ ಇಲ್ವಾ? ಸ್ವಲ್ಪ. ಮೂಗ್ ಮಾತ್ರ ಹಾಗಿದೆ. ವೆಬ್ ಕ್ಯಾಮ್ ಇಲ್ವಾ ಅವನ ಹತ್ರ? ಇತ್ತಂತೆ. ಅವನ್ ತಮ್ಮ ಕೆಳಗಡೆ ಬೀಳ್ಸ್ಬಿಟ್ಟು ಹಾಳಾಯ್ತಂತೆ. ಅದ್ರ ಬಗ್ಗೆ ಜಾಸ್ತಿ ಕೇಳಕ್ ಹೋಗ್ಲಿಲ್ಲ. ಅವ್ನ್ ನಮ್ ಕಾಲೇಜ್ ಹತ್ರನೇ ಬರ್ತಿರ್ತಾನಂತೆ ಅವಾಗವಾಗ. ಅಲ್ಲಿ ಅವನ್ಗೂ ಫ್ರೆಂಡ್ಸ್ ಇದಾರಂತೆ. ಶೇಷಾದ್ರಿ ಕಾಲೇಜ್ ಅಂತದೇನ್ ದೂರ ಇಲ್ವಲ್ಲ ನಮ್ ಕಾಲೇಜಿಂದ. ನಿನ್ ಬಗ್ಗೆ ಗೊತ್ತಂತೆ ಅವನ್ಗೆ.
ಮಾತಾಡ್ಬೇಕು ನಿನ್ನ ಹತ್ರ ಅಂತ ಹೇಳ್ತಾ ಇದ್ದ. ನೀನು ಮಾತಾಡಿ ಅವನ ಹತ್ರ. ನೋಡೋಣ, ಯಾವಾಗಾದ್ರೂ ಬೋರ್ ಆದಾಗ ಅಥವಾ ಟೈಮ್ ಇದ್ದಾಗ. ಓಕೆ, ಯು ಡೂ ದ್ಯಾಟ್. ಓಕೆ, ನಿಂಗೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. Hi, I'm Aishwarya. Today is January 17, 2015. This is my video diary. ಇದು ನನ್ನ ರೂಮ್. ತುಂಬ ಕ್ಲೀನಾಗಿದೆ ಅಲ್ವಾ? ನನಗೆ ಕ್ಲೆನ್ಲಿನೆಸ್ ಅಂದರೆ ತುಂಬ ಇಷ್ಟ. ಸ್ವಲ್ಪನೂ ಗಲೀಜಾದರೂ ಇಷ್ಟ ಆಗೋದಿಲ್ಲ. ಯಾವ್ದ್ಯಾವ್ದು ಎಲ್ಲೆಲ್ಲಿರಬೇಕೋ ಅಲ್ಲಿದ್ರೇ ಚೆನ್ನಾಗಿರುತ್ತೆ. ಇದು ನನ್ನ ಸಾಮ್ರಾಜ್ಯ, ನಾನಿದ್ರ ಮಹಾರಾಣಿ. This is my teddy bear. So cute, alva? But this is not my favorite teddy bear. My favorite teddy bear is Billy Bear. ಅದು ಇವಾಗ ಇಲ್ಲಿಲ್ಲ, ಬೇರೆ ಕಡೆ ಇದೆ. ಇವಾಗ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಮೈ ಹೋಲ್ ಹೌಸ್ ಟು ಯು. ಫಸ್ಟ್ ನಮ್ಮ ಮನೆ ಕಿಚನ್ಗೆ ಹೋಗೋಣ. ಇದು ನಮ್ಮ ಕಿಚನ್. ಇಲ್ಲಿನ ಪಟ್ಟದ ರಾಣಿ ನಮ್ಮಮ್ಮ. ಇವರೇ ನಮ್ಮಮ್ಮ, ದ ವರ್ಲ್ಡ್ಸ್ ಮೋಸ್ಟ್ ಫೇವ್ರೆಟ್ ಮದರ್. ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ. ಏನೇ ಕೇಳಿದ್ರು ನಾನು ಮಾಡಿಕೊಡ್ತಾರೆ. ಏನ ಇಶ್ಯೂ ಅದು? ಏನದು? ಇದು ಲೈವ್ ರೆಕಾರ್ಡಿಂಗ್ ಮಾಮ್, ವಿಡಿಯೋ ಡೈರಿ, ಲೈವ್ ಡಾಕ್ಯುಮೆಂಟೇಶನ್. ನಾವು ಮುದುಕರಾದ್ಮೇಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಇಲ್ಲಿ ಬಂದು ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಾ ಇರೋದು ನೋಡು. ಇದು ನಮ್ಮ ಮನೆ ಹಾಲ್. ಚಿಕ್ಕದಾಗಿದ್ರೂ ಬ್ಯೂಟಿಫುಲ್ ಆಗಿದೆ. ನಾವಿರೋದು ಡಾಲರ್ಸ್ ಕಾಲೋನಿಯಲ್ಲಿ. ನಮ್ಮ ಏರಿಯಾ ಅಂದರೆ ನನಗೆ ತುಂಬ ಇಷ್ಟ, ಯಾಕಂದರೆ ಇದು ತುಂಬ ಕಾಮ್ ಮತ್ತು ಪೀಸ್ಫುಲ್ ಆಗಿರುತ್ತೆ. ಇವಾಗ ವರಾಂಡಾಗೆ ಹೋಗೋಣ. ಇದು ನಮ್ಮನೆ ವರಾಂಡ. ಇಲ್ಲಿ ಮಾತಾಡೋಕ್ಕೆ, ಹರಟೆ ಹೊಡಿಯೋಕ್ಕೆ, ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫೋನಲ್ಲಿ ಮಾತಾಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಡ್ಯಾಡಿ ಮತ್ತು ಅವ್ರ ಫ್ರೆಂಡ್ಸ್ ಬಂದಾಗ ಇಲ್ಲೇ ಪಾರ್ಟಿ ಮಾಡ್ಕೊತಾರೆ. ನಾನು ನನ್ನ ಫ್ರೆಂಡ್ಸ್ ಕೂಡ ಇಲ್ಲೇ ಪಾರ್ಟಿ ಮಾಡ್ಕೊತೀವಿ. ನಮ್ಮ ಡ್ಯಾಡಿ ಇಲ್ಲಿರೋದಿಲ್ಲ, ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಎವ್ರಿ ವೀಕೆಂಡ್ ನಮ್ಮ ನೋಡೋಕ್ಕಂತ ಬರ್ತಾರೆ. ನಮ್ಮ ಡ್ಯಾಡಿ ಬಂದಾಗ ನನಗೆ ಹಬ್ಬನೇ ಹಬ್ಬ. 3 months ಆದಮೇಲೆ ಡ್ಯಾಡಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇದೆ. ವಿ ಆರ್ ಆಲ್ ವೇಟಿಂಗ್ ಫಾರ್ ದ್ಯಾಟ್. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ. ಬಾಯ್. Hi. Hi, Ajju cricketer. I'm not Ajju. My name is Ajay. I know. Oh, is it? ಅದು ಹೇಗೆ? ನನ್ನ ಫ್ರೆಂಡ್ ಲೂಸಿ ನಿಮ್ಮ ಬಗ್ಗೆ ಹೇಳಿದ್ಲು. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ ಚಾಟ್ ಮಾಡೋಣ ಅಂತ ಬಂದೆ. ಓ ಮೈ ಗಾಡ್, ಲೂಸಿ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ಲು. ನಿಮ್ಮಂಥ ಸೌಂದರ್ಯ ದೇವತೆ ಜೊತೆ ಮಾತಾಡೋ ಅವಕಾಶ ಮಾಡಿಕೊಟ್ಲು. ಸೊ ಯುವರ್ ಗುಡ್ ನೇಮ್ ಪ್ಲೀಸ್? ಮೋನಿಕಾ. ವಾವ್, ನೈಸ್ ನೇಮ್. ಒನ್ ಸೆಕ್, ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತೀನಿ. ನೀವು ಶೇಷಾದ್ರಿ ಕಾಲೇಜಲ್ಲಂತೆ ಸ್ಟಡಿ ಮಾಡ್ತಿರೋದು? ಹಾ ಹೌದು, ಎಸ್. ನಂದು ಯುರಾನಿ ಕಾಲೇಜು. ವಾವ್, ಐ ಆಮ್ ಲಕ್ಕಿ. ನಮ್ಮಿಬ್ರು ಕಾಲೇಜು ಅಂತ ದೂರ ಏನಿಲ್ಲ. ಹತ್ರನೇ. ಯಾ, ವೆರಿ ನಿಯರ್. ನಿಮ್ ಕಾಲೇಜ್ ಹತ್ರ ತಾನೇ ನೀವು ಕ್ರಿಕೆಟ್ ಆಡೋದು? ಎಸ್. ನಿಮ್ ಕ್ರಿಕೆಟ್ ಅಂದ್ರೆ ಇಷ್ಟನಾ? ಅಷ್ಟೇನಿಲ್ಲ, ಸ್ವಲ್ಪ. ಐ ಸಿ. ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಪಕ್ಕ ಕೆಫೆ ಡೇ ಇದೆಯಲ್ಲ, ಅಲ್ಲಿ ಬರ್ತಾ ಇರ್ತೀವಿ ನಾನು ನನ್ನ ಫ್ರೆಂಡ್ಸು. ಓ, ಅದೊಂಥರ ನಮ್ಮ ಅಡ್ಡಾರಿ. ನಾನು ಅಲ್ಲಿಗೆ ಬರ್ತಾನೆ ಇರ್ತೀನಿ. ಮೋಸ್ಟ್ಲಿ ನಾನು ಅಲ್ಲಿ ನಿಮ್ಮನ್ನು ನೋಡಿರ್ಬೋದು. ಮೇ ಬಿ. ಸರಿ, ಅದು ನಿಮ್ಮ ವೆಬ್ ಕ್ಯಾಮ್ನ ಸ್ವಲ್ಪ ಡೌನ್ ಮಾಡ್ತೀರಾ ಪ್ಲೀಸ್? ಏಕೆ? ಸಿಂಪ್ಲಿ ಅದು ನಿಮ್ಮ ಮುಖ ಮಾತ್ರ ಕಾಣ್ತಾ ಇದೆ. ಸೊ ಅದಕ್ಕೆ ಹೇಳೋದು ಎಲ್ಲ ಹುಡುಗರು ಒಂದೇ ಥರ ಅಂತ. ಮುಖ ಕಾಣಿಸ್ತಿದ್ಯಲ್ಲ, ಬೇರೆ ಏನು ಕಾಣಿಸ್ಬೇಕು? ಓ, ನೀವು ತಪ್ಪಾಗಿ ತಿಳ್ಕೊಂಡ್ರಿ ಅನ್ಸುತ್ತೆ. ನಾನು ಹೇಳಿದ್ದು ಆ ಥರ ಅಲ್ಲ. ಅದು ಇರಲಿ ಬಿಡಿ. ನಿಮಗೆ ತೊಂದರೆ ಆಗತ್ತೆ ಅಂದರೆ ಬೇಡ ಬಿಡಿ. ತೊಂದರೆ ಅಂತ ಏನಲ್ಲ, ಅದು ಸರಿ. ಈಗ ಓಕೆನಾ? ಓ, ಬೇಕಾದಷ್ಟಾಯ್ತು. ಇಷ್ಟಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡ್ರಾ? ಎನಿ ಹೌ, ನೈಸ್ ಡ್ರೆಸ್. ಥ್ಯಾಂಕ್ಸ್. ಯು ವೆಲ್ಕಮ್. ಸೊ ನಿಮ್ಮ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಲ್ಲ? ಹೌದು. ಹಾಳಾದ ನಮ್ಮನೆ ಬೆಕ್ಕು ಅದನ್ನು ಬೀಳಿಸ್ಬಿಟ್ಟು ಒಡೆದಾಗ್ಬಿಟ್ಟಿದೆ.
ಹೌದಾ? ನಾನೆಲ್ಲೋ ಅದು ನಿಮ್ಮ ತಮ್ಮ ಬೀಳ್ಸಿ ಹಾಳು ಮಾಡಿರ್ಬೇಕು ಅನ್ಕೊಂಡೆ. ಹಾ, ಅದ್ರಲ್ಲಿ ಅವನದು ಪಾಲಿದೆ. ಅವನ್ ಬೀಳಿಸ್ಬಿಟ್ಟು ಬೆಕ್ಕು ಬೀಳಿಸಿದೆ ಅಂತ ಸುಳ್ಳು ಹೇಳಿದಾನೆ. ಆಮೇಲೆ ಏನ್ ನಿಮ್ ಕಾಲೇಜಲ್ಲಿ ಫುಲ್ ಹವಾ ಅಂತೆ, ಫೀಮೇಲ್ ಫ್ಯಾನ್ಸ್ ಜಾಸ್ತಿ ಅಂತ ನಿಮ್ಗೆ? ಹಾಗೇನಿಲ್ಲ. ಕ್ರಿಕೆಟ್ ಪ್ಲೇಯರ್ ಬೇರೆ ಅಲ್ವಾ, ಕಾಮನ್ ಆಗಿ ಹುಡುಗಿರು ಮೇಲ್ಮೇಲೆ ಬೀಳ್ಬೋದು. ಒಂಥರ ಹಾಗೇನೆ, ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ನಾನು ಯಾವತ್ತೂ ಕ್ವಾಲಿಟಿನ ಇಷ್ಟಪಡ್ತೀನಿ, ನಾಟ್ ಕ್ವಾಂಟಿಟಿ. ಓ ಹೌದೌದು, ಹಂಗಂತ ಕೇಳಿದ್ದೀನಿ. ಹೇ ರಿಯಲಿ, ಇಟ್ಸ್ ನಾಟ್ ಎ ಜೋಕ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಇರ್ಲಿ ಬಿಡಿ. ಸೊ ಇವತ್ತು ಪಾರ್ಟಿ ಇರ್ಬೇಕಲ್ಲ, ನೀವು ಹೋಗ್ತಾ ಇದ್ದೀರಾ? ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ನೋಡ್ಬೇಕು. ಹೋಗೋದಾದ್ರೆ ನನಗೂ ಹೇಳಿ, ನಾನು ಬರ್ತೀನಿ. ನಾವಿಬ್ರು ಮೀಟ್ ಮಾಡ್ಬೋದು. ನಾನು ಹೇಗಿದ್ದೀನಿ ಅಂತ ನೀವು ನೋಡ್ಬೋದು. ನೀವು ಹೇಗಿದ್ದೀರಾ ಅಂತ ನಂಗೆ ಗೊತ್ತು. ಹೌದಾ? ಅದೇಗೆ? ನಂಗೆ ಇಮ್ಯಾಜಿನೇಷನ್ ಕೆಪಾಸಿಟಿ ಇದೆ, ಹಾಗೆಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ. ಇದು ಡವು ಲೂಸಿ ಎಲ್ಲೋ ನನ್ನ ಫೋಟೋ ತೋರಿಸಿರ್ಬೇಕು ಅಲ್ವಾ? ಹುಡುಗಿಯರ ವಿಷಯ ನನಗೆ ಗೊತ್ತಿಲ್ವಾ? ಒಂದ್ ವಿಷಯನ ಒಂದೇ ನಿಮಿಷದಲ್ಲಿ ಇಡೀ ವರ್ಲ್ಡ್ಗೆ ಪಬ್ಲಿಷ್ ಮಾಡ್ತಾರೆ. ನಿಜ ತಾನೆ? ನಿಜ ತಾನೆ? ಲೂಸಿ ನಿಮ್ಮನ್ನ ಕೊಹ್ಲಿಗಿಂತನೂ ಚೆನ್ನಾಗಿದ್ದಾನೆ, ಸುದೀಪ್ ತರ ಕಾಣ್ತಾನೆ ಅಂತ ಹೇಳಿದ್ಲು. ಅವಳು ವಿಷಯ ಕಟ್ಕೋ. ಒಂದಿನ ಸುದೀಪ್ ತರ ಕಾಣ್ತೀಯಾ ಅಂತಾಳೆ, ಇನ್ನೊಂದಿನ ದರ್ಶನ್ ತರ ಕಾಣ್ತೀಯಾ ಅಂತಾಳೆ. ಒಂದ್ ವಿಷಯ ಗೊತ್ತಾ, ನಾನ್ ಪುನೀತ್ ರಾಜ್ಕುಮಾರ್ ತರ ಕಾಣಿಸ್ಕೊಳಕ್ ಇಷ್ಟಪಡ್ತೀನಿ. ಸೂಪರ್. ಹಾಗ್ ನಗ್ಬೇಡ್ರಿ, ಕಳ್ದೋಗ್ಬಿಡ್ತಾನೆ ಈ ಅಜಯ್. ಕಳ್ದೋಗ್ಲಿ ಬಿಡಿ, ಪುವರ್ ಗಾಯ್. ಓಕೆ, ಬರ್ತೀರಾ ಇವತ್ತು ಪಾರ್ಟಿಗೆ? ಮೇ ಬಿ. ಅಲ್ಲಿ ನಾವಿಬ್ರು ಮೀಟ್ ಆಗೋಣವಾ? ಮೇ ಬಿ. ಒಳ್ಳೆ ಮೇ ಬಿ ಮೋನಿಕಾ ಕತೆ ಆಯ್ತು. ನಮಗೂ ನಿಮ್ ದರ್ಶನ ಕೊಡ್ರಿ, ಜೀವನ ಸಾರ್ಥಕ ಆಗತ್ತೆ. ನಿಮ್ಗೋಸ್ಕರ ನಾನಲ್ಲಿ 1000 ಕಣ್ಗಳಿಂದ ಕಾಯ್ತಾ ಇರ್ತೀನಿ. ಸೊ ಡೋಂಟ್ ಮಿಸ್, ಪ್ಲೀಸ್ ಕಮ್, ವಿಲ್ ಯು? ಓಕೆ. ಓಕೆ ದೆನ್, ಸಿ ಯು, ಬಾಯ್. ಬಾಯ್. ಹಾಯ್ ಡಾರ್ಲಿಂಗ್. ಹಾಯ್. ಎಲ್ಲಿದ್ಯಾ ಡಾಲ್? ಮನೆಯಲ್ಲೇ. ನಾನು ಹೊರಗಡೆ ಎಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲೋ ಅಂದ್ರೆ? ಯಾರೋ ಒಬ್ಬನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಮತ್ತೆ ಮೊದ್ಲೇ ನನ್ಗೆ ಯಾಕೆ ಹೇಳಿಲ್ಲ? ಈಗ ಹೇಳ್ತಿದ್ದೀನಲ್ಲ. ಯಾರದು? ಏನ್ ಕತೆ? ಯಾರೋ ಒಬ್ಬ ಹುಡುಗ ಆನ್ಲೈನಲ್ಲಿ ಪರಿಚಯ ಆಗಿದ್ದಾನೆ. ಈವ್ನಿಂಗು ಫೇಸ್ ಟು ಫೇಸ್ ಪಾರ್ಟಿಯಲ್ಲಿ ಸಿಗೋಣ ಅಂತ ಹೇಳಿದಾನೆ. ಸೊ ಅವನ್ನ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಅಲ್ವೇ, ಅವನ್ ಯಾರೋ ಏನು ಕರ್ದ ಅಂದ ತಕ್ಷಣ ಸುಮ್ಮನೆ ಹೊರಟೋಗ್ಬಿಡದ? ಅಯ್ಯೋ ಚಿನ್ನಿ, ನಾನೇನಾರು ಅವನ ಜೊತೆ ಪರ್ಮನೆಂಟ್ ಆಗಿ ಹೋಗ್ತಿದ್ದೀನಾ? ಜಸ್ಟ್ ಮೀಟ್ ಮಾಡಕ್ ಹೋಗಿ ಬರ್ತಿದ್ದೀನಿ ಅಷ್ಟೇ. ಎನಿವೇ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಏಯ್, ಡೋಂಟ್ ವರಿ ಡಾರ್ಲಿಂಗ್. ಅವನು ಜಂಟಲ್ಮನ್ ತರ ಕಾಣ್ತಾನೆ. ಅಲ್ಲಿ ವೇಟ್ ಮಾಡ್ತಿರ್ತೀನಿ, ಬರ್ಲೇಬೇಕು ಅಂತ ಗೋಗರ್ದಿದ್ದಾನೆ. ಇರ್ಲಿ, ನೋಡೋಣ. ಅಷ್ಟು ಮೀರಿದ್ರೆ ನಾನು ಎಂತಳು ಅಂತ ನಿಂಗೆ ಗೊತ್ತಲ್ವಾ? ಓಕೆ ಓಕೆ ಚಿನ್ನು, ನಾವು ನಾಳೆ ಮೀಟ್ ಆಗೋಣ ಆಯ್ತಾ? ಬಾಯ್ 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 ಬಾಯ್. ಹಾಯ್ ವಿಡಿಯೋ ಡೈರಿ, ಐ ಆಮ್ ಐಶ್ವರ್ಯ. ಇನ್ಯಾರಿರೋಕ್ಕೆ ಸಾಧ್ಯ? ಯಾಕೋ ಇವತ್ತು ಮೂಡ್ ಒಂಥರ ಇದೆ. ಏನಾದರೂ ಮಾತಾಡ್ಬೇಕನ್ನಿಸ್ತದೆ. ನಾನು ದೊಡ್ಡೋಳಾಗ್ತಾ ಇದ್ದೀನಿ ಅಂತ ನೆನೆಸ್ಕೊಂಡ್ರೆ ಒಂಥರ ಆಂಗ್ಸೈಟಿ. ನನ್ನ ಪೇರೆಂಟ್ಸ್ ನನಗೆ ಪ್ರೊಟೆಕ್ಟಿವ್ ಆಗಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ದೆಮ್. ಆದರೂ ನಾನು ಕೂಡ ಸ್ವಲ್ಪ ಜವಾಬ್ದಾರಿ ಬೆಳೆಸ್ಕೋಬೇಕು. ಮುಂದೆ ಫ್ಯೂಚರ್ ಹೇಗಿರುತ್ತೋ. ಈಗೇನು ನನಗೆ ಯಾವುದಕ್ಕೂ ಕೊರತೆ ಇಲ್ಲ, ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ. ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿ ಮಮ್ಮಿ ಡ್ಯಾಡಿನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಬಿಟ್ಟವ್ರಿಗಿನ್ ಯಾರಿದ್ದಾರೆ? ಮಗ ಆದರೂ ಮಗಳಾದರೂ ಎಲ್ಲ ನಾನೇ ಅಲ್ವಾ. ಒಂದು ವೇಳೆ ಮದುವೆ ಅಂತ ಆದರೆ ಮಮ್ಮಿ ಡ್ಯಾಡಿ ತೋರಿಸೋದು ಹುಡುಗನ್ನೇ ಆಗಬೇಕು. ಅವನನ್ನ ನಮ್ಮನೆಯಲ್ಲೇ ಇಟ್ಕೋಬೇಕು. ನಾನು ಮದುವೆ ಆಗೋ ಹುಡುಗ ಹೀಗೆ ಇರಬೇಕಂತ ಇಮ್ಯಾಜಿನೇಷನ್ ಕೂಡ ನನಗಿದೆ. ಆ ಹುಡುಗ ನನ್ನ ತುಂಬ ಪ್ರೀತಿಸೋನಾಗಿರಬೇಕು. ಯಾವಾಗಲೂ ನನ್ನ ಮಗು ಥರ ಟ್ರೀಟ್ ಮಾಡಬೇಕು.
ಜೊತೆಗೆ ನಮ್ಮ ಅಪ್ಪ ಅಮ್ಮನ್ನ ಅವರ ಅಪ್ಪ ಅಮ್ಮನ ಥರ ನೋಡಿಕೊಂಡು ಮನೆಗೆ ಅಳಿಯನಾಗದೆ ಮಗನಾಗಿ ನಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಅಂಥ ಹುಡುಗ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದರೆ ಸಾಕು. ನನ್ನ ನಿರೀಕ್ಷೆ ಹುಡುಗ ನನಗೆ ಖಂಡಿತ ಸಿಗ್ತಾನ? ಒಳ್ಳೆ ಮನಸ್ಸಿರೋರಿಗೆ ದೇವರು ಎಲ್ಲನೂ ಕೊಡ್ತಾನಂತೆ. ನೋಡೋಣ ನನ್ನ ಪಾಲ್ಗೆ ಏನು ಕೊಡ್ತಾನೋ. ಹಲೋ ಮೋನಿಕಾ. ಐಶು ಟೈಮ್ ಎಷ್ಟೇ ಈಗ? 9 ಗಂಟೆ ಕಣೆ. ಏನು ಇನ್ನೂ ಮಲಗಿದ್ಯಾ? ಹೌದು ಕಣೆ, ಸಂಡೇ ಅಲ್ವಾ ಅದಕ್ಕೆ. ಹೋ, ಡಿಸ್ಟರ್ಬ್ ಆಯ್ತಾ? ಡಿಸ್ಟರ್ಬ್ ಅಲ್ಲ, ಬೇಜಾರು ಕಣೆ. ಜನರನ್ನ ನಂಬಾರ್ದು ಅನ್ಸುತ್ತೆ ಒಂದೊಂದ್ಸಲ. ಅಂಥದ್ದೇನಾಯ್ತು? ನಿಂಗೆ ಹೇಳಿದ್ನಲ್ಲ ಆ ಪಾರ್ಟಿಗೆ ಒಂದು ಹುಡುಗನ್ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ಅವ್ನು ಬಂದೇ ಇರಲಿಲ್ಲ. ಸುಮ್ಮನೆ ಹೋಗಿ ವಾಪಸ್ ಬಂದಿದ್ದಾಯ್ತು. ಸೋ ವಾಟ್, ಅಷ್ಟಕ್ಕೆಲ್ಲ ಬೇಜಾರಾಗಿದ್ಯಾ? ಪಾರ್ಟಿ ಇರುತ್ತೆ, ಹುಡುಗನ್ನ ಮೀಟ್ ಮಾಡ್ಬೇಕಲ್ವಾ ಅಂತ ಮೇಕಪ್ ಮಾಡ್ಕೊಂಡು ಹೋದ್ರೆ. ಓ ಗೊತ್ತಾಯ್ತು, ನಿನ್ನ ಮೇಕಪ್ ಹಾಳಾಯ್ತಂತನ. ಅದು ಅಲ್ಲದೆ ಅವನಿಗೆ ನಿನ್ನ ಮೇಕಪ್ ನೋಡೋಕ್ಕಾಗಿಲ್ಲಂತನ. ಹಂಗೇನು ಅಲ್ಲ, ಬರ್ತೀನಿ ಅಂದರೆ ಬರಬೇಕು, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಬೇಕು. ಸುಮ್ಮನೆ ಚಮ್ಮಕ್ಕೆ ಹಾಕ್ಕೊಡ್ಬೇಕು. 4 hours ನಾನು ಅವನಿಗೋಸ್ಕರ ವೇಟ್ ಮಾಡಿದ್ದೀನಿ ಗೊತ್ತಾ. ಪತ್ತನೇ ಇಲ್ಲ ಬಡ್ಡಿ ಮಗ. ಹುಡುಗರ ಕೆಲಸನೇ ಅಷ್ಟು ಅಲ್ವಾ, ಬೇರೆ ಯಾವುದೋ ಹುಡುಗಿನ ಪಟಾಯ್ಸಕ್ಕೆ ಹೋಗಿರ್ಬೇಕು. ಇವಾಗ ಅದು ಟ್ರೆಂಡ್ ಅಲ್ವಾ. ಥೂ, ನಿಯತ್ತಾಗಿರೋನೊಬ್ನು ಸಿಗಲ್ಲ. ಎಲ್ಲ ಇಂಥ ಪೋಖ್ರಿಗಳೇ ಸಿಗೋದು ಆನ್ಲೈನಲ್ಲಿ. ನಂಬ್ಕೊಂಡು ಹೋಗ್ತೀವಲ್ಲ, ನಮ್ಮ ತಪ್ಪು. ಡಬ್ಬ ನನ್ನ ಮಗ. ಥೂ, ಎಲ್ಲಾದರೂ ಹಾಳಾಗೋಗ್ಲಿ ಬಿಡು. ಸೊ ಇವತ್ತೇನು ಪ್ಲ್ಯಾನ್ಸ್? ಏನೂ ಫಿಕ್ಸ್ ಆಗಿಲ್ಲ. ಸರಿ, ಹಾಗಾದರೆ ಎದ್ಬಿಟ್ಟು ಬೇಗ ತಿಂಡಿ ಮಾಡಿಕೊಂಡು ನಮ್ಮ ಮನೆ ಹತ್ರ ಬಾ. ನಾವಿಬ್ರು ಮೂವಿ ನೋಡೋಕ್ಕಾಗೋಣ. ತುಂಬ ದಿವಸ ಆಯಿತು ನಾವಿಬ್ರು ಜೊತೆಯಲ್ಲಿ ಮೂವಿ ನೋಡಿ. ಎಲ್ಲಿ, ಯಾವ ಸಿನಿಮಾಗೆ ಹೋಗೋಣ? ಒರಾಯನ್ ಮಾಲಲ್ಲಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ನೋಡೋಕೆ ಹೋಗೋಣ. ಓ, ಯಶ್ದಲ್ವಾ? ಹೀ ಈಸ್ ವೆರಿ ಹ್ಯಾಂಡ್ಸಮ್ ಗೈ. ನೋಡೋಣ ಹೇಗೆ ಮಾಡಿದಾನಂತ. ಓಕೆ, ಚಾಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗಾಗಲೇ ಲೇಟ್ ಆಗಿಬಿಟ್ಟಿದೆ. ಬೇಗ ರೆಡಿ ಆಗಿಬಿಟ್ಟು ಮನೆ ಹತ್ರ ಬಾ. ಓಕೆ ಓಕೆ, ಬಾಯ್ ಬಾಯ್, ಸಿ ಯು. ಹಾಯ್ ಡಾರ್ಲಿಂಗ್. ಹೇಳು. ಓ, ಯಾಕೆ ಬೇಜಾರಲ್ಲಿದ್ಯಾ? ವಾಟ್ಸ್ ದ ಪ್ರಾಬ್ಲಮ್? ಹಲೋ, ಏನಾಯ್ತು? ಬಾ ಅಂತ ಹೇಳಿ ಕೈ ಕೊಡೋದು ಈ ಹುಡುಗರಿಗಿರೋ ಕೆಟ್ಟ ಕಾಯಿಲೆ. ಓ ಇಲ್ಲ, ಅದು ನಿಜವಾಗ್ಲೂ. ಜಸ್ಟ್ ಶಟ್ ಅಪ್, ಮಾತಾಡ್ಬೇಡ ಮುಂದಕ್ಕೆ. ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ ಪ್ಲೀಸ್? ಹೇಳದ್ನಲ್ಲ ಏನು ಮಾತಾಡ್ಬೇಡ ಅಂತ. ವೇಟ್ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು? ನಗ್ಬೇಡ, ತುಂಬಾ ಅಸಹ್ಯವಾಗಿ ಕೇಳಿಸುತ್ತೆ. ಓ ಈಸ್ ಇಟ್? ನಾನು ನಕ್ಕಿದ್ರೆ ನಿಂಗೆ ಅಸಹ್ಯವಾಗಿ ಕೇಳಿಸ್ಬೋದು, ಆದ್ರೆ ನೀನ್ ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಏನಂದೆ ನೀನು? ಕಾಯಿಸೋದು ಹುಡುಗರಿಗಿರೋ ಕೆಟ್ಟ ಕಾಯಿಲೆ ಅಂತನಾ? ಎಲ್ಲಿ ಒಂದು ಎಕ್ಸಾಂಪಲ್ ತೋರಿಸು. ಯಾವ್ದಾದ್ರು ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಸರಿಯಾದ ಟೈಮಿಗೆ ಬಂದಿದ್ದಾಳೆ ಅಂತ. ಹುಡುಗರ ಹಾರ್ಟ್ ಛಿದ್ರ ಆಗಿ ಲೈಫ್ ಎಕ್ಕುಟ್ಟು ಹೋಗುದೇ ಈ ವೇಟಿಂಗ್ ಇಂದ ರೀ. ಆಮೇಲೆ ದೇವದಾಸ್ ತರ ಕೈಯಲ್ಲಿ ಬಾಟ್ಲ್ ಹಿಡ್ಕೊಂಡು ಮಳೆ ಇಲ್ಲದ ಬೆಳೆ ಗಡ್ಡನ ನೀವ್ಕೊಂಡು ಫುಟ್ಪಾತ್ ಪಾಲಾಗೋ ಅಮರ ಪ್ರೇಮಿಗಳು ಕಣ್ರಿ ಹುಡುಗರು. ನಮ್ಗೆ ಟೈಮ್ ಸೆನ್ಸ್ ಹೇಳ್ಕೊಡಕ್ ಬರ್ತೀರಾ? ಸಾಕು ನಿಲ್ಸು ನಿನ್ ಫಿಲಾಸಫಿ. ಮೀಟ್ ಆಗಕ್ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಬರಕ್ ಹೇಳ್ಬೇಕಿತ್ತು? ಒಂದ್ಸಲ ಮಾತ್ ಕೊಟ್ರೆ ಬೇರೆ ಕಡೆ ಕಮಿಟ್ ಆಗ್ಬಾರ್ದು ಅಂತ ಒಂದ್ ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಆಯ್ತಾ ಮಾತಾಡಿದ್ದು? ಇನ್ನೂ ಏನಾದ್ರೂ ಇದೆಯಾ? ಇನ್ನೇನಿರುತ್ತೆ, ಮಾಡೋದೆಲ್ಲ ಮಾಡಿ ಮತ್ತೆ ಮಾತಾಡಕ್ ಬಂದಿರೋದು ನೋಡು. ನಾನು ಅಲ್ಲಿಗೆ ಬಂದಿದ್ದೆ. ವಾಟ್? ಎಸ್, ನಾನು ಅಲ್ಲಿಗೆ ಬಂದಿದ್ದೆ. ಸುಳ್ಳೇಳ್ಬೇಡ, ಕರೆನಾಗ್ರಾವ್ ಕಚ್ಬಿಡುತ್ತೆ. ಕತೆ ಕಟ್ಟಿ ಹೇಳೋದ್ರಲ್ಲಿ ಹುಡುಗರು ಎಕ್ಸ್ಪರ್ಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾಕು ಮನಿಕಾ, ಪ್ಲೀಸ್ ಸ್ಟಾಪ್. ಹೇಳಿದ್ನಲ್ಲ ನಾನು ಪಾರ್ಟಿಗೆ ಬಂದಿದ್ದೆ ಅಂತ. ಮತ್ತೆ ನನ್ನ ಯಾಕೆ ಮೀಟ್ ಮಾಡ್ಲಿಲ್ಲ? ನಿಜ ಹೇಳು. ನಾನು ಪಾರ್ಟಿಗೆ ಬಂದಿದ್ದು ನಿಜ, ನಿನ್ನನ್ನು ನೋಡಿದ್ದು ನಿಜ, ಆದ್ರೆ ನಿನ್ನನ್ನು ಮೀಟ್ ಮಾಡೋಕ್ಕಾಗ್ಲಿಲ್ಲ, ಅದು ನಿಜ. ನಿನ್ ಪಾರ್ಟಿಗೆ ಪಿಂಕ್ ಟಾಪು, ಬ್ಲ್ಯಾಕ್ ಸ್ಕರ್ಟು, ಹೈ ಹಿಲ್ಸು, ಬ್ಲ್ಯಾಕ್ ಚೈನ್ ಹಾಕೊಂಡ್ ಬಂದಿದ್ದೆ, ನಿಜ ತಾನೆ? ಹೌದು. ಹಾಗಾದ್ರೆ ನೀನ್ ಬಂದಿದ್ದ? ಎಸ್, ನಾನು ಬಂದಿದ್ದೆ. ಆ ಡ್ರೆಸ್ಸಲ್ಲಿ ನೀನು ಸೇಮ್ ವೀನಸ್ ತರ ಕಾಣಿಸ್ತಾ ಇದ್ದೆ. ಬಟ್ ನಾನು ಯಾಕೆ ಮೀಟ್ ಮಾಡಲಿಲ್ಲ? ನಾನು ನಿನ್ಗೋಸ್ಕರ ಎಷ್ಟು ಹುಡ್ಕಾಡ್ದೆ ಗೊತ್ತಾ ಅಲ್ಲಿ? ಹಾ ಗೊತ್ತು, ನಿನ್ ಕಣ್ಗಳು ನನಗೋಸ್ಕರನೇ ಹುಡ್ಕಾಡ್ತಿದ್ದಾವೆ ಅಂತ. ಆದ್ರೆ ನಾನು ಸ್ವಲ್ಪ ಸೆನ್ಸಿಟಿವ್. ನೀನ್ ಬಂದ್ ಕೂಡ್ಲೆ ನಿನ್ ಫ್ರೆಂಡ್ಸ್ ಎಲ್ಲ ನಿನ್ನ ಮುತ್ಕೊಂಡ್ರು, ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಆಗ್ಬಿಟ್ಟೆ. ಬಟ್ ರಿಯಲಿ ಯುವರ್ ಎ ಸೆಲೆಬ್ರಿಟಿ, ಅದು ಮತ್ತೆ ನಿನ್ನೆ ಪ್ರೂವ್ ಆಗೋಯ್ತು. ಅದಿರ್ಲಿ,
ಮೇಡಮ್ ಅವ್ರದ್ದು ಇವತ್ತೇನು ಪ್ರೋಗ್ರಾಮು? ಮಧ್ಯಾಹ್ನ ಐಶು ಜೊತೆ ಸಿನಿಮಾಗೆ ಹೋಗ್ತಿದ್ದೀನಿ. ಓ, ಯಾರದು ಐಶು? ಐಶ್ವರ್ಯ ಅಂತ, ನನ್ನ ಕ್ಲೋಸ್ ಫ್ರೆಂಡು. ಓ, ನಿಮ್ಮ ಫ್ರೆಂಡು ನಮಗೂ ಫ್ರೆಂಡ್ ತಾನೆ. ಒಂದ್ಸಾರಿ ಪರಿಚಯ ಮಾಡಿಕೊಡಿ. ಅಂದಹಾಗೆ ನೀವಿಬ್ರು ಯಾವ ಸಿನಿಮಾಗೆ ಹೋಗ್ತಾ ಇರೋದು? ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, ರಾಕ್ ಸ್ಟಾರ್ ಯಶ್ದು. ಓ, ಅವಂದಾ? ನನಗೇನು ಇಷ್ಟ ಆಗಲ್ಲಪ್ಪ ಅವನು. ಯಾಕೆ? ಎಷ್ಟು ಚೆನ್ನಾಗಿದ್ದಾನಲ್ವಾ? ನನ್ನಂಥ ಹುಡುಗಿಗೆ ಅವನಂದೇ ಪ್ರಾಣ, ಗೊತ್ತಾ? ಅಯ್ಯೋ, ಅವನಿಗೆ ನಂತರ ಕ್ರಿಕೆಟ್ ಆಡೋಕೆ ಬರುತ್ತಾ? ಆ್ಯಕ್ಟಿಂಗ್ ಎಲ್ಲರೂ ಮಾಡ್ತಾರೆ. ಅವನಂದ್ರೆ ನಿಂಗೆ ಜೆಲಸಿ ಅನ್ಸುತ್ತೆ. ಅಯ್ಯೋ, ನನಗೆ ಯಾಕೆ ಜಲಸಿ? ಅದು ಹೆಂಗೆ ಹೇಳ್ತೀಯ ನೀನು? ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ. ಇನ್ನೇನು ಮತ್ತೆ, ನೀನು ಅವನ ಸಿನಿಮಾ ನೋಡೋಕೆ ಹೋಗ್ತಾ ಇದೆಯಲ್ಲ, ನಮ್ಗೆ ಸೌಭಾಗ್ಯ ಎಲ್ಲಿದೆ? ಇನ್ನೇನು ಅನಿಸ್ಬೇಕು? ಇರ್ಲಿ ಬಿಡು, ನಿನ್ನ ಜೊತೆನೂ ಬರ್ತೀನಿ, ಡೋಂಟ್ ವಾರಿ. ಅದು ಯಾವಾಗಲೂ. ಆದಷ್ಟು ಬೇಗ ಸಿಗೋಣ, ನನಗೂ ನೀನು ನೋಡಬೇಕು ಅನ್ಸಿದ್ದೆ. ಹಾಗಾದ್ರೆ ಇವತ್ತು ಸಂಜೆ ಸಿಗೋಣವಾ? ಇವತ್ತಾ? ಹಾಂ ಹೌದು, ನಿನಗೆ ಸಿನಿಮಾ ನೋಡೋಕೆ ಟೈಮ್ ಇರುತ್ತೆ, ನನ್ನನ್ನು ಮೀಟ್ ಮಾಡೋಕೆ ಟೈಮ್ ಇರಲ್ವಾ? ಹೇ ಪ್ಲೀಸ್ ಡೋಂಟ್ ಸೇ ನೋ. ನೋಡು, ನಿನ್ನೆ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಗಿದೆ, ಇವತ್ತು ಪ್ಲಾಟಿನಮ್ ಆಪರ್ಚುನಿಟಿ ಕ್ರಿಯೇಟ್ ಆಗಲಿ. ಓಕೆ, ಆದರೆ ನನ್ನ ಮೂವಿಯಿಂದ ಬರೋದು ಈವ್ನಿಂಗ್ 7 ಆಗುತ್ತಲ್ಲ. ಆಗಲಿ, ನಾನು 7:30ಗೆ ಆನ್ಲೈನ್ ಬರ್ತೀನಿ, ಆಮೇಲೆ ಮಾತಾಡಿಕೊಂಡು ನಾವು ಮೀಟ್ ಆಗೋಣ, ಓಕೆನಾ? ಓಕೆ, ಆಗ್ಬೋದು. ದಟ್ಸ್ ಗ್ರೇಟ್. ಆದರೆ ನೆನ್ನೆ ಥರ ಕೈ ಕೊಟ್ರೆ ಗೊತ್ತಲ್ಲ, ಏನು ಮಾಡ್ತೀಯಾ? ಕಾಲು ಮುರಿದ್ಬಿಡ್ತೀನಿ. ಓ ನೋ ಮೋನಿಕಾ, ಪ್ಲೀಸ್, ಈ ಬಡಪಾಯಿ ಮೇಲೆ ಸ್ವಲ್ಪ ಕರುಣೆ ಇರಲಿ. ಬಾಯ್. ಓಕೆ, ಬಾಯ್. ಹಾಯ್, ಎಲ್ಲಿದ್ಯೆ? ಆನ್ ದ ವೇ, ಜಸ್ಟ್ 2 minutes ಅಲ್ಲಿರ್ತೀನಿ. ಆವಾಗಲೇ ಫೋನ್ ಮಾಡಿದ್ರೆ ನೀನ್ ಎತ್ತಲಿಲ್ಲ, ಸೈಲೆಂಟ್ ಹಾಕಿದ್ದೆ. ಅದು ಅಲ್ಲದೆ ಅವಾಗ ಅಜಯ್ ಜೊತೆ ಚಾಟ್ ಮಾಡ್ತಾ ಇದ್ದೆ. ಯಾವ ಅಜಯ್? ಅದೇ ಪಾರ್ಟಿ ಕರ್ದ್ಬಿಟ್ಟು ಕೈ ಕೊಟ್ನಲ್ಲ, ಅವನ್ ಜೊತೆನಾ? ಹೂ ಕಣೆ, ಪಾಪ ಅವನು ಒಳ್ಳೆಯವನ್ ಕಣೆ. ಅವತ್ ಬಂದಿದ್ನಂತೆ ಪಾರ್ಟಿಗೆ. ಮತ್ತ್ಯಾಕೆ ನೀನ್ ಮಾತಾಡ್ಸಿಲ್ವಂತೆ? ನಾಚಿಕೆ ಅಂತೆ. ಏನು 4 hours? ಅಯ್ಯೋ, ಅವನೊಂಥರ ಹಂಗೇನೆ ಸಾಧು ಥರ ಮಾತಾಡ್ತಾನೆ. ಆನ್ಲೈನಲ್ಲಿ ಚಾಟ್ ಮಾಡ್ತಾ ಇದ್ವಿ, ಅವನ್ ಗೋಳೆಲ್ಲ ಹೇಳ್ಕೊಂಡ. ನಂಗೆ ನಗು ಬಂದ್ಬಿಡ್ತು, ಬಟ್ ತಡ್ಕೊಂಡೆ. ಹಿ ಈಸ್ ವೆರಿ ಸೆನ್ಸಿಟಿವ್. ಹೌದಾ? ನಾನು ರಾತ್ರಿ ಯಾವ ಡ್ರೆಸ್ ಹಾಕೊಂಡಿದ್ದೆ, ಯಾವ ಚಪ್ಪಲಿ ಹಾಕೊಂಡಿದ್ದೆ ಅಂತ ಎಲ್ಲ ನೆನ್ಪಿಟ್ಕೊಂಡ್ಬಿಟ್ಟಿದ್ದಾನೆ ಬಡಪಾಯಿ. ಹೌದಾ? ಈಗೇನಂತೆ? ಸಂಜೆ ಮೀಟ್ ಆಗೋಣ ಅಂದ, ನಾನು ಓಕೆ ಅಂದೆ. ಏನು, ಒಂದ್ಸತಿ ಅವನ್ ಬುದ್ಧಿ ನೋಡಿದ್ರು ಮತ್ತೆ ಮೀಟ್ ಆಗೋಣ ಅಂದ್ಯಾ? ಹೌದು, ಪಾಪ ಕಣೆ, ಅವ್ನು ಬೇಕು ಅಂತ ಹಂಗೆ ಮಾಡಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಮೀಟ್ ಮಾಡೋಣ ಅಂತ ಹೇಳಿದೀನಿ. ಸರಿ, ನಿನ್ನ ಇಷ್ಟ. ನೀನಿನ್ನೂ ಎಲ್ಲಿದೆಯೇ? ಅಣ್ಣಮ್ಮನ ಕರ್ಗದ ಥರ ಎಲ್ಲೆಲ್ಲಿ ನಿಂತ್ಕೊಂಡ್ಬರ್ತಿದ್ಯಾ? ಅಣ್ಣಮ್ಮನ ಕರ್ಗ ನಿನ್ ಮುಂದೆನೆ ಬಂತು ನೋಡು. ಕಾಯಿ ಹೊಡ್ಬಿಟ್ಟು ಕೈ ಮುಗಿಮಿ ಬಾರಲೆ ಅಲ್ಗಾಡ್ಸ್ಕೊಂಡು ಬರ್ತಿರೋದು ನೋಡು. ಹಾಯ್ ಡಿಯರ್. ಹಾಯ್. ಏನು ಇಷ್ಟೊಂದು ಫ್ರೀಯಾಗಿ ಕೂತ್ಕೊಂಡಿದ್ಯಾ? ರಿಲ್ಯಾಕ್ಸ್ ಮಾಡೋಣ ಅಂತ. ಮೂವಿ ಹೇಗಿತ್ತು? ಎಂಜಾಯ್ ಮಾಡಿದ್ರಾ? ಯಾವ ಥಿಯೇಟ್ರಿಗೆ ಹೋಗಿದ್ರಿ? PVR, ಓರಿಯನ್ ಮಾಲ್. ಹೇಗಿತ್ತು ಸಿನಿಮಾ? ಸೂಪರ್. ಮೋನಿ ಡಿಯರ್, ಯಾರದು ನಿನ್ ಜೊತೆಯಲ್ಲಿ? ಅದೇ ನಾ ಹೇಳಿದ್ನಲ್ಲ ನಿಂಗೆ, ನನ್ನ ಕ್ಲೋಸ್ ಫ್ರೆಂಡು ಐಶ್ ಜೊತೆ ಮೂವಿಗೆ ಹೋಗ್ತಾ ಇದೀನಿ ಅಂತ. ಆ ಐಶು ಇವಳೆ. ಓ ಹಾಯ್ ಐಶ್ವರ್ಯ, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ಹೇ, ಐ ಆಮ್ ಆಲ್ಸೋ ಗುಡ್. ನಿಮ್ ಜೊತೆಲಿ ಮಾತಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಐ ಫೀಲ್ ವೆರಿ ಹ್ಯಾಪಿ. ಐಶ್ವರ್ಯ ರೈನ ನೋಡ್ದಂಗಾಯ್ತು. ನನಗೆ ಅಭಿಷೇಕ್ ಬಚ್ಚನ್ ಜೊತೆ ಮಾತಾಡ್ದಂಗಾಗಿಲ್ಲ. ಇಟ್ಸ್ ಓಕೆ. ಬೈ ದಿ ವೇ, ನಾನು ಅಜಯ್ ಅಂತ, ಮೋನಿಕನ್ ಫ್ರೆಂಡು, ಗೊತ್ತಲ್ವಾ? ಹೀಗೆ ಆನ್ಲೈನಲ್ಲಿ ನಾನು ಮೋನಿಕಾ ತಗ್ಲಾಕೊಂಡ್ವಿ. ಬಿಡಿಸ್ಕೊಳೋದು ಎಷ್ಟೊತ್ತು ಬಿಡಿ. ಓ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಪ್ಪ. ನೀವು ತುಂಬಾ ಉದ್ದ ಹೇಳ್ತೀರಪ್ಪ. ಸೊ ನೀವಿಬ್ರು ಸೇರ್ಕೊಂಡು ಇವತ್ತೇನ್ ಮಾಡ್ಬೇಕು ಅಂತಿದ್ದೀರಾ? ಏನೂ ಇಲ್ಲ, ಐಶು ಇವಾಗ ಮನೆಗೆ ಹೋಗ್ತಾಳೆ. ಐಶು ಡಾಲ್, ಟೈಮ್ ಆಗ್ತಿದೆ. ಆಂಟಿ ಮನೇಲಿ ನಿಂಗೋಸ್ಕರ ಕಾಯ್ತಿರ್ತಾರೆ. ಹೊರಡು ಹೊರಡು. ಓಕೆ ಓಕೆ, ಸರಿ, ನಾನು ಬರ್ತೀನಿ. ಸಿ ಯು ಅಜಯ್. ಸಿ ಯು ಮೋನಿಕಾ. ಬಾಯ್. ಹುಷಾರು ಕಣೆ, ಮನೆಗೆ ಹೋದ್ಮೇಲೆ ಫೋನ್ ಮಾಡಾಯ್ತಾ? ಓಕೆ. ಪರವಾಗಿಲ್ಲ, ನಿನ್ ಫ್ರೆಂಡು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ತುಂಬಾ ಒಳ್ಳೆ ಹುಡುಗಿ, ಸಾಫ್ಟಿ, ಎಲ್ಲರಿಗೂ ಬೇಗ ಇಷ್ಟ ಆಗ್ಬಿಡ್ತಾಳೆ. ನನಗೂ ಇಷ್ಟ ಆಗ್ಬಿಟ್ಲು.
ಹೌದಾ? ಸರಿ, ಹೀಗೆ ಚಾಟ್ ಮಾಡ್ಕೊಂಡು ಕೂತ್ಕೊಳ್ಳೋದಾ? ಹೆಂಗ್ ಹೇಳು? ಚಾಟ್ ಮಾಡ್ತಾ ಇದ್ರೆ ಪ್ರಪಂಚನೇ ಮರ್ತೋಗತ್ತೆ ಅಲ್ವಾ? ಅದು ಎಸ್ಪೆಷಲಿ ಹುಡುಗಿಯರ ಜೊತೆ. ನನ್ ಮೀಟ್ ಆಗ್ಬೇಕಾ ಬೇಡವಾ? ಆಗ್ಬೇಕಲ್ಲ. ನೀನ್ ಲಾಗ್ ಔಟ್ ಮಾಡಿದ್ರೆ ರೆಡಿಯಾಗಿ ಬೇಗ ಹೊರಡ್ಬೋದು. ಓ ಶ್ಯೂರ್, ನೀನ್ ಬರ್ತೀಯ ಅಂತ 1000 ಕಣ್ಗಳಿಂದ ಕಾಯ್ತಾ ಇರ್ತೀನಿ. ಬೇಗ ಬರ್ತೀಯ ಅಲ್ವಾ? ಅದಿರ್ಲಿ, ಎಲ್ ಮೀಟ್ ಆಗೋದು ಅಂತಾನೆ ಹೇಳಲಿಲ್ಲ. ಸೇಮ್, ಡಾಲರ್ಸ್ ಕಾಲೋನಿ ಕೆಫೆ ಡೇ. ಓ ಕ್ಯಾಫೆ ಡೇ, ಹೌ ರೊಮ್ಯಾಂಟಿಕ್. ಬಟ್ ವಿ ಆರ್ ನಾಟ್ ಲವರ್ಸ್. ಓ, ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು. ಏನೋ ಇಬ್ರಿಗೂ ಹತ್ರ ಆಗತ್ತಲ್ಲ ಅಂತ ಹೇಳ್ದೆ. ಇರ್ಲಿ, ಪರವಾಗಿಲ್ಲ. ನಾನು ತಮಾಷೆಗೆ ಹೇಳ್ದೆ. ಓ, ಜಾಸ್ತಿ ತರಲೆ ಮಾಡ್ತೀನಲ್ಲ ನಾನು. ತರ್ಲೆ ಹುಡುಗಿಯರಂದ್ರೆ ನಂಗೆ ತುಂಬಾ ಇಷ್ಟ. ಅವರನ್ನ ಪಳಗ್ಸೋದಂದ್ರೆ ಇನ್ನೂ ಇಷ್ಟ. ಹೌದಾ? ಇದು ಹೆಣ್ಣುಲಿ, ಅಷ್ಟು ಸುಲಭ ಅಲ್ಲ. ಹೌದು ಮೋನಿಕಾ, ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ನಾನು ಯಾವುದೇ ಕಾರಣಕ್ಕೂ ನಿಂಗೆ ಹರ್ಟ್ ಮಾಡೋಕೆ ಇಷ್ಟಪಡಲ್ಲ. ಅಂತ ಹುಡುಗನೂ ನಾನಲ್ಲ. ಐ ನೋ ದ್ಯಾಟ್. ನೀನ್ ಬೇರೆ ಹುಡುಗರ ಥರ ತರಲೆ ಅಲ್ಲ. ರಿಯಲಿ, you're a gem. ಓ, ಥ್ಯಾಂಕ್ಸ್ ಎ ಲಾಟ್ ಮೋನಿಕಾ. ನೀನು ನನ್ನ ಮೇಲಿಟ್ಟಿರೋ ನಂಬಿಕೆ ಹೀಗೆ ಇದ್ರೆ ಸಾಕು. ನಾನು ನಿನ್ನ ತುಂಬ ನಂಬ್ತೀನ ಅಜಯ್, ಅದಕ್ಕೆ ಮೀಟ್ ಆಗೋಗಿ ಬರ್ತಾ ಇರೋದು. ಸರಿನಾ? ಐ ಆಮ್ ಲೀವಿಂಗ್ ನೌ. ಓಕೆ, ನೀನೀಗ ಹೊರಟ್ರೆ ಕರೆಕ್ಟಾಗಿ 20 ನಿಮಿಷ ಕಲ್ಲಿರ್ತೀಯ. ನಾನು ಕಾರಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಕಾಯ್ತಾ ಇರ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು, ಇಬ್ಬರು ಒಟ್ಟಿಗೆ ಹೋಗೋಣ. ಓಕೆ, ಬಾಯ್. ಬಾಯ್. परियों की रानी हूँ मैं सबसे हंसी, पर तेरे बिना एक मुझे मिलती नहीं। जी मैनू यार ना मिले तो मर जावा, जी मैनू प्यार ना मिले तो ಹಾಯ್ ಅಜಯ್. ಹಾಯ್, ಯಾರಿದು? ನಾನು ಐಶ್ವರ್ಯ, ಮೋನಿಕಾ ಫ್ರೆಂಡು. ನಿನ್ನೆ ಅವ್ರ ಮನೇಲಿ ಚಾಟ್ ಮಾಡಿದ್ನಲ್ಲ ನಿಮ್ಮ ಜೊತೆ. ಮೋನಿಕಾ ಮನೆ ಅಲ್ಲ? ಓ ಐಶ್ವರ್ಯ, ಹೇಗಿದ್ದೀರಾ? ಮೋನಿಕಾ ಹೇಗಿದ್ದಾಳೆ? ನಾನು ಅದೇ ವಿಷಯ ಕೇಳಕ್ಕೆ ಅಂತ ಹೊರಟಿದ್ದೆ. ಮೋನಿಕಾ ನಿಮ್ಗೇನಾದರೂ ಕಾಲ್ ಮಾಡಿದ್ಲಾ ಅಥವಾ ಭೇಟಿಯಾಗಿದ್ಲಾ? ಇಲ್ವಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ಅವಳು ನನಗೇನೋ ಕಾಲ್ ಮಾಡಿಲ್ಲ. ಯಾಕೆ, ಏನು ವಿಷಯ? ಅಜಯ್, ಇವತ್ತು ಬೆಳಗ್ಗೆಯಿಂದ ಮೋನಿಕಾ ಕಾಣ್ತಾ ಇಲ್ಲ. ಕ್ಲಾಸ್ಗೂ ಬಂದಿಲ್ಲ, ಹೊರಗಡೆನೂ ಸಿಕ್ಕಿಲ್ಲ. ಕಾಲ್ ಮಾಡಿದ್ರೆ ಹೋಗ್ತಾ ಇಲ್ಲ. ನನಗೆ ಟೆನ್ಷನ್ ಶುರುವಾಗಿದೆ. ಹೌದಾ? ಬಹುಶಃ ಅವ್ರ ಮನೆಯವ್ರ ಜೊತೆ ಊರಿಗೇನಾದ್ರು ಹೋಗಿರ್ಬೋದಾ? ಇಲ್ಲ ಅಜಯ್, ಅವ್ರ ಮಮ್ಮಿಗೂ ಫೋನ್ ಮಾಡಿದ್ದೆ. ಅವ್ರಿಗೂ ಅವಳ ಬಗ್ಗೆ ಗೊತ್ತಿಲ್ಲ. ನಂತರ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅವಳ ಫ್ರೆಂಡ್ಸ್ ಎಲ್ರೂ ಕೇಳಿದೆ, ಯಾರಿಗೂ ಗೊತ್ತಿಲ್ಲ. ಕೊನೆಗೆ ನಿಮ್ಮನ್ನು ವಿಚಾರಿಸ್ತಾ ಇದ್ದೀನಿ. ಓ ಶೆಟ್, ಅವಳು ನಿಜವಾಗ್ಲೂ ನಂಗೆ ಸಿಗಲಿಲ್ಲ. ಆ್ಯಕ್ಚುಲಿ ನಿನ್ನೆ ರಾತ್ರಿ ನಾವಿಬ್ಬರು ಮೀಟ್ ಮಾಡಬೇಕಾಗಿತ್ತು. ನಾನು ಅವಳಿಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಆದರೆ ಅವಳು ಬರಲೇ ಇಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ನಾನು ವಾಪಸ್ ಬಂದುಬಿಟ್ಟೆ. ಅಯ್ಯೋ, ಈಗೇನು ಮಾಡೋದು? ಎಲ್ಲೋದ್ಲ ಅವಳು? ಏನಾಯ್ತು ಅವಳಿಗೆ? ಅರ್ಥ ಆಗ್ತಾ ಇಲ್ಲ. ಇವತ್ತು ರಾತ್ರಿ ಏನಾದರೂ ಆನ್ಲೈನಿಗೆ ಬರ್ತಾಳೆ ನೋಡ್ತೀನಿ. ಬಂದರೆ ನಿಮಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ, ಓಕೆನಾ? ಓಕೆ, ಪ್ಲೀಸ್ ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ. ಸರಿ, ಅದಿರಲಿ. ನೀವಿಷ್ಟು ಡಲ್ ಆಗಿದ್ರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸಿದಿರಲ್ಲ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಬ್ಯೂಟಿ ಐಶು? ದಿಸ್ ಇಸ್ ನಾಟ್ ಟೈಮ್ ಫಾರ್ ಜೋಕ್ ಅಜಯ್. ಎನಿವೇ, ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ಪ್ರಾಕ್ಟಿಕಲ್ಸ್ ಇದೆ. ನಗರಗಳಲ್ಲಿ ಯುವತಿಯರ ಕಣ್ಮರೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಹೀಗೆ ಕಣ್ಮರೆಯಾದ ಯುವತಿಯರು ಎಲ್ಲಿ ಹೋದ್ರು, ಏನಾದ್ರು ಎಂಬ ಆತಂಕ ಎಲ್ಲರನ್ನ ಕಾಡತೊಡಗಿದೆ. ಕಳೆದ 2 ವರ್ಷಗಳಲ್ಲಿ ಕಣ್ಮರೆಯಾದ ಮಕ್ಕಳ ಸಂಖ್ಯೆ ಸುಮಾರು 67,000. ಇದರಲ್ಲಿ ವಯಸ್ಸಿಗೆ ಬಂದ ಯುವತಿಯರ ಪ್ರಮಾಣವೇ ಹೆಚ್ಚು. ರಾಷ್ಟ್ರೀಯ ಅಪರಾಧ ದಾಖಲು ಕೇಂದ್ರದ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಪ್ರತಿ 8 ನಿಮಿಷಗಳಿಗೊಮ್ಮೆ ಯುವತಿಯೊಬ್ಬಳು ಕಣ್ಮರೆಯಾಗುತ್ತಿದ್ದಾಳೆ. ಇದರಲ್ಲಿ 40% ಪ್ರಕರಣಗಳು ಯಾವುದೇ ಸುಳಿವಿಲ್ಲದೆ ಮುಚ್ಚಿ ಹೋಗುತ್ತಿವೆ.
ಈ ಯುವತಿಯರ ಕಣ್ಮರೆ ಪ್ರಸಂಗಗಳಲ್ಲಿ ಕಿಡ್ನಾಪ್ ಪ್ರಕರಣಗಳೇ ಹೆಚ್ಚಾಗಿದ್ದು, ಒಂಟಿ ಯುವತಿಯರನ್ನ ಹಿಂಬಾಲಿಸಿ ಅವರನ್ನ ಅಪಹರಿಸುವ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿವೆ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಿಗೂಢವಾಗಿ ಕಣ್ಮರೆಯಾದ ಬೆಂಗಳೂರಿನ ಸುಂದರ ಯುವತಿ, ಮಗಳ ಕಣ್ಮರೆಯಿಂದ ಚಿಂತೆಗೀಡಾಗಿರುವ ಒಬ್ಬ ಅಸಹಾಯಕ ತಾಯಿ, ಆಪ್ತ ಗೆಳತಿಯ ಗೈರು ಹಾಜರಿಯಿಂದ ಕಂಗಾಲಾಗಿರುವ ಸ್ನೇಹಿತೆಯರು. ಕಾಣೆಯಾಗಿರುವ ಈ ಯುವತಿ ಯಾರೊಂದಿಗಾದರೂ ಓಡಿ ಹೋಗಿದ್ದಾಳಾ ಅಥವಾ ಅವಳನ್ನ ಯಾರಾದರೂ ಕಿಡ್ನಾಪ್ ಮಾಡಿದ್ದಾರಾ ಎಂಬುದು ಇನ್ನೂ ಪತ್ತೆಯಾಗಿಲ್ಲ. ಸದ್ಯಕ್ಕೆ ಎಲ್ಲರನ್ನೂ ಕಾಡುತ್ತಿರುವ ವಿಷಯ ಮೋನಿಕಾ ಇಸ್ ಮಿಸ್ಸಿಂಗ್. ಈ ಪ್ರಕರಣದ ಫುಲ್ ಡೀಟೇಲ್ಸ್ ನಿಮ್ಗೋಸ್ಕರ ಒಂದು ಬ್ರೇಕ್ನ ನಂತರ. ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಿಸ್ಸಿಂಗ್ ಕೇಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಕ್ಷಾ. 2 ದಿನಗಳ ಹಿಂದೆ ನಗರದ ಪ್ರತಿಷ್ಠಿತ ಯುವರಾಣಿ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳು ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾಳೆ. ದ್ವಿತೀಯ ಪಿಯು ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದ ಮೋನಿಕಾ ಎಂಬ ವಿದ್ಯಾರ್ಥಿನಿಯೇ ಕಾಣೆಯಾಗಿರುವ ಹುಡುಗಿ. ಮೋನಿಕಾ ಮಿಸ್ಸಿಂಗ್ ಪ್ರಕರಣ ಈಗಾಗಲೇ ಪೊಲೀಸರಿಗೆ ಚಾಲೆಂಜ್ ಆಗಿ ಪರಿಣಮಿಸಿದೆ. ಇಲಾಖೆ 2 ದಿನದಿಂದ ಎಲ್ಲಾ ಕ್ರಮ ಕೈಗೊಂಡರೂ ಕಾಣೆಯಾದ ಹುಡುಗಿಯ ಬಗ್ಗೆ ಯಾವುದೇ ಸುಳಿವು ದೊರೆತಿಲ್ಲ. ಕಣ್ಮರೆಯಾಗಿರೋ ಮೋನಿಕಾ ಕಾಲೇಜಿನಲ್ಲಿ ಓದು, ಆಟ, ಪಾಠ ಹೀಗೆ ಎಲ್ಲದರಲ್ಲೂ ಮುಂದಿದ್ದು ಕಾಲೇಜಿನ ಬೋಲ್ಡ್ ಹುಡುಗಿ ಎಂದೇ ಹೆಸರುವಾಸಿಯಾಗಿದ್ಲು. ಕ್ಯಾಂಪಸ್ನಲ್ಲಿ ಪಾದರಸದಂತೆ ಓಡಾಡಿಕೊಂಡು ಎಲ್ಲರ ಗಮನ ಸೆಳೆಯುತ್ತಿದ್ದ ಮೋನಿಕಾ ಬುದ್ಧಿ ಮತ್ತು ಸೌಂದರ್ಯ ಎರಡರಲ್ಲೂ ಮೇಲುಗೈ ಸಾಧಿಸಿದ್ದಳು. ಯಾವಾಗಲೂ ಏನಾದರೊಂದು ಕೆಲಸದಲ್ಲಿ ತೊಡಗಿಸಿಕೊಂಡು ಕಾಲೇಜಿನ ಕಣ್ಮಣಿ ಅಂತಿದ್ದ ಮೋನಿಕಾಳ ಕಣ್ಮರೆಯಿಂದ ಇಡೀ ಕಾಲೇಜೇ ದಿಗ್ಭ್ರಮೆ ವ್ಯಕ್ತಪಡಿಸಿದೆ. ಮೋನಿಕಾ ನಮ್ಮ ಇಡೀ ಕಾಲೇಜಿನ ಸ್ಟೂಡೆಂಟ್ಗಳಿಗೆ ರೋಲ್ ಮಾಡಲ್ ತರ ಇದ್ಲು. ಅವಳು ಯಾವತ್ತೂ ಒಬ್ಳೇ ಇರ್ತಾ ಇರ್ಲಿಲ್ಲ. ಅವಳು ಇದ್ ಕಡೆ ಒಂದ್ ಗುಂಪೆ ಇರ್ತಾ ಇತ್ತು. ಅಂತ ಹುಡುಗಿ ಇವತ್ತು ಮಿಸ್ ಆಗಿದ್ದಾಳೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಏನೇ ಆಗ್ಲಿ ಅವಳು ಆದಷ್ಟು ಸೇಫ್ ಆಗಿ ಮನೆಗೆ ಬರ್ಲಿ ಅಂತ ನಾವೆಲ್ಲ ಆಶಿಸೋಣ. ಪೊಲೀಸ್ ಅವ್ರಿಗೆ ಬೇಕಾದ ಎಲ್ಲ ಸಪೋರ್ಟ್ ನಾವು ಮಾಡ್ತೀವಿ. ಒಂದು ಕಡೆ ಕಾಲೇಜಿನಲ್ಲಿ ಆತಂಕ ಮೂಡಿದ್ರೆ, ಇನ್ನೊಂದು ಕಡೆ ಮೋನಿಕಾ ಮನೆಯಲ್ಲಿ ಅವಳ ಮಿಸ್ಸಿಂಗ್ ನ್ಯೂಸ್ ಶಾಕ್ ಮೂಡಿಸಿದೆ. ಮೋನಿಕಾ ತಾಯಿ ಮಾರ್ಥಾ ತಮ್ಮ ಮಗಳ ಕಣ್ಮರೆ ಬಗ್ಗೆ ಚಿಂತಿತರಾಗಿದ್ದಾರೆ. ಅಸಲಿಗೆ ಮಾರ್ಥಾ ಅವರಿಗೆ 2 ಪತಿಯರಿದ್ದು, ಮೊದಲನೇ ಪತಿಯ ಮಗಳೇ ಕಾಣೆಯಾದ ಮೋನಿಕಾ. ಮೊದಲನೇ ಪತಿ ಮೋನಿಕಾ ಚಿಕ್ಕ ಹುಡುಗಿಯಾಗಿದ್ದಾಗಲೇ ಪತ್ನಿಯನ್ನ ತೊರೆದು ಹೋಗಿದ್ರಿಂದ ಮಾರ್ಥಾ ನಂತರ ಮರು ಮದ್ವೆ ಆಗಿದ್ರು. ಆದರೆ ಆ 2ನೇ ಪತಿಯು ಕಾರಣಾಂತರಗಳಿಂದ ಜೈಲು ಸೇರಿದ ನಂತರ ಕೆಲವು ವರ್ಷಗಳಿಂದ ಮಾರ್ಥಾ ತಮ್ಮ ಮಗಳು ಮೋನಿಕಾಳೊಂದಿಗೆ ವಾಸಿಸುತ್ತಿದ್ದರು. ಈಗ ಅವರೊಂದಿಗಿದ್ದ ಒಬ್ಬಳೇ ಮಗಳು ಕೂಡ ಕಾಣೆಯಾದಾಗ ಅವರ ದುಗುಡ ಮತ್ತು ಆತಂಕ ಸಹಜವಾಗಿಯೇ ಹೆಚ್ಚಾಗಿದೆ. ಅವಳು ತುಂಬಾ ಒಳ್ಳೆಯವಳು. ಮೇಲ್ನೋಟಕ್ಕೆ ಸ್ವಲ್ಪ ಟಫ್ ಆಗಿದ್ಲು ಅಷ್ಟೇ. ಯಾರನ್ನೂ ಕೇರ್ ಮಾಡ್ತಿರ್ಲಿಲ್ಲ. ಅವಳದೇನು ತಪ್ಪಿಲ್ಲ ಅಂತ ಗೊತ್ತಾದ್ರೆ ಯಾರಿಗೇನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ತಿದ್ಲು. ಅದಕ್ಕೆ ಅವಳ ಮೇಲೆ ಸ್ವಲ್ಪ ಜನ ಕಣ್ ಕೂಡ ಇಟ್ಟಿದ್ರು. ಇದನ್ ಯಾರೋ ಬೇಕಂತ ಮಾಡಿದ್ದಾರೆ ಅನ್ಸತ್ತೆ. ಕಾಲ ಸರಿ ಇಲ್ಲ. ಪೊಲೀಸ್ ಅವ್ರಿಗೆ ಕೈ ಮುಗಿದ್ ಕೇಳ್ಕೊಂತೀನಿ, ಆದಷ್ಟು ಬೇಗ ನನ್ ಮಗಳನ್ನ ಹುಡ್ಕೊಡಿ. ನಿದ್ರೆ ಮಾಡಿ 2 ದಿನ ಆಯ್ತು. ಮೋನಿಕಾ ಒಬ್ಬ ಸುಂದರ ಯುವತಿ, ವಯಸ್ಸಿನ ಹುಡುಗಿ ಕೂಡ. ಒಂದ್ ವೇಳೆ ಆಕೆ ಯಾರನ್ನಾದ್ರೂ ಲವ್ ಮಾಡಿದ್ದು ಆ ಹುಡುಗನ್ ಜೊತೆ ಓಡಿ ಹೋಗಿರ್ಬೋದಾ? ಈ ಅನುಮಾನ ಕೂಡ ಎಲ್ಲರಲ್ಲಿ ಹುಟ್ಕೊಳ್ಳುತ್ತೆ. ಆದ್ರೆ ಈ ವಿಷಯದ ಬಗ್ಗೆ ಮೋನಿಕಾಳ ಕ್ಲೋಸ್ ಫ್ರೆಂಡ್ಸ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅವಳಿಗೆ ಲವ್ ಪ್ರಪೋಸ್ ಮಾಡೋ ಗಟ್ಟಿ ಗುಂಡ್ಗೆ ಬಹುಶಃ ಯಾರಿಗೂ ಇರಲಿಲ್ಲ. ನಾನು 2-3 ದಿನ ಎಣ್ಣೆ ಹೊಡ್ಕೊಂಬಂದೆ ಅವಳಿಗೆ ಪ್ರಪೋಸ್ ಮಾಡೋಣ ಅಂತ. ಯಪ್ಪ, ಅವಳು ನಾನು ಮುಂದೆ ಬಂದು ನಿಂತ್ಕೊಂಡಿದ್ದ ತಕ್ಷಣ ಹೊಡ್ಕೊಂಬಂದಿದ್ದು ಎಣ್ಣೆ ಎಲ್ಲ ಇಳ್ದೋಗ್ಬಿಡ್ತು. ಅವಳು ಇತ್ತೀಚೆಗೆ ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ಲು. ಆ ಐಶು ಜೊತೆನೇ ಇರ್ತಾ ಇದ್ಲು. ಅವಳಿಗೆ ಜಾಸ್ತಿ ಮ್ಯಾಟ್ರ್ ಗೊತ್ತಿದೆ ಅನ್ಸತ್ತೆ. ಮೋನಿ ಹೇಳ್ದೆ ಕೇಳ್ದೆ ಯಾರ ಹಿಂದೆನೂ ಓಡ್ ಹೋಗೋ ಹುಡುಗಿ ಅಲ್ಲ. ಏನೇ ಮಾಡಿದ್ರು ಎಲ್ಲ ಹೇಳ್ ಮಾಡ್ತಾಳೆ. ಅಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಲವ್ ಮ್ಯಾಟರ್ ಅಲ್ಲ ಅನ್ಸುತ್ತೆ. ಲಾಸ್ಟ್ ವೀಕು ಒಂದು ಹುಡುಗ ನನ್ನ ರ್ಯಾಗ್ ಮಾಡ್ದ ಅಂತ ಮೋನಿಕಾ ಅವ್ನ ಕಪಾಳಕ್ಕೆ ಹೊಡೆದಿದ್ಲು. ಬಹುಶಃ ಅವನೇ ಏನೋ ಮಾಡಿರ್ತಾನೆ. ಮೋನಿಕಾ ಬಗ್ಗೆ ನಿಮಗೇನಾದ್ರೂ ಸುಳಿವುದರದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ ಅನ್ನ ಸಂಪರ್ಕಿಸಬಹುದು ಅಥವಾ 100ಕ್ಕೆ ಕರೆ ಮಾಡಿ ತಮ್ಮ ಮಾಹಿತಿಯನ್ನ ತಿಳಿಸಬಹುದು.
ಪೊಲೀಸರು ನೆನೆ ಮಧ್ಯಾಹ್ನ ಕಾಣೆಯಾಗಿರುವ 12ರ ಬಾಲಕ ಸ್ನೇಹಿತ್ಗಾಗಿ ತಲಾಶಿಯಲ್ಲಿದ್ದಾರೆ. ತನ್ನ ತಂದೆಯೊಂದಿಗೆ ಮೈಸೂರಿಗೆ ತೆರಳಲು ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದ ಸ್ನೇಹಿತ್ ತಂದೆ ಟಾಯ್ಲೆಟ್ಗೆ ಹೋಗಿ ಬರುವಷ್ಟರಲ್ಲಿ ತಾನಿದ್ದ ಸ್ಥಳದಿಂದ ಕಣ್ಮರೆಯಾಗಿದ್ದಾನೆ. ಮಿಸ್ ಮೋನಿಕಾ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ TV10. ವಂದನೆಗಳು. ಮೋನಿಕಾ ಜೊತೆ ಮಾತಾಡಿ ಆಗಲೇ 4 ಡೇಸ್ ಆಗೋಯ್ತು. ಅವಳು ಮಿಸ್ ಆದಾಗ್ಲಿಂದ ನನ್ನ ಮನಸ್ಸು ಒದ್ದಾಡ್ತಾ ಇದೆ. ನಾನು ಯಾರಾದ್ರೂ ಡಿಸ್ಕಸ್ ಮಾಡೋಕ್ಕಾಗದಿರುವಂಥ ವಿಷಯಗಳನ್ನ ಅವಳ ಹತ್ರ ಶೇರ್ ಮಾಡ್ತಾ ಇದ್ದೆ. ಅವಳು ನನ್ನ ಜೊತೆ ಇದ್ರೆ ಸಾಕು, ನಾನು ಧೈರ್ಯವಾಗಿ ಓಡಾಡ್ತಾ ಇದ್ದೆ. ಈಗ ಯಾಕೋ ನನಗೆ ಭಯ ಆಗೋಕ್ಕೆ ಶುರುವಾಗಿದೆ. ಈ ಮೀಡಿಯಾ ಪೀಪಲ್ ಹೇಳೋ ಥರ ನನ್ನ ಮೋನಿಕಾ ಯಾರ ಜೊತೆನೂ ಓಡೋಗಿಲ್ಲ. ಅವಳಂತ ಹೇಳಿ ಅಲ್ಲ. ಎನಿವೇ, ಅವಳ ಆ್ಯಬ್ಸೆನ್ಸ್ ನನ್ನ ತುಂಬ ಕಾಡ್ತಾ ಇದೆ. ಮೋನಿಕಾ, ನೀನು ಇಲ್ಲದೆ ನನಗೆ ಇರೋಕ್ಕಾಗ್ತಾ ಇಲ್ಲ ಕಣೆ. ಪ್ಲೀಸ್ ಬೇಗ ಬಾ. ನೀನು ಬದುಕಿದೀಯಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿನ್ನ ಕಾಲ್ ಯಾವಾಗ ಬೇಕಾದರೂ ಬರ್ಬೋದು ಅಂತ ನನ್ನ ಮೊಬೈಲ್ನ ಪಿಲ್ಲೋ ಕೆಳಗಡೆ ಹಿಡ್ಕೊಂಡು ಮಲ್ಕೊತಾ ಇದ್ದೀನಿ. ಪ್ಲೀಸ್ ಕಾಲ್ ಮೀ ಸೂನ್. ಕೆಲವು ದಿನಗಳಿಂದ ಸಂಚಲನ ಮೂಡಿಸಿದ್ದ ಮೋನಿಕಾ ಮಿಸ್ಸಿಂಗ್ ಕೇಸ್ ಈಗ ಒಂದು ಹೊಸ ತಿರುವು ಪಡೆದುಕೊಂಡಿದೆ. ನಗರದ ಡಾಲರ್ಸ್ ಕಾಲನಿ ಕೆಫೆಡೆ ಎಂಬಾಗದ ಪಾರ್ಕಿಂಗ್ ಲಾಟ್ನಲ್ಲಿರುವ CCTV ಕ್ಯಾಮೆರಾ ಫುಟೇಜ್ ಅನ್ನು ಇಂದು ಪೊಲೀಸ್ನವರು ಬಿಡುಗಡೆ ಮಾಡಿದ್ದಾರೆ. ಪೊಲೀಸ್ನವರು ಬಿಡುಗಡೆ ಮಾಡಿರುವ ಫುಟೇಜ್ನಲ್ಲಿ ಮಿಸ್ ಆದ ಮೋನಿಕಾಳನ್ನು ಪಾರ್ಕಿಂಗ್ ಲಾಟ್ನಲ್ಲಿ ಯಾರೋ ವ್ಯಕ್ತಿಯೊಬ್ಬ ಕೈ ಹಿಡಿದು ಎಳೆದೊಯ್ಯುತ್ತಿರುವ ದೃಶ್ಯಗಳು ದಾಖಲಾಗಿವೆ. ಈ ಘಟನೆಯು ಮೋನಿಕಾ ಮಿಸ್ ಆದ ಅದೇ ದಿನ ರಾತ್ರಿ 8 ಗಂಟೆಗೆ ನಡೆದಿರುವಂತೆ ವಿಡಿಯೋ ಫುಟೇಜ್ನಲ್ಲಿ ದಾಖಲಾಗಿದೆ. CC ಕ್ಯಾಮ್ ಫುಟೇಜ್ ಆಧಾರದ ಮೇಲೆ ಹೇಳೋದಾದ್ರೆ ಆ ಹುಡುಗಿ ಯಾರನ್ನೋ ಅಲ್ಲಿ ಹುಡ್ಕೊಂಡ್ ಬಂದಿದ್ಲು ಅನ್ಸುತ್ತೆ. ಆ ವ್ಯಕ್ತಿ ಒಬ್ಬ ಅವಳನ್ನ ಅಲ್ಲಿಂದ ಕರೆದೊಯ್ದಿದ್ದಾನೆ. ಅವಳೇ ಅವನನ್ನು ಹುಡ್ಕೊಂಬಂದ್ಲು ಅಥವಾ ಆ ವ್ಯಕ್ತಿನೇ ಆಗಂತುಕನೋ ಅನ್ನೋದು ತನಿಖೆ ಮೂಲಕ ಬೆಳಕಿಗೆ ಬರುತ್ತೆ. ಏನೇ ಆದರೂ ಈ ಕೇಸನ್ನು ಬೇಗ ಮುಗಿಸಿ ಮಿಸ್ ಆಗಿರೋ ಮೋನಿಕಾನ ಮನೆಗೆ ಕರ್ಕೊಂಬರೋ ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಒಂದ್ ವೇಳೆ ಆ ಹುಡುಗಿ ಹುಡುಗನ ಜೊತೆ ಓಡೋಗಿರ್ಬೋದಲ್ವಾ? ಯಾವುದನ್ನು ನಾವು ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಇದು ರನ್ನವೇ ಕೇಸ ಅಥವಾ ಕಿಡ್ನಾಪ್ ಕೇಸ ಅಂತ ಅತಿ ಶೀಘ್ರದಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಯ್ ಅಜಯ್. ಹಾಯ್, ಹೇಳು ಕ್ಯೂಟ್ ಗರ್ಲ್. ಹಾಗೆಲ್ಲ ಏನು ಕರಿಬೇಡ ನನ್ನ. ಅಯ್ಯೋ, ನೀನು ಕ್ಯೂಟ್ ಆಗಿದ್ದೀಯ ಅಂತ ಕ್ಯೂಟ್ ಗರ್ಲ್ ಅಂತ ಕರಿತೀನಿ. ಯಾಕೆ? ನೀನು ಕ್ಯೂಟ್ ಗರ್ಲ್ ಅಲ್ವಾ? ಹಾಗಾದ್ರೆ ನಿನ್ನ ಸೆಕ್ಸಿ ಗರ್ಲ್ ಅಂತ ಕರಿತೀನಿ. ಎನಿ ಹೌ, ಯು ಆರ್ ಲುಕಿಂಗ್ ವೆರಿ ಸೆಕ್ಸಿ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಜಯ್. ನಾನು ತುಂಬ ಬೇಜಾರಲ್ಲಿದ್ದೀನಿ. ಹೇಳು, ಆ ವಿಡಿಯೋದಲ್ಲಿದ್ದು ನೀನೇನಾ? ಯಾವುದು? ಆ CCTV ಫುಟೇಜಲ್ಲಿರೋದಾ? ಅವನು ಯಾರೋ ಅಂಕಲ್ ಥರ ಇದ್ದಾನೆ. ನಾನು ಯಾಕೆ ಅವನಾಗಲಿ? ಸೊ ನಿನಗೆ ಮೋನಿಕಾ ಸಿಗಲಿಲ್ಲ, ನೀವಿಬ್ಬರೂ ಮೀಟ್ ಆಗಲಿಲ್ಲ? ನೋ, ಅವತ್ತು ನನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಅವನು ಯಾರನ್ನೋ ಮೀಟ್ ಮಾಡಿರ್ತಾಳೆ. ಯಾರೋ ಸೌಂಡ್ ಪಾರ್ಟಿ ಸಿಕ್ಕದ ಅಂತ ಅವನ ಜೊತೆ ಓಡೋಗಿರ್ತಾಳೆ ಬಿಡು. ಇಲ್ಲ, ಅವಳು ಹಾಗೆ ಮಾಡೋಲ್ಲ. ಏನೇ ಇದ್ರೂ ನನಗೆ ಹೇಳ್ತಾ ಇದ್ಲು. ಅಯ್ಯೋ ಮಂಕೆ, ನಿನಗೇನು ಗೊತ್ತು ಅವಳು ಬುದ್ಧಿ? ನೀನು ಅವಳಿಗೊಂಥರ ಕಾಮಿಡಿ ಪೀಸ್ ಇದ್ದಂಗೆ. ಎಲ್ಲರೂ ನಿನ್ನ ನೋಡಿ ಮೇಲ್ ನಗ್ತಾ ಇದ್ರೆ ಅವಳು ಒಳಗಡೆನೇ ನಗ್ತಾ ಇದ್ಲು. ನೀನೆಲ್ಲಿ ಅವಳೆಲ್ಲಿ? ಹೋಗಿ ಅವಳನ್ನ ನಂಬ್ತಿಯಲ್ಲೇ. ವಾಟ್ ಡು ಯು ಮೀನ್? ಐ ಮೀನ್, ನಾನು ನಿನ್ನ ಕ್ಯೂಟ್ ಗರ್ಲ್ ಅಂದೆ, ಸೆಕ್ಸಿ ಗರ್ಲ್ ಅಂದೆ, ಅದನ್ನೆಲ್ಲ ನೀನು ನಂಬ್ಕೊಂಡೆ. ಜಗತ್ತೇ ಏನು ಅಂತ ಗೊತ್ತಿಲ್ದಿರೋ ಬುದ್ಧು ಕಣೆ ನೀನು. ನಿನ್ನ ಫ್ರೆಂಡ್ ಮೋನಿಕಾ ಬಗ್ಗೆ ನಿನಗೆ ಗೊತ್ತಾ? ನಿನ್ನ ಬಗ್ಗೆನೇ ನಿನಗೆ ಸರಿಯಾಗಿ ಗೊತ್ತಿಲ್ಲ.
ಇನ್ನು ಅವಳ ಬಗ್ಗೆ ಏನು ಗೊತ್ತಿರುತ್ತೆ? ಮತ್ತೆ ನಿನಗೆ ಗೊತ್ತಾ ಅವಳ ಬಗ್ಗೆ? ಹೌದು, ನನಗೆ ಅವಳು A to Z ಗೊತ್ತು. ಸೊ ಅವಳು ಎಲ್ಲಿದ್ದಾಳಂತ ಕೂಡ ಗೊತ್ತು. ಐಶು ಮರಿ, ಈಗ ಯಾಕೆ ಆ ವಿಷಯ? ಟಾಪಿಕ್ನ ಚೇಂಜ್ ಮಾಡೋಣ. ನಿನಗೀಗ 18 ಇಯರ್ಸ್ ಕಂಪ್ಲೀಟ್ ಆಗಿದೆ. ನಿನ್ನ ಮನಸ್ಸು ದೇಹ ಏನೇನೋ ಬಯಸುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಕಮಾನ್. ನನ್ನ ಬಗ್ಗೆ ನಿನಗೆ ಯಾಕೆ ಅಷ್ಟು ಇಂಟ್ರೆಸ್ಟು? ನೀನು ಚೆನ್ನಾಗಿದ್ಯಾ, ಅದಕ್ಕೆ. ಫ್ಲರ್ಟ್ ಮಾಡೋ ಹುಡುಗಿರಿಗಿಂತ ನಿನ್ನಂಥ ಸೆನ್ಸಿಬಲ್ ಹುಡುಗಿರು ಅಂದ್ರೆ ನಂಗೆ ತುಂಬ ಇಷ್ಟ. ಅಜಯ್, ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ನನಗೋಸ್ಕರ ಮೋನಿಕಾಗೆ ಕಾಲ್ ಮಾಡಿದ್ದು ಧಮ್ಕಿ ಹಾಕಿದ್ದು ನೀನೇನಾ? ನನ್ನ ಬರ್ತ್ಡೇ ದಿವಸ ಬೊಕ್ಕೆ ಕಳಿಸಿ ವಿಶ್ ಮಾಡಿದ್ದು ನೀನೇನಾ? ನನ್ನ ಹಾಳು ಮಾಡಬೇಡ ಅಂತ ಆವಾಜ್ ಹಾಕಿದ್ದು ನೀನೇನಾ? ಓ, ನೀನು ಯಾಕೋ ಟ್ರ್ಯಾಕ್ ಚೇಂಜ್ ಮಾಡ್ತಿದ್ಯಾ ಐಶು ಡಿಯರ್? ನೋ, ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ. ಅವನು ನೀನೇ ಆಗಿರಬೇಕು. ನನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ ನೀನು ಅವಳನ್ನ ಕಿಡ್ನ್ಯಾಪ್ ಮಾಡಿದ್ಯಾ. ನೋಡು ಅಜಯ್, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು. ನನಗೋಸ್ಕರ ನೀನು ಮೋನಿಕಾಗೆ ತೊಂದರೆ ಕೊಡಬೇಡ. ಬಿಟ್ಬಿಡು ಅವಳನ್ನ. ಅಯ್ಯೋ ಅಮುಲ್ ಬೇಬಿ, ಏನೇನೋ ಮಾತಾಡಬೇಡ. ಹೌದು, ನೀನು ಯಾಕೆ ಮೋನಿಕಾ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದೆಯಾ? ನಿನ್ನ ಲೈಫ್ ನೀನು ನೋಡ್ಕೋ. ಅಜಯ್ ಪ್ಲೀಸ್, ಮೋನಿಕಾ ನನ್ನ ಬೆಸ್ಟ್ ಫ್ರೆಂಡು. ಅವಳಿಗೇನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ. ಅವಳು ನಿನ್ನ ಬೆಸ್ಟ್ ಫ್ರೆಂಡಾ? ಅಯ್ಯೋ, ತಾನೊಬ್ಬನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ರು ನಿನ್ನನ್ನು ಕರ್ಕೊಂಡು ಹೋಗದೆ ಇರೋಳು ನಿನ್ನ ಬೆಸ್ಟ್ ಫ್ರೆಂಡೇನೆ? ಏಯ್, ನೀನು ಯಾವಾಗಲೂ ಬೇತಾಳ ಥರ ಅವಳು ಬೆನ್ನ ಹಿಂದೆನೇ ಬಿದ್ದಿರ್ತೀಯಾ. ಅದಕ್ಕೆ ಅವಳು ನಿನ್ನ ಅವಾಯ್ಡ್ ಮಾಡಿ ಹೋಗಿರೋದು. ನೀನಂದ್ರೆ ಯಾರಿಗೂ ಇಷ್ಟ ಇಲ್ಲ ಡಿಯರ್. ಯಾವ ಫ್ರೆಂಡ್ಸ್ ಕೂಡ ನಿನ್ನ ಲೈಕ್ ಮಾಡಲ್ಲ. ನಿನ್ನನ್ನು ಎಮ್ಮೆ ಸಗಣಿ ಅಂತಾರೆ. ಅದಕ್ಕೆ ನಾನು ಹೇಳೋದು, ನನ್ನ ಹತ್ರ ಬಾ, ಹೊಸ ಲೋಕ ತೋರಿಸ್ತೀನಿ. ಎಷ್ಟು ದಿವಸ ಅಂತ ಟೆಡ್ಡಿ ಬೇರ್ನ ತಪ್ಕೊಂಡು ಮಲಗ್ತೀಯಾ? ನನ್ನ ತಪ್ಕೋ, ನಿನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂಥ ಸುಖ ಕೊಡ್ತೀನಿ. ಶಟ್ ಅಪ್. ನಾನು ಎಂಥವಳಂತ ನಿನಗೇನು ಗೊತ್ತು? ಅದೆಲ್ಲ ಇರಲಿ, ಮೋನಿಕಾಗೆ ಏನು ಮಾಡಿದೆ ಹೇಳು. ಐಶು ಡಿಯರ್, ಮೋನಿಕಾಗೆ ಏನು ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕೆ ಅಷ್ಟೊಂದು ಕ್ಯೂರಿಯಾಸಿಟಿನಾ? ಒಂದು ಸಣ್ಣ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಗುಂಡಿಗೆ ಗಟ್ಟಿ ಇದ್ರೆ ನೋಡು. ನೀನು ಬ್ಯೂಟಿ ಕ್ವೀನಾ? ಸೆಲೆಬ್ರಿಟಿನಾ? ಯು ಬ್ಲಡಿ ಫ್ಲಾಟ್ ಗರ್ಲ್! ಐ, ನೀನ್ ಹಾಳಾಗೋದಲ್ದೆ ಒಳ್ಳೆ ಹುಡುಗಿರನ್ನು ಹಾಳು ಮಾಡ್ತೀಯಾ? ನಿನ್ನ ಅಜ್ಜಿ ನಿನಗೀಗ ಮಾಡೋದು ಎಲ್ಲ ಹುಡುಗಿರಿಗೂ ಮೆಸೇಜ್ ಹೋಗ್ಬೇಕು. ಪಪ್ಪು, ಪಾರ್ಟಿ, ಡ್ರಿಂಕ್ಸು, ಡ್ರಗ್ಸು ಅಂತ ಅಪ್ಪ ಅಮ್ಮನ ಯಾಮಾರಿಸಿ ಮಜಾ ಮಾಡೋಕ್ ನೋಡಿದ್ರೆ ಅವ್ರಿಗೆ ಯಾವ ಗತಿ ಕಾದಿದೆ ಅಂತ ಇಡೀ ಬೆಂಗಳೂರು ಹುಡುಗಿಯರು ಮನೆ ಹೊಸ್ಲು ದಾಟ್ ಹೋಗೋಕ್ ಮುಂಚೆ ನನ್ ನೆನ್ಪು ಮಾಡ್ಕೋಬೇಕು, ಗೊತ್ತಾಯ್ತಾ? ಇದೇ ಕಣ್ಣಿಂದ ಅಲ್ವಾ ನಿನ್ ಹುಡುಗರನ್ನ ಚಮಕಾಯಿಸಿದ್ದು? 2 ವಾರಗಳ ಹಿಂದೆ ಕಣ್ಮರೆಯಾದ ಮೋನಿಕಾ ಪ್ರಕರಣದಲ್ಲಿ ಹೊಸದೊಂದು ಸುಳಿವು ದೊರೆತಿದ್ದು ಪೊಲೀಸರ ತನಿಖೆಗೆ ಹೊಸ ಆಶಾಭಾವನೆ ಮೂಡಿದೆ. ಪೊಲೀಸರನ್ನ ಭೇಟಿ ಮಾಡಿದ ಮೋನಿಕಾಳ ಕ್ಲೋಸ್ ಫ್ರೆಂಡ್ ಐಶ್ವರ್ಯ ಎಂಬ ಹುಡುಗಿ ಅವರಿಗೆ ಕೆಲವು ಮಹತ್ವದ ಮಾಹಿತಿಗಳನ್ನು ನೀಡಿದ್ದಾಳೆ. ಈ ಐಶ್ವರ್ಯ ಕಾಲೇಜಿನಲ್ಲಿ ಮೋನಿಕಾಳ ಸಹಪಾಠಿಯಾಗಿದ್ದು, ಕಾಲೇಜಿನ ಹೊರಗೂ ಕೂಡ ಮೋನಿಕಾಳ ಆಪ್ತ ಗೆಳತಿಯಾಗಿದ್ಲು. ಈ ಹುಡುಗಿಯ ಹೇಳಿಕೆಗಳನ್ನು ದಾಖಲಿಸಿಕೊಂಡ ಪೊಲೀಸರು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಐಶ್ವರ್ಯ ಅವರೇ, ನೀವು ಪೊಲೀಸ್ನವ್ರಿಗೆ ಏನು ಮಾಹಿತಿ ನೀಡಿದ್ರಿ? ಮೋನಿಕಾ ಆಗಾಗ ಆನ್ಲೈನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಚಾಟ್ ಮಾಡ್ತಾ ಇದ್ಲು ಅಂತ ಹೇಳಿದೆ ಅಷ್ಟೇ. ಆ ವ್ಯಕ್ತಿ ಹೆಸರೇನು ಅಂತ ಹೇಳ್ತೀರಾ? ಮೋನಿಕಾ ಆ ವ್ಯಕ್ತಿನ ಯಾವಾಗಾದ್ರೂ ಭೇಟಿ ಮಾಡಿದ್ಲಾ ಅಥವಾ ನಿಮ್ಗೇನಾದ್ರೂ ಆ ವ್ಯಕ್ತಿ ಬಗ್ಗೆ ಗೊತ್ತಾ? ನೋಡಿ, ಈ ಪ್ರಕರಣ ಇನ್ನೂ ಇನ್ವೆಸ್ಟಿಗೇಷನ್ ಹಂತದಲ್ಲಿರೋದ್ರಿಂದ ಜಾಸ್ತಿ ಮಾಹಿತಿ ಕೊಡೋದಕ್ಕಾಗಲ್ಲ. ನೀವು ಮೊದಲೇ ಮೀಡಿಯಾದವರು, ಇಲ್ಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತ ಬೊಂಬ ಹೊಡಿತೀರಾ. ಇಟ್ಸ್ ಎನಫ್ ನಾವು, ನಡೀರಿ. ಆ ವ್ಯಕ್ತಿ ನಿಮ್ಗೆ ಯಾವ್ದೋ ವಿಡಿಯೋ ಕಳ್ಸಿದಾನಂತೆ, ಅದ್ ನಿಜಾನಾ? ಐಶ್ವರ್ಯ ಅವರೇ, ನೀವು ಅವನ ಬಗ್ಗೆ ಮಾಹಿತಿ ನೋಡೋದಕ್ಕೆ ನಿಮಗೆ ಭಯ ಆಗ್ತಾ ಇದೆಯಾ? ಅವ್ನು ನಿಮ್ಗೂ ಏನಾದ್ರೂ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ? ಜಸ್ಟ್ ಸ್ಟಾಪ್, ನೋ ಮೋರ್ ಕ್ವಶನ್ಸ್. ಹೇಳ್ತಾ ಇಲ್ವೇನ್ರಿ ಮೊದಲೇ ಆ ಹುಡುಗಿ ನರ್ವಸ್ ಆಗಿದ್ದಾಳೆ ಅಂತ? ನೀವು ಹೀಗೆ ಎದುರಿಸಿದ್ರೆ ಆ ಹುಡುಗಿಗೆ ಏನ್ರಿ ಅನ್ಸ್ಬೇಡ. ಅತಿ ಶೀಘ್ರದಲ್ಲಿ ಈ ಕೇಸ್ನ ಮುಗಿಸಿ ಏನ್ ನಡೀತಿದೆ ಅನ್ನೋ ವಿಷಯದ ಬಗ್ಗೆ ಮಾಹಿತಿನ ಹೊರಗಾಗ್ತೀವಿ. ನಡೀರಿ 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 ನಡೀರಿ, ಮೂವ್ ಮಾಡಿ, ನಡೀರಿ. ಬಲ್ಲಮೂಲಗಳಿಂದ ದೊರೆತ ಮಾಹಿತಿ ಪ್ರಕಾರ ಮೋನಿಕಾ ಜೊತೆ ಚಾಟ್ ಮಾಡುತ್ತಿದ್ದ ವ್ಯಕ್ತಿಯ ಹೆಸರು ಅಜಯ್ ಎಂದು ಮೋನಿಕಾಳ ಗೆಳತಿ ಐಶ್ವರ್ಯ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾಳೆ. ಜೊತೆಗೆ ಆ ವ್ಯಕ್ತಿ ಐಶ್ವರ್ಯಳಿಗೆ ವಿಡಿಯೋವೊಂದನ್ನು ಕಳಿಸಿದ್ದು, ಅದರಲ್ಲಿ ಆತ ಮೋನಿಕಾಳನ್ನ ಹಿಂಸಿಸುತ್ತಿರುವ ದೃಶ್ಯಗಳಿವೆ ಎಂದು ಹೇಳಲಾಗಿದೆ. ಪೊಲೀಸ್ನವರು ಅಜಯ್ ಎಂಬ ವ್ಯಕ್ತಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ.
ಮೋನಿಕಾ ಮಿಸ್ಸಿಂಗ್ ಕೇಸ್ ಇನ್ನು ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10. ವಂದನೆಗಳು. ನಾನೀಗ ಮೋನಿಕಾ ಮತ್ತು ನಾನು ಓಡಾಡ್ತಿದ್ದ ಪ್ಲೇಸ್ಗೆಲ್ಲ ವಿಸಿಟ್ ಮಾಡ್ತಾ ಇದ್ದೀನಿ. ನಾವಿಬ್ಬರು ಕೆಲವು ಜಾಗಗಳಿಗೆ ಪದೇ ಪದೇ ಹೋಗ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ, ತರಲೆ ಮಾಡ್ತಾ ಇದ್ವಿ. ಆ ಪ್ಲೇಸ್ಗಳಿಗೆ ಹೋಗೋದ್ರಿಂದ ಅವಳಲ್ಲಿ ಇದ್ದಾಳೆ ಅನ್ನೋ ಫೀಲಿಂಗ್ ಬರುತ್ತೆ. ಒಂದು ವೇಳೆ ಅವಳಲ್ಲೆಲ್ಲಾದರೂ ಸಿಕ್ಕಿದ್ರೂ ಸಿಗ್ಬೋದು ಅಂತ. ಇದು ಕೆಫೆ ಡೇ. ಇಲ್ಲಿಗೆ ನಾನು ಮತ್ತು ಅವಳು ಪದೇ ಪದೇ ಬರ್ತಾ ಇದ್ವಿ. ಇದೊಂಥರ ನಮ್ಮ ಅಡ್ಡ. ಅವಳು ಕೊನೆ ಸರಿ ಕಾಣಿಸ್ಕೊಂಡಿದ್ದು ಇಲ್ಲೇನೆ. ದೇವ್ರೆ, ಅವಳು ಮತ್ತೆ ನನಗೆ ಸಿಗೋ ಹಾಗೆ ಮಾಡಪ್ಪ. ಏಯ್, ಏನೇ ಮಾಡ್ತಿದ್ಯಾ ಇಲ್ಲಿ? ಇವಳಕ್ಕೆ ಬಂದಿಲ್ಲಿ? ಕ್ಯಾಮ್ರಾ ಬೇರೆ ತಂದಿದ್ದಾಳೆ, ನೋಡೋಣ ನಡೀರಿ. ಏಯ್, ಏನೇ ಮಾಡ್ತಿದ್ಯಾ ಇಲ್ಲಿ? ಹಾ, ಯಾಕೆ ಬಂದೆ ಇಲ್ಲಿ? ಥೂ, ಹಾಳಾದ ಕ್ಯಾಮ್ರಾದಲ್ಲಿ ಏನೇ ಕ್ಯಾಪ್ಚರ್ ಮಾಡ್ತಿದ್ಯಾ ನಮ್ಮನ್ನ? ತೆಗಿ ಆ ಕಡೆ ಅದನ್ನ. ನಾನೇನು ನಿಮ್ಮನ್ನ ಕ್ಯಾಪ್ಚರ್ ಮಾಡ್ತಾ ಇಲ್ಲ, ನನ್ನ ಪಾಡಿಗೆ ನಾನು ವಿಡಿಯೋ ಡೈರಿ ಮಾಡ್ಕೋತಾ ಇದ್ದೀನಿ. ಓಹೋ, ವಿಡಿಯೋ ಡೈರಿ. ಇವಳೇನು ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ ನೋಡು. ಏನೇ ರೆಕಾರ್ಡ್ ಮಾಡ್ತಿದ್ಯಾ ನೀ ಅದರಲ್ಲಿ? ಮೋನಿಕಾ ಲೈಫ್ನ ಯಾವ ರೀತಿ ಹಾಳು ಮಾಡಿದೆ ಅಂತನಾ? ಹಾಂ, ಈಗ ಯಾರು ಲೈಫ್ ಹಾಳು ಮಾಡಬೇಕು ಅಂತ ಬಂದಿದ್ಯಾ? ಫಸ್ಟ್ ಕ್ಯಾಮ್ರಾ ಆಫ್ ಮಾಡೇ ಬಿತ್ರಿ. ನಾನೇನು ಯಾರ ಲೈಫ್ನೂ ಹಾಳು ಮಾಡಿಲ್ಲ. ಮತ್ತೇನೇ ಮಾಡಿದೆ ಮೋನಿಕಾ ಲೈಫ್ನ? ಅವಳು ನಮ್ಮ ಜೊತೆ ಚೆನ್ನಾಗೇ ಇದ್ಲು. ನೀನು ಯಾವತ್ತು ಅವಳು ಫ್ರೆಂಡ್ಶಿಪ್ ಮಾಡಿದ್ಯೋ ಅವಳ ಪರ್ಸ್ನಲ್ ಲೈಫು ನಮ್ಮ ಫ್ರೆಂಡ್ಶಿಪ್ ಎರಡೂ ಹಾಳು ಮಾಡಿಬಿಟ್ಟೆ. ಇದಕ್ಕೆಲ್ಲ ನೀನೇ ಕಾರಣ. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ, ನಾನೇನೂ ಮಾಡಿಲ್ಲ. ಏನು ಮಾಡಲಿಲ್ಲ ಪಾಪ. ಮಳ್ಳಿ ಥರ ಇದ್ಕೊಂಡು ಮನೆ ಹಾಳು ಮಾಡ್ಬಿಟ್ಟಿಯಲ್ಲೇ. ಈ ವಿಡಿಯೋ ಯಾಕೆ ರೆಕಾರ್ಡ್ ಮಾಡ್ತಿದ್ಯಾ ಅಂತ ನಮಗೆ ಗೊತ್ತಿಲ್ವಾ? ಮೀಡಿಯಾಗಳಿಗೆ ಮಾರಾಕ್ ತಾನೆ? ಹೇಳೆ, ಎಷ್ಟಕ್ಕೆ ಮಾತಾಡಿದ್ಯಾ ಡೀಲು? ಹಾಂ, ಇಲ್ಲ, ನಾನು ಇದನ್ನ ಮಾರೋದಕ್ಕೆ ಮಾಡ್ತಾ ಇಲ್ಲ. ಮತ್ತೇನ್ ಮಜಾ ತಗೊಳ್ತಾ ಇದ್ಯಾ ಇಲ್ಲಿ? ಮೋನಿಕಾ ಇಲ್ವಲ್ಲ ಅಂತ ನಾವ್ ವ್ಯಥೆ ಪಡ್ತಾ ಇದ್ರೆ ನೀನ್ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇದ್ಯಾ? ಎಂತ ಕಚಡ ಫ್ರೆಂಡೇ ನೀನು. ನಾನು ಅವಳು ಲವ್ವರ್ ತರ ಇದ್ವಿ, ನೀನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಈಗ ಅವಳಿಗೆ ಏನಾಗಿದೆ ಗೊತ್ತೇನೆ? ನಡೀರೆ. ನಾನು ಮತ್ತು ಮೋನಿಕಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಿದ್ದು ಇವ್ರಿಗೆ ಹೊಟ್ಟೆ ಕಿಚ್ಚು. ಮೋನಿಕಾ ಇವ್ರ ಬಗ್ಗೆ ತುಂಬ ಹೇಳ್ತಾ ಇದ್ಲು. ನನಗೆ ಯಾಕೋ ಮೋನಿಕಾ ಕೇಸಲ್ಲಿ ಇವ್ರ ಮೇಲೇ ಡೌಟ್ ಇದೆ. ಅಜಯ್ನ ಮೋನಿಕಾಗೆ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಲೂಸಿನೇ. ಈಗ ನೋಡಿದ್ರೆ ನನ್ನ ಮೇಲೇ ಗೂಬೆ ಕೂರಿಸ್ತಾ ಇದ್ದಾಳೆ. ನಾನು ಮೋನಿಕಾ ಈ ಜಾಗಕ್ಕೆ ಆವಾಗವಾಗ ಬರ್ತಾ ಇದ್ವಿ. ತುಂಬ ಬೇಜಾರಾದಾಗ, ತುಂಬ ಖುಷಿಯಾದಾಗ ಇಲ್ಲಿ ಬಂದು ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದೊಂದು ಸತಿ ಕತ್ಲಾಗೋವರೆಗೂ ಇಲ್ಲೇ ಕುಂತ್ಬಿಡ್ತಾ ಇದ್ವಿ. ಈ ಜಾಗಕ್ಕೆ ಬೇರೆ ಯಾರೂ ಬರಲ್ಲ. ಒಂದು ಸತಿ ನಾವಿಬ್ಬರಿಲ್ಲಿದ್ದಾಗ ಜೋರಾಗಿ ಮಳೆ ಬಂದ್ಬಿಟ್ಟು ತುಂಬ ಕಷ್ಟಪಟ್ಟು ಬಚಾವಾದ್ವಿ. ಆ ವಿಷಯನ ನಾವು ಯಾರ ಹತ್ರನೂ ಹೇಳಿಲ್ಲ. ಆಮೇಲೆ ಮನೆಯಿಂದ ಹೊರಗೆ ಕಳಿಸಲ್ಲ ಅಂತ. ಮೋನಿಕಾ ತುಂಬ ಅಡ್ವೆಂಚರಸ್ ಹುಡುಗಿ. ಅದಕ್ಕೆ ಅವಳ ಕಂಪ್ನಿ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು. ಅವಳು ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ, ಯಾವ ಸಿಚುವೇಶನ್ಗೂ ಹೆದರ್ತಾ ಇರಲಿಲ್ಲ. ಒಂದು ಸಾರಿ ಗ್ರೂಪ್ ಸ್ಟಡಿ ಅಂತ ಸುಳ್ಳು ಹೇಳಿ ನೈಟ್ ಅವಳ ಜೊತೆಗೆ ಹೋಗಿದ್ದೆ. ಅವತ್ತು ಅವಳು ನನ್ನ ಫುಲ್ ಮೂನ್ ಲೈಟಲ್ಲಿ ಬೆಟ್ಟದ ತುದಿ ಕರ್ಕೊಂಡು ಹೋಗಿದ್ಲು. ಅಬ್ಬಾ, ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ಮನ್ನುತ್ತೆ. ನೀರವ ರಾತ್ರಿ, ನಿರ್ಜನ ಪ್ರದೇಶ, ಹಾಲಿನಂಥ ಬೆಳ್ದಿಂಗಳು, ರಾತ್ರಿ ಹುಳುಗಳ ಸೌಂಡು, ಯಾವುದೋ ಲೋಕಕ್ಕೆ ಹೋಗಿ ಬಂದಂಗೆ ಆಯಿತು. ಅವಳ ಜೊತೆ ಇರಬೇಕಾದ್ರೆ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದಷ್ಟು ಸೆಕ್ಯೂರ್ಡ್ ಫೀಲಿಂಗ್. ತುಂಬ ಜನ ಅವಳನ್ನ ಒಬ್ಬ ಫ್ಲರ್ಟು, ಬಜಾರಿ, ಗಂಡ್ಬಿರಿ ಅಂತೆಲ್ಲ ಕರೆಯೋರು. ಆದರೆ ಅವಳದೆಷ್ಟು ಸಾಫ್ಟು, ಎಷ್ಟು ಒಳ್ಳೆಯವಳು ಅಂತ ನನಗೆ ಒಬ್ಬಳಿಗೆ ಮಾತ್ರ ಗೊತ್ತು. ನಾನೇನೋ ಒಂದು ತೋರಿಸ್ತೀನಿ ಇಲ್ಲಿ. ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್. ಇದು ನನ್ನ ಲವ್ಲಿ ಬಿಲೀವರ್. ನಾನು 5 ವರ್ಷ ಇದ್ದಾಗ ನಮ್ಮ ಅಪ್ಪ ಕೊಡಿಸಿದ್ದು. ಇದಿದ್ರೆ ನನಗೇನೂ ಬೇಕಾಗಿರಲಿಲ್ಲ. ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಇದಿನ್ನೂ ಇದ್ದರೆ ನಾನು ಚೈಲ್ಡಿಶ್ನೆಸ್ ಬಿಟ್ಟು ಹೊರಗಡೆ ಬರೋದಿಲ್ಲ ಅಂತ ಅಮ್ಮ ಇದನ್ನು ಹೊರಗಡೆ ಎಸೆದ್ಬಿಟ್ರು. ನಾನು ತೊಗೊಂಬಂದು ಇಲ್ಲಿಟ್ಟೆ. ಇದನ್ನು ನೋಡಬೇಕು ಅನಿಸ್ದಾಗ ಇಲ್ಲಿಗೆ ಬರ್ತೀನಿ. ಅಮ್ಮ ಬೈತಾ ಇರ್ತಾರೆ,
ನೀನಿನ್ನೂ ಚಿಕ್ಕವಳಲ್ಲ, ದೊಡ್ಡವಳಾಗಿದ್ಯಾ, ಚೈಲ್ಡ್ ಥರ ಆಡೋದು ಬಿಡು ಅಂತಾರೆ. ನನಗೆ ದೊಡ್ಡವಳಾಗಕ್ಕೆ ಇಷ್ಟ ಇಲ್ಲ. ಚೈಲ್ಡ್ಹುಡೇ ಚೆಂದ ಅನಿಸುತ್ತೆ. ಆ ಮುಗ್ಧ ಪ್ರಪಂಚದಲ್ಲಿ ಕೆಟ್ಟದನ್ನೋದೇ ಇರಲ್ಲ, ಫ್ರೀಯಾಗಿರ್ಬೋದು. ಈಗ ನಾನು ದೊಡ್ಡವಳಾಗ್ತಾ ಭಯ ಶುರುವಾಗಿದೆ. ಪೇರೆಂಟ್ಸ್ ಕೂಡ ದೊಡ್ಡವಳಾಗಿದೆಯಾ, ಹುಷಾರಾಗಿರಬೇಕು ಅಂತಾರೆ. ಮೋನಿಕಾ ಕೂಡ ದೊಡ್ಡವಳಾದ್ಮೇಲೆ ಮಿಸ್ ಆಗಿದ್ದು. ಹುಡುಗಿರು ದೊಡ್ಡವರಾಗ್ತಾ ಇಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾ? ನಾವು ಚಿಕ್ಕವರಾಗಿದ್ದಾಗ ಬೇಗ ದೊಡ್ಡವರಾಗಬೇಕು ಅನಿಸುತ್ತೆ. ಆದರೆ ದೊಡ್ಡವರಾದ್ಮೇಲೆ ಅನಿಸುತ್ತೆ ಚಿಕ್ಕವರಾಗಿದ್ರೇ ಚಂದ ಅಂತ. ಯಾರಿದು? ಯಾರು ಅಂತ ಗೊತ್ತಾಗ್ಲಿಲ್ವಾ ಐಶು ಪಾಪು? ಅಜಯ್. ನಿನ್ನನ್ನು ತುಂಬಾ ಸೈಲೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಾಯಿ ಜಾಸ್ತಿನೇ ಓಪನ್ ಮಾಡ್ತೀಯ. ಪೊಲೀಸ್ನವ್ರ ಮುಂದೆನೆ ಸ್ಟೇಟ್ಮೆಂಟ್ ಕೊಡೋಷ್ಟು ಧೈರ್ಯ ಬಂತೇನೆ ನಿನಗೆ? ಹೌದು. ನೋಡು ಅಜಯ್, ಮೋನಿಕಾನ ಇಮ್ಮಿಡಿಯೇಟಾಗಿ ಬಿಟ್ಟು ಕಳಿಸು, ಇಲ್ಲಾಂದರೆ ಪೊಲೀಸವ್ರು ನಿನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತಾರೆ. ಶಟ್ ಯೋರ್ ಮೌತ್ ಯು ಬ್ಲಡಿ. ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ನನ್ನ ಹತ್ರ. ನನ್ನನ್ನು ಹುಡುಕೋದಷ್ಟು ಸುಲಭನೂ ಅಲ್ಲ. ನಾನು ಎಲ್ಲಿದ್ದೀನಿ ಅಂತ ಆ ಬ್ರಹ್ಮಂಗೂ ಗೊತ್ತಿಲ್ಲ. ಅಜಯ್ ಅಂತೆ, ಅಜ್ಜು ಕ್ರಿಕೆಟರ್ ಅಂತೆ. ಅಂತ 1000 ಫೇಕ್ ಐಡಿಗಳನ್ನ ಯಾರು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಕಣೆ. ಏನು ಕ್ರಿಕೆಟ್ ಪ್ಲೇಯರ್ಗಳದ್ದೇ ಬೇಕಾ ನಿಮಗೆಲ್ಲ? ಬೇವರ್ಸಿಗಳ. ಅವ್ರ ಬ್ಯಾಟ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಯಾಕೆ ನಮ್ದೆಲ್ಲ ಆಗಲ್ವಾ? ಈಗ ನಾನು ಹೇಳ್ದ ಕೇಳಿದ್ರೆ ಸರಿ. ಬಾಯಿ ಮುಚ್ಕೊಂಡು ತೆಪ್ಪಗೆ ಮನೇಲಿ ಬಿದ್ದಿರು. ಪೊಲೀಸು ಸ್ಟೇಟ್ಮೆಂಟು ಅಂತ ಮತ್ತೇನಾದರೂ ಹೋದ್ರೆ ಮೋನಿಕಾಗೆ ನಾರ್ಮಲ್ ಆಗಿ ಮಾಡಿದ್ದೀನಿ, ನಿನಗೆ ಅಬ್ನಾರ್ಮಲ್ ಆಗಿ ಮಾಡ್ತೀನಿ. ತಲೆ ಕೆಟ್ರೆ ನಿಮ್ಮಮ್ಮಂಗೂ ಸೂಪರ್ ನಾರ್ಮಲ್ ಆಗಿ ಮಾಡ್ತೀನಿ. ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೇನೆ ತಗಡು. ನಿನ್ನ A to Z ನನಗೆ ಗೊತ್ತು. ಐ ಆಮ್ ವಾಚಿಂಗ್ ಯು ಐಶು ಪಾಪು. ಪಾಪು ಥರ ಇದ್ಬಿಡು, ಇಲ್ಲ ಅಂದರೆ ಪಾಪು ಹುಡ್ಸ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ತುಂಬಾ ದಿನಗಳಿಂದ ಕುತೂಹಲ ಕೆರಳಿಸಿರುವ ಮೋನಿಕಾ ಮಿಸ್ಸಿಂಗ್ ಪ್ರಕರಣದಲ್ಲಿ ಪೊಲೀಸರ ತನಿಖೆಗೆ ಅನುಕೂಲವಾಗುವಂತೆ ವಿಡಿಯೋ ಮರುಸೃಷ್ಟಿಯೊಂದನ್ನ ಮಾಡಲಾಗಿದೆ. ಮೋನಿಕಾ ಕಣ್ಮರೆಯಾದ ಸ್ಥಳದಲ್ಲಿ ರೆಕಾರ್ಡ್ ಆಗಿರುವ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಆಧಾರವಾಗಿಟ್ಟುಕೊಂಡು ಈ ವಿಡಿಯೋ ಮರುಸೃಷ್ಟಿ ಮಾಡಲಾಗಿದೆ. ಈ ವಿಶೇಷ ಮರುಸೃಷ್ಟಿಯ ಕಾರ್ಯಕ್ರಮದ ಉದ್ದೇಶ ಮಿಸ್ಸಿಂಗ್ ಪ್ರಕರಣವನ್ನ ಹಲವು ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡೋದ್ರ ಮೂಲಕ ಪೊಲೀಸರ ತನಿಖೆಗೆ ಸಹಾಯ ಒದಗಿಸೋದಾಗಿದೆ. ಈ ಕಾರ್ಯಕ್ರಮದ ಕೆಲವು ಚಿತ್ರಗಳು ಚಿಕ್ಕ ಮಕ್ಕಳ ಮನಸ್ಸಿಗೆ ಘಾಸಿಯುಂಟು ಮಾಡಬಹುದು. ಹಾಗಾಗಿ ನಿಮ್ಮ ಮಕ್ಕಳನ್ನ ಈ ಕಾರ್ಯಕ್ರಮದಿಂದ ದೂರವಿರಿಸಬೇಕೆಂದು ಮನವಿ. ಮೋನಿಕಾನ ಹುಡುಗಿ ಲಾಸ್ಟ್ ಟೈಮ್ ಎಲ್ಲಿ ಕಾಣಿಸ್ಕೊಟ್ಟಿದ್ಲು, ಹಾಗೆ ಅವಳು ಎಲ್ಲಿ ಕಣ್ಮರೆ ಆದ್ಲು, ಆ ಜಾಗದಲ್ಲಿ ನಾವಿಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಒರಿಜಿನಲ್ CCTV ಸಿಕ್ಕಿರುವಂಥ ವಿಡಿಯೋ ಫೋಟೋಸ್ನ ಇಟ್ಕೊಂಡು ಈ ವಿಡಿಯೋ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈ ಥರ ರಿಯಾಕ್ಟ್ಮೆಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಈ ಮಿಸ್ಸಿಂಗ್ ಕೇಸಲ್ಲಿ ಒಂದಷ್ಟು ತುಂಬ ಇಂಪಾರ್ಟೆಂಟ್ ಕ್ಲೂಸ್ ಮತ್ತು ಒಂದಷ್ಟು ಸತ್ಯಗಳನ್ನ ಕಂಡುಹಿಡಿಯಬಹುದು. ಮೋನಿಕಾ ಮಿಸ್ಸಿಂಗ್ ಕೇಸ್ಗೆ ಏನಾದರೂ ಹೆಲ್ಪ್ ಆಗಲಿ ಅಂತ ನಾನು ಈ ವರ್ಕ್ ಮಾಡೋಕ್ಕೆ ಒಪ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಖಂಡಿತ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇಷ್ಟು ದಿನ ಬೇರೆ ಬೇರೆ ಥರ ರೋಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಇವತ್ತಿಂತ ಸ್ಪೆಷಲ್ ಪ್ರೋಗ್ರಾಮಲ್ಲಿ ಅಭಿನಯಿಸ್ತಾ ಇದ್ದೀನಿ. ಇಮ್ಯಾಜಿನರಿ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡ್ಬೋದು, ಆದರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ ಥರ ಅಭಿನಯಿಸೋದು ತುಂಬ ಚಾಲೆಂಜಿಂಗ್ ಬರುತ್ತೆ. ಅವ್ರ ಮನಸ್ಥಿತಿ, ಸಿಚುವೇಶನ್ ಎಲ್ಲವನ್ನೂ ತುಂಬ ಡೀಪಾಗಿ ಸ್ಟಡಿ ಮಾಡಿ ಆ್ಯಕ್ಟ್ ಮಾಡಬೇಕಾಗಿ ಬರುತ್ತೆ. ನಾನು ಮುಂಚೆ ಫ್ರೀ ಇದ್ದ ಟೈಮಲ್ಲಿ ಇಂಟರ್ನೆಟ್ ಮುಂದೆ ಕೂತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ತುಂಬಾ ಚಾಟ್ ಮಾಡ್ತಿದ್ದೆ. ಬಟ್ ನಂಗೆ ಈಗ ಅನಿಸ್ತಿದೆ ಅದಷ್ಟು ಸೇಫ್ ಅಲ್ಲ ಅಂತ. ನಾನೆಲ್ಲ ಹುಡುಗಿರ್ಗೂ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಸೋಷಿಯಲ್ ಸೈಟ್ಸ್ಗಳಲ್ಲಾಗಲಿ ಪೇಜ್ಗಳಲ್ಲಾಗಲಿ ಜಾಸ್ತಿ ಯಾರ ಹತ್ರನೂ ರಿಲೇಷನ್ಶಿಪ್ ಬೆಳೆಸ್ಕೊಳಕ್ಕೆ ಹೋಗಲೇಬೇಡಿ. ಆ್ಯಂಡ್ ಅವ್ರನ್ನ ನಂಬಿಟ್ಟು ಅವ್ರ ಫೋನ್ ನಂಬರ್ ಇಸ್ಕೊಂಡು ಮೀಟ್ ಮಾಡೋಕ್ಕಂತೂ ಪ್ಲೀಸ್ ಹೋಗಲೇಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಆ್ಯಕ್ಚುಲಿ ಈ ಕೆಲಸನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕು, ಆದರೆ ಅವ್ರು ಇನ್ನೂ ಹಳೆ ಕಾಲದ ಮೆಥಡ್ಸ್ನ ನಂಬ್ಕೊಂಡು ಕೂತಿದ್ದಾರೆ. ಇರಲಿ, ನಾವಿದನ್ನು ಶೂಟ್ ಮಾಡಿ ಈ ಕೇಸನ್ನು ಡಿಫ್ರೆಂಟ್ ಆಸ್ಪೆಕ್ಟಲ್ಲಿ ಸ್ಟಡಿ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೀವಿ.
ಈಗ ಮೋನಿಕಾ ಮಿಸ್ಸಿಂಗ್ ಪ್ರಕರಣದ ವಿಡಿಯೋ ಮರುಸೃಷ್ಟಿ ದೃಶ್ಯ ನಿಮಗಾಗಿ. ಹಲೋ ಮಮ್ಮಿ, ನಾನು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ. ಸ್ವಲ್ಪ ನೋಟ್ಬುಕ್ಸ್ ಪರ್ಚೇಸ್ ಮಾಡೋದಿತ್ತು. ಹೌದು, ಆಯಿತು. ಓಕೆ ಮಾ, ಸರಿ ಇಡ್ಲಾ? ಬಾ ನನ್ನ ಜೊತೆ ಮಾತಾಡೋದು ಹತ್ರ. ಯಾರು ನೀನು? ಇದು ಸುಂದರ ಯುವತಿ ಮೋನಿಕಾ ಅಪಹರಣವಾಗಿರಬಹುದಾದ ಸಾಧ್ಯತೆಯ ವಿಡಿಯೋ. ಈ ಸಾಧ್ಯತೆಯ ಬಗ್ಗೆ ಚರ್ಚಿಸಲು ಇಂದು ನಮ್ಮೊಂದಿಗೆ ಹಲವಾರು ಗಣ್ಯರಿದ್ದಾರೆ. ಅವರೆಲ್ಲರನ್ನ ನಿಮಗೆ ಪರಿಚಯಿಸುತ್ತೇನೆ ಒಂದು ಸಣ್ಣ ವಿರಾಮದ ನಂತರ. ಅಲ್ಲಿವರೆಗೂ ನೋಡ್ತಾ ಇರಿ TV10. ಮಾರ್ಚ್ 4, 2015 ವಯಸ್ಕರ ವೆಬ್ಸೈಟ್ ಒಂದರಲ್ಲಿ ಯುವತಿಯೊಬ್ಬಳ 2 ಫೋಟೋಗಳು ಪೋಸ್ಟ್ ಆಗಿದ್ದವು. ಆ ಫೋಟೋಗಳು ಕಣ್ಮರೆಯಾದ ಮೋನಿಕಾಳದ್ದೇ ಎಂದು ನಂತರ ದೃಢವಾಯಿತು. ಆ ಫೋಟೋಗಳ ಭೀಕರತೆಯನ್ನು ಕಂಡ ವೆಬ್ಸೈಟ್ ಮಾಲೀಕ ಗಾಬರಿಯಿಂದ ತಕ್ಷಣವೇ ಪೊಲೀಸರನ್ನು ಭೇಟಿ ಮಾಡಿ ಫೋಟೋ ಪೋಸ್ಟ್ ಮಾಡಿದ ವ್ಯಕ್ತಿ ತನಗೆ ಗೊತ್ತಿಲ್ಲವೆಂದು, ಫೋಟೋದಲ್ಲಿದ್ದ ಕ್ರೌರ್ಯವನ್ನು ಕಂಡು ಭಯವಾಯಿತೆಂದು ಹೇಳಿಕೆ ಕೊಟ್ಟ. ಇಂತಹ ಫೋಟೋಗಳು ಈ ಮೊದಲು ಯಾವುದೇ ಮಾಧ್ಯಮಗಳಲ್ಲಿ ಪ್ರಕಟವಾಗಿರಲಿಲ್ಲ. ಆಗಲೇ 3 ವಾರ ಕಳೆದೋಯ್ತು ಮೋನಿಕಾ ಮಿಸ್ ಆಗಿ. ಜನ ಅವಳ ಬಗ್ಗೆ ಮರ್ತೇ ಹೋಗಿದ್ದಾರೆ. ಪೊಲೀಸ್ನವ್ರು ಕೂಡ ಕೈಲಾಗ್ದವ್ರ ಥರ ಓಡಾಡ್ತಾ ಇದ್ದಾರೆ. ಅವಳ ಪತ್ತೆಗಾಗಿ ಮುಂದೆ ನಿಂತು ಓಡಾಡೋರು ಯಾರೂ ಇಲ್ದಂಗಾಗಿದ್ದಾರೆ. ಅವಳಿನ್ನು ಹಿಸ್ಟ್ರಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ನನಗೂ ಕೂಡ ಯಾಕೋ ಒಂದು ಶೂನ್ಯ ಕಾಣಿಸ್ತಾ ಇದೆ. ಹಾಗಾದರೆ ನನ್ನ ಮೋನಿಕಾ ಬದುಕಿಲ್ವಾ? ಸತ್ತೋಗಿದ್ದಾಳ? ಹೌದು ಅನ್ನಿಸ್ತದೆ ನನ್ನ ಮನ್ಸಿಗೂ. ವಾರಗಳ ಹಿಂದೆ ಕಣ್ಮರೆಯಾದ ಯುವರಾಣಿ ಕಾಲೇಜಿನ ಮೋನಿಕಾ ಪ್ರಕರಣದ ಗೊಂದಲದ ಹಿಂದೆಯೇ ಇಂದು ಮತ್ತೊಂದು ಘಟನೆ ಜನರನ್ನ ತಲ್ಲಣಗೊಳಿಸಿದೆ. ಮೋನಿಕಾಳ ಆಪ್ತ ಗೆಳತಿಯೂ ಹಾಗೂ ಅದೇ ಕಾಲೇಜಿನ ಸಹಪಾಠಿಯೂ ಆದ ಐಶ್ವರ್ಯ ಎಂಬ ಯುವತಿಯೂ ಕೂಡ ಇಂದು ಬೆಳಗ್ಗೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಾಳೆ. ಇಂದು ಕಾಣೆಯಾಗಿರುವ ಐಶ್ವರ್ಯ ಕೆಲವು ದಿನಗಳ ಹಿಂದೆ ಮೋನಿಕಾ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕೆಲವು ಅಮೂಲ್ಯ ಮಾಹಿತಿಗಳನ್ನ ನೀಡಿದ್ಲು. ಈಗ ಇದ್ದಕ್ಕಿದ್ದಂತೆ ಸಂಭವಿಸಿರುವ ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಮತ್ತು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಸಾರ್ವಜನಿಕರು ಪೊಲೀಸರ ಅಸಹಾಯಕತೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋನಿಕಾ ಮಿಸ್ ಆದಾಗ್ಲೇ ಪೊಲೀಸ್ ಅವರು ಅಲರ್ಟ್ ಆಗಿದ್ರೆ ಐಶ್ವರ್ಯ ಮಿಸ್ ಆಗ್ತಾ ಇರ್ಲಿಲ್ಲ. ಹೀಗಾದ್ರೆ ಪೊಲೀಸ್ ಯಾಕೆ, ಸೆಕ್ಯೂರಿಟಿ ಯಾಕೆ? ಹೆಣ್ಮಕ್ಳನ್ನ ಹೊರಗಡೆ ಕಳ್ಸಕ್ಕೆ ಭಯ ಆಗತ್ತೆ. ನಿನ್ನೆ ಮೋನಿಕಾ, ಇವತ್ತು ಐಶ್ವರ್ಯ, ನಾಳೆ ನಮ್ಮ ಮಕ್ಕಳು. ನೋ ಸೆಕ್ಯೂರಿಟಿ. ಇದು ಪೊಲೀಸ್ ಮತ್ತು ರಕ್ಷಣಾ ವ್ಯವಸ್ಥೆಯ ವಿರುದ್ಧ ಭುಗಿಲೆತ್ತಿರುವ ಜನರ ಆಕ್ರೋಶ. ಮೋನಿಕಾ ಮತ್ತು ಐಶ್ವರ್ಯ ಇಬ್ಬರು ಯುವತಿಯರನ್ನ ಒಬ್ಬನೇ ವ್ಯಕ್ತಿಯು ಕಿಡ್ನಾಪ್ ಮಾಡಿರಬಹುದೇ ಅಥವಾ ಇಬ್ಬರು ಮಾತಾಡಿಕೊಂಡು ಓಡಿ ಹೋಗಿರಬಹುದೇ ಎಂಬ ಅನುಮಾನಗಳು ಕೂಡ ಎಲ್ಲರ ಮನದಲ್ಲಿ ಮೂಡಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಪ್ರಶ್ನಿಸಲಾಯಿತು. ಕಾಣೆ ಆಗಿರೋ ಹುಡುಗಿರು ಫ್ರೆಂಡ್ಸ್ ಅಂಡ್ ಒಂದೇ ಕಾಲೇಜಲ್ಲಿ ಓದ್ತಿದ್ರು. ಈ ಘಟನೆ ಒಂಥರ ಕೋಇನ್ಸಿಡೆಂಟಲ್ ಆಗಿದೆ. ಆ ಇಬ್ರು ಹುಡುಗಿರು ಮನೆಗಳು ನಮ್ಮ ಲಿಮಿಟ್ಸ್ ಅಲ್ಲೇ ಬರೋದ್ರಿಂದ ಈ 2 ಕೇಸನ್ನ ನಾವೇ ಹ್ಯಾಂಡಲ್ ಮಾಡ್ತಿದ್ವಿ. ಒಂದ್ ವೇಳೆ ಆ ಇಬ್ರು ಹುಡುಗಿರನ್ನು ಒಬ್ನೇ ಕಿಡ್ನಾಪ್ ಮಾಡಿರ್ಬೋದಾ? ಇದು ಒಬ್ನೇ ವ್ಯಕ್ತಿ ಕೈವಾಡನೋ ಅಥವಾ ಇಬ್ರು ಹುಡುಗಿರು ಸೇರಿ ಓಡೋಗಿದ್ದಾರೋ ಅನ್ನೋದ್ರ ಬಗ್ಗೆ ಸೀರಿಯಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಹೆದರ್ಬೇಕಾಗಿಲ್ಲ. ತಪ್ಪು ಯಾರೇ ಮಾಡಿದ್ರು ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಜನರು ಪೊಲೀಸರನ್ನ ತಪ್ಪಾಗಿ ತಿಳಿದೆ ಅವ್ರಿಗೆ ಸಹಕರಿಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಸುಂದರ ಯುವತಿಯರು ಈ ರೀತಿ ಕಣ್ಮರೆಯಾಗಿರೋದು ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿದ್ದು, ನಾಳೆ ಸಂಸತ್ತಿನಲ್ಲಿಯೂ ಕೂಡ ಈ ವಿಷಯ ಪ್ರಸ್ತಾಪಕ್ಕೆ ಬರಲಿದೆ. ರಾಜ್ಯ ಸರ್ಕಾರ ಕೂಡ ಈ ಘಟನೆಯನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಮತ್ತಷ್ಟು ವಿವರಗಳು ಬ್ರೇಕ್ನ ನಂತರ. ವೀಕ್ಷಕರೇ,
ಇಡೀ ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸಿರುವ ಮೋನಿಕಾ ಮತ್ತು ಐಶ್ವರ್ಯ ಮಿಸ್ಸಿಂಗ್ ಪ್ರಕರಣ ದಿನೇ ದಿನೇ ಕಾವೇರುತ್ತಿದೆ. ಐಶ್ವರ್ಯ ಮಿಸ್ ಆಗಿ 2 ದಿನಗಳಾಗಿವೆ. ಅವಳ ಗೆಳತಿ ಮೋನಿಕಾ ಮಿಸ್ ಆಗಿ ಆಗಲೇ 23 ದಿನಗಳು ಕಳೆದು ಹೋಗಿವೆ. ಪೊಲೀಸ್ನವರಿಗೆ ಈ ಪ್ರಕರಣವನ್ನು ಭೇದಿಸಲು ಇದುವರೆಗೂ ಸಾಧ್ಯವಾಗಿಲ್ಲ. ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರ ಪ್ರಕರಣವಾಗಿ ಪರಿಗಣಿಸಿದೆ. ಕೂಡಲೇ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಬೇಕಾಗಿ ಪೊಲೀಸ್ ಇಲಾಖೆಗೆ ತಾಕೀತು ಮಾಡಿದೆ. ತಮ್ಮ ಗೆಳತಿಯರು ಕಣ್ಮರೆ ಆಗಿರುವ ಘಟನೆಗಳಿಂದ ವಿಚಲಿತರಾಗಿರುವ ಮೋನಿಕಾ ಮತ್ತು ಐಶ್ವರ್ಯ ಸ್ನೇಹಿತೆಯರು ಮರಗಳಿಗೆ ಪಿಂಕ್ ರಿಬ್ಬನ್ಸ್ ಕಟ್ಟುವ ಮೂಲಕ ಅವರಿಬ್ಬರು ಕ್ಷೇಮದಿಂದ ಮರಳಿ ಬರಲಿ ಎಂಬ ಆಶಾಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಮಿಸ್ ಆಗಿರೋ ನನ್ನ ಕ್ಲೋಸ್ ಫ್ರೆಂಡ್ ಮೋನಿಕಾ ವಾಪಸ್ ಬರಲಿ ಅಂತ ನಾವೆಲ್ಲ ಸೇರಿ ಪಿಂಕ್ ರಿಬ್ಬನ್ ಕ್ಯಾಂಪೇನ್ ಮಾಡ್ತಾ ಇದೀವಿ. ಖಂಡಿತ ಅವಳು ಕ್ಷೇಮವಾಗಿ ಬಂದು ನಮ್ಮನ್ನು ಸೇರ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಡಾಲರ್ಸ್ ಕಾಲನಿಂದ ಸ್ವಲ್ಪ ದೂರದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಪೊಲೀಸ್ನವರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇಂದು ಬೆಳಿಗ್ಗೆ ಐಶ್ವರ್ಯ ಮನೆಗೆ ಭೇಟಿ ನೀಡಿ ಅವರ ಪೋಷಕರನ್ನು ಮಾತನಾಡಿಸಲಾಯಿತು. ನನ್ನ ಮಗಳು ಐಶ್ವರ್ಯ ಕಾಣಾಗಿ 2 ದಿನ ಆಯಿತು. ಅವಳು ಎಲ್ಲೋದ್ಲು ಏನಾದ್ಲು ಗೊತ್ತಾಗ್ತಿಲ್ಲ. ತುಂಬ ಗಾಬರಿ ಆಗ್ತಿದೆ. ಯಾವತ್ತೂ ಅವಳು ನಮ್ಮನ್ನ ಬಿಟ್ಟು ಎಲ್ಲೂ ಓದವಳಲ್ಲ. ಅವಳು ಒಂದು ಚಿಕ್ಕ ಮಗು ಥರ. ಅವಳು ಒಂದಿನ ಎಲ್ಲೂ ಇದ್ದವಳಲ್ಲ, ನಮ್ಮನ್ನು ಬಿಟ್ಟು ಎಲ್ಲೂ ಹೋದವಳಲ್ಲ. ನನ್ನ ಮನಸ್ಸು ಹೇಳ್ತಿದೆ ಅವಳು ಮತ್ತೆ ವಾಪಸ್ ಬರ್ತಾಳೆ ಅಂತ. ಏನೋ ಒಳ್ಳೇದಾಗ್ಲಿ. ಮುಂದೆ ನೋಡಲಿರುವ ದೃಶ್ಯ ಈ ಹಿಂದೆ ಯಾವುದೇ ಸುದ್ದಿವಾಹಿನಿಯಲ್ಲಿ ಪ್ರಕಟವಾಗಿಲ್ಲದ ಫುಟೇಜ್ನ ಒಂದು ತುಣುಕು. ಸರ್, 1 ನಿಮಿಷ ಬನ್ನಿ ಸರ್. ಏನಪ್ಪ? ಏನೋ ಇದೆ ಸರ್. ರೇ ಪ್ರಸನ್ನ ಅವರೇ, ಕ್ಯಾಮ್ರಾ ತಗೊಂಡು ಬನ್ರಿ ಇಲ್ಲಿ. ಬಂದೆ ಸರ್, ಬಂದೆ. ರೇ ನೀವು ಅದನ್ನ ಆ ಕಡೆ ತೆಗಿರಿ. ರೇ ನೀವು ಬನ್ರಿ ಇಲ್ಲಿ, ಬನ್ರಿ. ರೇ ಕ್ಯಾಮ್ರಾ ಆಫ್ ಮಾಡ್ತೀರಿ. ಮಾರ್ಚ್ 14ರಂದು ಸಂಜಯ್ ನಗರಕ್ಕೆ ಹೊಂದಿಕೊಂಡಂತಿರುವ ಅರಣ್ಯ ಇಲಾಖೆಗೆ ಸೇರಿದ ನಿರ್ಜನ ಪ್ರದೇಶದಲ್ಲಿ ಐಶ್ವರ್ಯಾಳ ಹ್ಯಾಂಡಿಕ್ಯಾಮ್ ಪತ್ತೆಯಾಯಿತು. ಐಶ್ವರ್ಯಾಳ ಹ್ಯಾಂಡಿಕ್ಯಾಮ್ನಲ್ಲಿ ದಾಖಲಾಗಿದ್ದ ಅಜಯ್ ಎಂದು ನಂಬಲಾಗಿರುವ ವ್ಯಕ್ತಿಯು ಐಶ್ವರ್ಯಾಳಿಗಾಗಿ ಹೊಂಚು ಹಾಕುತ್ತಿರುವ ದೃಶ್ಯ. ಮುಂದೆ ನೋಡಲಿರುವುದು ಐಶ್ವರ್ಯಾಳ ಹ್ಯಾಂಡಿಕ್ಯಾಮ್ನಲ್ಲಿ ರೆಕಾರ್ಡ್ ಆಗಿದ್ದ ಕೊನೆಯ ಫುಟೇಜ್. ಯಾಕೆ ಇಲ್ಲಿ ಕಟ್ಟಾಕಿದ್ರ ನನ್ನ? ಬಿಟ್ಬಿಡಿ. ಹೆಲ್ಪ್ ಮೀ, ಹೆಲ್ಪ್ ಮೀ. ಯಾರದು? ಯಾರದು? ಯಾರು ನೀನು? ಯಾಕೆ ಹಿಂಗೆ ಕಟ್ಟಾಗಿದ್ಯಾ? ಹೆಲ್ಪ್. ಯಾರು ನೀನು? ಯಾಕೆ ಹಿಂಗೆ ಕಟ್ಟಾಕಿದ್ಯಾ? ಮೋನಿಕಾ ಎಲ್ಲಿ? ಮೋನಿಕಾ ಎಲ್ಲಿ? ಐಶ್ವರ್ಯ, ಏನಮ್ಮ ಪಾರ್ಟಿ ಹೇಗಿತ್ತು? ಬಿಯರ್ ರುಚಿ ಚೆನ್ನಾಗಿತ್ತಾ? ಅಲ್ಲ, ಹುಡುಗರು 3/4 ಹಾಕೊಂಡ್ರೇನೆ ಹೊರಗಡೆ ಹೋಗೋಕ್ ನಾಚ್ಕೋತಾರೆ. ಅವ್ರು ಯಾವುದೇ ಬಟ್ಟೆ ಹಾಕೊಂಡ್ರು ಬಾಡಿ ಫುಲ್ ಕವರ್ ಆಗಿರುತ್ತೆ. ಆದ್ರೆ ನೀವು ಹುಡುಗಿರು ಚಾನ್ಸ್ ಸಿಕ್ಕಿದ್ರೆ ಸಾಕು ಬಟ್ಟೆ ಬಿಚ್ಚೋಕ್ ರೆಡಿ ಇರ್ತೀರಲ್ವಾ? ಏಯ್, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಕಾಲೇಜಿಗೆ ಕಳ್ಸೋದು ಯಾಕೆ? ವಾಯ್, ಯಾಕೆ? ಓದೋದಕ್ಕೆ ತಾನೇ. ಆದ್ರೆ ನೀವು ಮಿಟಕ್ಲಾಡಿರು ಯಾವನ ಹತ್ರ ಸ್ಟಫ್ ಸಿಗತ್ತೆ, ಯಾವನ್ ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಕಾಯ್ತಾ ಇರ್ತೀರಲ್ವಾ? ಏಯ್, ನಾಳೆ ನಿಮ್ಮನ್ ಮದ್ವೆ ಆಗೋ ಹುಡುಗರು ಯಾವ ಗ್ಯಾರಂಟಿ ಮೇಲೆ ನಿಮ್ಮನ್ ಕಟ್ಕೋಬೇಕು? ಜೀವನ ಪೂರ್ತಿ ಯಾಮಾರ್ಸ್ತಾನೆ ಇರ್ತೀರಲ್ವಾ? ಮೊದ್ಲು ಅಪ್ಪ ಅಮ್ಮನ್ನ, ಆಮೇಲೆ ಗಂಡನ್ನ. ಇನ್ಮೇಲೆ ಹಾಗಾಗ್ಬಾರ್ದು, ಇನ್ಮೇಲೆ ಹಾಗಾಗ್ಬಾರ್ದು. ಆಗೋದಕ್ ನಾನ್ ಬಿಡಲ್ಲ. ನಿಂತ್ಕೋ, ನಿಂತ್ಕೋ ಅಜಯ್, ನಿಂತ್ಕೋ. ಎಲ್ಲ ಹೋಗ್ತಾ ಇದ್ಯಾ? ಬಿಟ್ಬಿಡು ನನ್ನ, ಬಿಟ್ಬಿಡು ಅಜಯ್. ನಮ್ಮ ಮನೆಗೆ ಹೋಗ್ಬೇಕು. ಬಿಟ್ಬಿಡು ಅಜಯ್, ಬಿಡೋ ಪ್ಲೀಸ್, ಪ್ಲೀಸ್.
ಪ್ಲೀಸ್ ಕಾಪಾಡಿ. ಏನ್ ಮಾಡ್ತಿದ್ಯಾ? ಸ್ಟಾಪ್. ಏನ್ ಮಾಡ್ತಿದ್ಯಾ? ಸ್ಟಾಪ್. ಅಜಯ್ ಅಜಯ್ ಬೇಡ ಬೇಡ ಬೇಡ. ಎದ್ದೇಳೆ. ಎದ್ದೇಳ ಮೇಲೆ ಎದ್ದೇಳೋ. ನಡಿ ನನ್ನ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನಡಿ, ನಿನಗೆ ಗೊತ್ತಾಗತ್ತೆ. ನಾನು ಮನೆಗೆ ಹೋಗ್ಬೋದಾ? ನಿಜವಾಗ್ಲೂ ಕಳಿಸ್ತೀಯ ನನ್ನ? ನಾನಿರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಈ ಡ್ರಮ್ಮಲ್ಲಿ ಹೋಗಿ ಕೂತ್ಕೋ. ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಕೂತ್ಕೋತೀಯಾ? Monica! 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 Monica!
ಅಜಯ್ ಅಜಯ್ ಎಲ್ಲಿದ್ಯಾ? ಏನು ಮಾಡ್ತಾ ಇದೆಯಾ ಅಜಯ್? ಅಜಯ್ ನನಗೆ ಗೊತ್ತು ಅಜಯ್ ನೀನು ಇಲ್ಲೇ ಇದೆಯಾ ಅಂತ. ಪ್ಲೀಸ್ ನನ್ನ ಬಿಟ್ಬಿಡು ಅಜಯ್. ನಮ್ಮ ಅಪ್ಪ ಅಮ್ಮನಿಗೆ ನನ್ನಂದರೆ ಪ್ರಾಣ ಅಜಯ್. ಅವರು ನಾನು ಹಿಂದೆ ಒದ್ದಾಡ್ತಾ ಇರ್ತಾರೆ. ಪ್ಲೀಸ್ ನನ್ನ ಮನೆ ಕಳಿಸ್ಬಿಡು ಅಜಯ್. ನನಗೆ ಗೊತ್ತು ನೀನು ತುಂಬ ಒಳ್ಳೆಯವನು. ನಾನು ಬಿಟ್ಟು ಕಳಿಸ್ತೀಯ ಅಂತ. ನಾನು ಮಾಡಿದ್ದೆಲ್ಲ ತಪ್ಪು ಅಜಯ್. ಹುಡುಗಿರು ಅರ್ಧಂಬರ್ಧ ಬಟ್ಟೆ ಹಾಕೋಬಾರ್ದು. ಡ್ರಗ್ಸು ಡ್ರಿಂಕ್ಸು ಇದೆಲ್ಲ ಮುಟ್ಟಬಾರ್ದು. ಕ್ಲಬ್ಬು ಅಂತ ಅಲ್ದಾಡ್ದೆ ಮನೆ ಕಾಲೇಜ್ ಅಂದ್ಕೊಂಡು ಅಪ್ಪ ಅಮ್ಮ ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ಇನ್ನು ಮುಂದೆ ನಾನು ನೀನು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ ಅಜಯ್. ಪ್ಲೀಸ್ ನನ್ನ ಬಿಟ್ಬಿಡು. ಅಪ್ಪ ಅಮ್ಮನ ನೋಡ್ಬೇಕು ಅನಿಸ್ತಾ ಇದೆ ಅಜಯ್. ಇಲ್ಲಿ ಉಸಿರಾಡಕ್ಕೂ ಆಗ್ತಾ ಇಲ್ಲ. ಗಂಟ್ಲು ಒಣಗೋಗಿದೆ. ಪ್ಲೀಸ್ ಓಪನ್ ಮಾಡಿ ಪುಣ್ಯ ಕಟ್ಟಿ. ಹೆಣ್ಣು ಒಂದು ಮಣ್ಣು ನನ್ನ ನೋಡು, ನಾನು ನಿನ್ನ ತುಂಬಾ ಲವ್ ಮಾಡ್ತೀನಿ. ನಿನ್ನ ಮದುವೆ ಕೂಡ ಜೀವನ ಪೂರ್ತಿ ನಿನ್ ಜೊತೆನೇ ಇರ್ತೀನಿ. ಏನೇ ಯಾವಾಗ್ಲೂ ಫೋನ್ ಜೊತೆನೇ ಇರ್ತೀಯಾ? ಅಯ್ಯೋ ಆಯ್ತು ಬಿಡು, ಇವಾಗ ಖುಷಿನಾ? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಬೇಬಿ ಅಲ್ವಾ ನೀನು. ಐ ಲೈಕ್ ಯೋರ್ ಹೇರ್. ತುಂಬಾ ಕರ್ಲಿ ಆಗಿದೆ. ಮತ್ತೆ ಹೇಗೆ ಸ್ಮೆಲ್ ಬರುತ್ತೆ? ಫ್ಲವರ್ ಥರ. ಮತ್ತೆ ನಿನ್ನ ಫ್ಯೂಚರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಾನು ಅಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ನೀನೇನು ಮಾಡ್ಕೊಂಡಿದ್ಯಾ? ನಾನು ಫಾರಿನ್ಗೆ ಹೋಗಿ ಒಂದು ಕ್ಯೂಟ್ ಆಗಿರೋ ಹುಡುಗನ್ನ ಬಾಯ್ ಫ್ರೆಂಡ್ ಮಾಡಿಕೊಂಡು ಅವನ ಜೊತೆ ಸುತ್ತಾಡಿ ತಿರ್ಗಾಡಿ ಒಂಥರ ಲೈಫ್ ಚೆನ್ನಾಗಿರುತ್ತಲ್ವಾ? ನನ್ನ ಕೂಡ ಕರ್ಕೊಂಡೋಗು ಜೊತೆಗೆ. ಕರ್ಕೊಂಡು ಹೋಗ್ತೀಯ ತಾನೆ? ಬೇಡ ಐಶು, ನಿಮ್ಮ ಮಮ್ಮಿ ಡ್ಯಾಡಿ ನಿನ್ನ ತುಂಬ ಇಷ್ಟಪಡ್ತಾರೆ. ಆದರೂ ನೀನು ಬಿಟ್ಟು ನನಗಿರೋಕ್ಕಾಗಲ್ವೇ? ಆಯಿತು ನೋಡೋಣ. ನೀನೇನು ಮಾಡ್ಬೇಕು ಅಂದ್ಕೊಂಡಿದ್ಯಾ?
ನನಗೆ ನಿಮ್ಮ ಥರ ಇರಬೇಕಂತ ಆಸೆ. ನಂತರನಾ? ನಂತರ ಯಾಕೆ? ನೀನು ಸಖತ್ತು ಬೋಲ್ಡ್ ಆಗಿದೆಯಾ ಮತ್ತು ಲೈಫ್ ಎಂಜಾಯ್ ಮಾಡ್ತೀಯ, ಅದಕ್ಕೆ. ನಂಗೆ ನಿಂತರ ಇರಬೇಕು ಅಂತ ಇಷ್ಟ. ಯಾಕೆ? ನನ್ನ ಲೈಫ್ ಬೋರಿಂಗ್ ಅಲ್ವಾ? ಯಾರು ಹೇಳಿದ್ದು ಬೋರಿಂಗ್ ಅಂತ? ನೀನೆಷ್ಟು ಸಾಫ್ಟಾಗಿ ಒಂಥರ ಎಷ್ಟು ಚೆನ್ನಾಗಿದೆಯಾ ಗೊತ್ತಾ? ನಿಂಗೆ ನಿಮ್ಮ ಮಮ್ಮಿ ಪಪ್ಪ ಎಷ್ಟು ಲವ್ ಮಾಡ್ತಾರೆ. ನಿನ್ನೂ ನಿಮ್ಮಮ್ಮ ಲವ್ ಮಾಡ್ತಾರಲ್ಲೇ? ಇರಲಿ ಬಿಡು. ಅದಿರಲಿ, ಕಾಲೇಜ್ ಮುಗಿದ್ಮೇಲೆ ನಾನು ನೀನು ದೂರ ಆಗ್ಬಿಡ್ತೀವಲ್ವಾ? ಇಲ್ಲ ಕಣೆ, ಫ್ರೆಂಡ್ಶಿಪ್ನಲ್ಲಿ ಯಾರು ಯಾವತ್ತೂ ದೂರ ಆಗೋದಿಲ್ಲ. ಹೌದು, ಯಾರು ದೂರ ಆದರೂ ನಾವಿಬ್ಬರು ಮಾತ್ರ ದೂರ ಆಗಬಾರ್ದು. ವಿಶ್ ವಿಶ್.